ಮನೆ ವಾಸ್ತು, ಮನೆಗೆ ಯಾವ ಕಲರ್ ಪೇಂಟ್ ಓಡಿಸ್ಬೇಕು? ಅನ್ನೆಸೆಸರಿ ಮನೆಯಲ್ಲಿರ್ತಕ್ಕಂಥ ಬಿಲ್ಗಳಾಗಿರಬಹುದು ಅಥವಾ ಮೆಡಿಸನ್ ಆಗೋಗಿರುತ್ತೆ, ಆ ಚೀಟಿಗಳನ್ನ ಇಟ್ಟಿರೋದು. ಕಿಚನ್ ಇಸ್ ಯೋರ್ ವೆಲ್ತ್ ಮ್ಯಾಗ್ನೆಟ್ ಅಗೇನ್. ಸೊ ಅಲ್ಲಿ ಏನಿಟ್ಟರು ಅದು ಮಲ್ಟಿಪ್ಲೈ ಆಗುತ್ತೆ. ಇವಾಗ ನಿಮ್ಗೆ ಅದೊಂದು ಅಪ್ರಿಸಿಯೇಷನ್ ಬಂದಿರುತ್ತೆ. ಸೌತಲ್ಲಿ ಅದನ್ನ ಪ್ರತಿ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಂದು ನೆನಪಿಗೆ ಒಂದು ಫೋಟೋ ಕೊಡ್ತಾರೆ, ಎಲ್ಲವನ್ನು ಇಡ್ತೀವಿ. ಮಲ್ಟಿಪಲ್ ಎನರ್ಜೀಸ್ ಇದ್ದಾಗ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ. ಮನೆಯಲ್ಲೂ ಕೂಡ ಗಲಾಟೆ ಗದ್ದಲಗಳು ಏನಾದರೂ ಒಂದು ಎಲ್ಲಿ ನೀವು ಏನೇ ಇರಿ ಲಾಕರ್ ಇಟ್ಟಾಗ ಅದು ಸುತ್ತ ಕನ್ನಡಿ ಇಡಿ. ಯಾಕೆ ಕನ್ನಡಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಆ ಥರ ಕೋಟೆ ಥರ ಕಟ್ಟಿರ್ತಾರೆ ಕಲ್ಲು ಹಾಕಿ, ಆ ಮನೆಯಲ್ಲಿ ಗ್ರೋತ್ ಇರಲ್ಲ. ಈಗ ಮನೆಗಳಲ್ಲಿ ಕೂಡ ಕ್ರಿಸ್ಟಲ್ಸ್ ಇಡೋದು ಮುಖ್ಯ ಅಂತ. ಕ್ರಿಸ್ಟಲ್ ಇಟ್ಬಿಟ್ಟಿದ್ದೀನಿ ನಂಗೆ ಲಕ್ ಬಂದ್ಬಿಡುತ್ತೆ. ಅನ್ಲೆಸ್ ಅಂಟಿಲ್ ಯು ಚಾರ್ಜ್ ದ ಕ್ರಿಸ್ಟಲ್ ದೇ ಡೋಂಟ್ ವರ್ಕ್. ಅಲಂಕಾರವಾಗಿ ಮಿರರ್ ಅನ್ನ ಉಪಯೋಗಿಸ್ತಾರೆ ಮಾಡಬೇಡಿ. ವೆಸ್ಟ್ ಇಸ್ ಡೈರೆಕ್ಷನ್ ಆಫ್ ಶನಿ, ಲಾರ್ಡ್ ಶನಿ. ಯಾವುದೇ ಕಾರಣಕ್ಕೂ ಮಿರರ್ ಅನ್ನು ರಾಂಗ್ ಡೈರೆಕ್ಷನ್ ಅಲ್ಲಿ ಇಡಬೇಕು. ದೃಷ್ಟಿ ಗಣಪತಿ ಇಡ್ತಾರೆ, ದೇವರನ್ನ ನಮ್ಮ ದೃಷ್ಟಿಯನ್ನ ತೆಗೆಯೋದು ಹೇಗೆ? ಅದು ಹಾಗೆಲ್ಲ ಮಾಡಬಾರ್ದು. ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋಗಳು ಖಂಡಿತವಾಗ್ಲೂ ಇಲ್ಲ. ನಾವು ಯಾರಾದರೂ ಮೀಟ್ ಮಾಡಕ್ಕೆ ಹೋಗ್ಬೇಕಂದ್ರೆ ಆ ಫಸ್ಟ್ ಇಂಪ್ರೆಷನ್ ಹೇಗೆ ಕ್ರಿಯೇಟ್ ಮಾಡೋದು? ನಿಮ್ಮ ಪರ್ಫ್ಯೂಮ್. ಸೊ ದಿಸ್ ಪಲ್ಸ್ ಪಾಯಿಂಟ್ ಇದೆಯಲ್ವಾ, ಯು ಹ್ಯಾವ್ ಟು ಜಸ್ಟ್ ಪುಟ್ ಒನ್ ಅಷ್ಟೇ. ಕಲರ್ ಆಫ್ ಕ್ಲೋತ್, ಎಕ್ಸಾಂಪಲ್ ಯು ವಾಂಟ್ ಟು ಗೋ ಆನ್ ಅ ಡೇಟ್, ಹಾಗಿದ್ದಾಗ ವೈಟ್ ಬ್ಲ್ಯಾಕ್ ಅನ್ನ ಹಾಕಿ ಇಟ್ ವಿಲ್ ಗಿವ್ ಯು ಚಾರ್ಮ್. ಕೆಲವೊಂದ್ಸರಿ ಮಿಕ್ಸ್ ಮಾಡಿ ಪರ್ಫ್ಯೂಮ್ ಹಾಕೋದು. ಹೌದು. ಎಕ್ಸಾಂಪಲ್ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ, ವೆರಿ ಸಟಲ್ ಇರಬೇಕು. ಯಾವುದಾದ್ರೂ ಕೆಲಸಕ್ಕೆ ಅಂತ ಎಂಟ್ರಿಗೆ ಹೋದಂಥ ಟೈಮಲ್ಲಿ ಯಾವ ಬಣ್ಣ ಹಾಕಬೇಕು? ನೇವಿ ಬ್ಲೂ ಕಲರ್. ಒಂದು ಫಸ್ಟ್ ಡೇಟ್ ಹೋಗ್ಬೇಕು, ಪೇಸ್ಟಲ್ ಶೇಡ್ಸ್ ಆಫ್ ಬ್ಲೂ ಹಾಕ್ಬೋದು. ವೈಟ್ ಹೆಣ್ಮಕ್ಳಿಗಾದ್ರೆ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಹೋಗ್ಬೇಕು, ವೇರ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಗ್ರೇ. ಒಬ್ಬರಿಗೆ ಅವರ ಡೇಟ್ ಆಫ್ ಬರ್ತ್ ನೋಡಿ ಹೇಗೆ ಮಾಡ್ತಾರೆ. ಎಕ್ಸಾಂಪಲ್ ನಂಬರ್ 1 ಇದೆ ಸನ್ ಎನರ್ಜಿ, ವೈಟ್ ಕಲರ್. ನಂಬರ್ 8 ಯಾವತ್ತೂ ಬ್ಲ್ಯಾಕ್ ಹಾಕ್ಬೇಡಿ. ಎಸ್ಪೆಷಲಿ ದಪ್ಪ ಇದ್ದವ್ರು ಯಾವ ಕಲರ್ ಹಾಕಬೇಕು, ಸಣ್ಣ ಇದ್ದವ್ರು ಯಾವ ಕಲರ್ ಹಾಕಬೇಕು. ಐ ಶುಡ್ ನಾಟ್ ವೇರ್ ಈ ತರ ಸ್ಟ್ರೈಪ್ಸ್ ಅಡ್ಡಡ್ಡ ಇರುತ್ತಲ್ವಾ. ಸಣ್ಣ ನಾನು ಉದ್ದ ಕಾಣಿಸ್ಬೇಕು, ನಾನು ಕುಳ್ಳುಕಿದ್ದೀನಿ ಅಂತ ಹೇಳಿದ್ರೆ ಸ್ಟ್ರೈಪ್ಸ್ ಇರ್ತಕ್ಕಂಥ ಶರ್ಟ್ ಅನ್ನ ಹಾಕಿ. ಒಬ್ರು ಮುಂದೆ ಕೂತ್ಕೊಂಡಾಗ ನಾವು ಇಷ್ಟ ಇಲ್ಲ ಅಂದ್ರೂ ಅವ್ರು ಇಷ್ಟ ಇದೀವಿ ಅನ್ನೋ ನಟಿಸ್ತಿರ್ತಾರೆ. ಹೌದು. ಯಾರ ಮಾತಾಡ್ಬೇಕಾದ್ರೆ ಅವಾಗ ಮೂಗು ಕೆನ್ನೆ ಮುಟ್ಕೊಳ್ಳೋದು. ದೇ ಆರ್ ಮೇಕಿಂಗ್ ದೆಮ್ಸೆಲ್ಫ್ ಅಲರ್ಟ್, ಡೋಂಟ್ ಲೈ ಅಂತ. ಓಕೆ. ಈಗ ಏನಾದ್ರು ಮೀಟ್ ಮಾಡಕ್ ಹೋದಾಗ ನಾವು ಹೇಗೆ ಕುತ್ಕೊಬೇಕು? ನಿಮ್ಮ ಕುತ್ತಿಗೆಗೂ ಮತ್ತೆ ನಿಮ್ಮ ಭುಜಕ್ಕೂ ತುಂಬಾ ಡಿಸ್ಟೆನ್ಸ್ ಇರಬೇಕು. ಮತ್ತೆ ಸಬ್ಕಾನ್ಶಿಯಸ್ಲಿ ಫೀಟ್ ಇರುತ್ತಲ್ವಾ, ನಮ್ಮ ಪಾದ. ಈ ವ್ಯಕ್ತಿ ನನ್ನ ಮೇಲೆ ಏನ್ ಇಂಪ್ರೆಷನ್ ಇದೆ, ಇಷ್ಟ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಪಾದ ನಿಮ್ಮನ್ನ ಪಾಯಿಂಟ್ ಔಟ್ ಮಾಡ್ತಾ ಇರುತ್ತೆ. ಹೀಗೆ ಇದ್ರೆ ಈ ಮೊಬೈಲ್ನ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು? ಒಂದ್ ನಿಮಿಷ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದಾದ್ಮೇಲೆ ದುಃಖ, ಅದಾದ್ಮೇಲೆ ನೋವು, ಡಿಫ್ರೆಂಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಕೆಲಸ ಮಾಡ್ದೇನೆ ನಿಮ್ಗೆ ಸುಸ್ತು ಅನಿಸ್ತಾ ಇರುತ್ತೆ. ಇದರಲ್ಲಿ ಒಂದು ಹ್ಯಾಪಿ ಒಂದು ಸುಳ್ಳು. ರೇಡಿಯೋಗೆ ಸೇರ್ಕೊಂಡು 1.5 ವರ್ಷಕ್ಕೇನೆ ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ, ಬೆಸ್ಟ್ RJ ಇನ್ ದ ಕಂಟ್ರಿ ಕನ್ನಡ ಅಂತ ಅಂದ್ಬಿಟ್ಟು. 2ನೇದು ಪುಸ್ತಕನ ಬರೆದಿದ್ದೆ. ಆ ಪುಸ್ತಕ 15,000 ಕಾಪಿ ಸೆಲ್ ಆಯ್ತು. 15,000 ಕಾಪಿ ಸುಳ್ಳು. 1 ವರ್ಷದಲ್ಲೇ ಬೆಸ್ಟ್ RJ ಅನ್ನೋದು ನಿಜ. ಹೇಳಿದ್ನ ಮತ್ತೆ ಹಿಂಗದು. ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟಲ್ಲಿ ನಾವು ಕಲಿತಕ್ಕಂಥ ವಿಚಾರ ಬಹಳ ಬೇಕಾಗಿರ್ತಕ್ಕಂಥದ್ದು. ಪ್ರತಿದಿನ ಮೊಬೈಲ್ನ ಎಷ್ಟೊತ್ತು ಯೂಸ್ ಮಾಡಬೇಕು, ಎಷ್ಟೊತ್ತು ಯೂಸ್ ಮಾಡಬಾರ್ದು, ಒಬ್ಬರನ್ನ ಆ್ಯಕ್ಚುಲಿ ಹೇಗೆ ಇಂಪ್ರೆಸ್ ಮಾಡಬೇಕು, ಮನೇನ ಹೇಗೆ ಚೆನ್ನಾಗಿ ಇಟ್ಕೊಬೇಕು, ಯಾಕೆ ಕೆಲವ್ರ ಹತ್ರ ಮಾತ್ರನೇ ಹಣ ಸಿರುತ್ತೆ, ಕಲರ್ ಸೈಕಾಲಜಿ, 1-2 10 ವಿಚಾರಗಳು. ಬನ್ನಿ ಮಾತಾಡೋಣ ವಿತ್ ಒನ್ ಆ್ಯಂಡ್ ಓನ್ಲಿ ಹೌ ಬ್ಯೂಟಿಫುಲ್ ಗೆಸ್ಟ್ ಡಾಕ್ಟರ್ ಸೌಜನ್ಯ ವಸಿಷ್ಠ. Thank you. నమస్కారం. How are you? I'm doing good. ఎలా ఉన్నారు? చాలా బాగున్నా. ಓಕೆ, ಫಸ್ಟ್ ಥಿಂಗ್ ಸೌಜನ್ಯ, ಮನೇನ ಹೇಗೆ ಡೆಕೋರೇಟ್ ಮಾಡ್ಕೊಬೇಕು ಅಂತಾನೆ ಗೊತ್ತಿರಲ್ಲ. ಉದಾಹರಣೆಗೆ ಈಗ ಕೆಲವರು ಮನೇಲಿ ನಾನು ನೋಡಿದ್ದೀನಿ ಆ್ಯಂಡ್ ತುಂಬ ಫೇಮಸ್ ಕೂಡ ಆಗಿತ್ತು, ನ್ಯೂಸಲ್ಲಿತ್ತು. ಬೆಂಗಳೂರಲ್ಲಿ ಒಂದು ಮನೆ ಪೂರ್ತಿ ರೆಡ್ಡು ವೈಟು ಮನೆ ಪೂರ್ತಿ. ಇನ್ನು ಕೆಲವ್ರ ಮನೆಗಳು ಪೂರ್ತಿ ವೈಟ್ ಅಂತನೋ, ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಪರ್ಸನಾಲಿಟಿ. ಹೇಗೆ ಅಂದರೆ ತುಂಬ ಮನೆಗಳು ಕೆಲವು ಅಂದರೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ಜನರಲ್ ಆಗಿ ನಾನೇ ವಿಟ್ನೆಸ್ ಮಾಡಿ ತುಂಬ ಜಾತ್ರೆ ಥರ ಇಟ್ಕೋತಾರೆ. ಒಂದು ಹಾಲ್ ಪೂರ್ತಿ ರೆಡ್ ಕಲರ್ ಹೊಡ್ಸಿರ್ತಾರೆ, ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತಬೇಕು ಎಲ್ಲೋ ಬಂದಿರುತ್ತೆ, ಸ್ವಲ್ಪ ಮುಂದೆ ಹೋಗ್ಬೇಕು ಗ್ರೀನ್ ಬಂದಿರುತ್ತೆ, ಸ್ವಲ್ಪ ಹೋದರೆ ಬ್ಲ್ಯಾಕು, ಮನೆ ಪೂರ್ತಿ ಕಲರ್ ರಂಗಿಲ್ಲ ಮಾಡಿ ಇಟ್ಕೊಟ್ಟಿರ್ತಾರೆ. ಇನ್ನು ಕೆಲವು ಮನೆಗಳು ತುಂಬ ಡಿಸೆಂಟಾಗಿರುತ್ತೆ, ಪ್ಲೆಸೆಂಟಾಗಿರುತ್ತೆ. ಒಂಥರ ಈಗ ನಿಮ್ಮ ಮನೆಯೇ ಎಷ್ಟು ಕಣ್ಣಿಗೆ ಎಷ್ಟು ಶಾಂತ ಅಂತ ಅನಿಸುತ್ತೆ. ಈಗ ಮನೆಗಳಲ್ಲಿ ವಾಸ್ತು ಹಣನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ, ಮನೇಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಅಂತಂದರೆ ಮನೆ ವಾಸ್ತು, ಮನೆಗೆ ಯಾವ ಕಲರ್ ಪೇಂಟ್ ಓಡಿಸ್ಬೇಕು ಏರಿಯಾ ವೈಸ್. ಓಕೆ, ಈಗ ಲಿವಿಂಗ್ ರೂಮ್ ಇರುತ್ತೆ ಅಂದರೆ ಹಾಲ್ ಅಂತ ಹೇಳ್ತೀವಿ.
ಹಾಲಿಗೆ ಬಂದಾಗ ವೆನ್ ಯು ವೆಲ್ಕಮ್ ಸಮ್ ಒನ್, ಆಯಿತಾ? ಸೊ ಹಬ್ಬ ಅನ್ನಂಗೂ ಇರಬಾರ್ದು, ಅಂತ ನಮ್ಗೆ ಇರಬಾರ್ದು. ಫಸ್ಟು ನಮ್ಮ ವಾಸ್ತುದಲ್ಲೇ ಹೇಳ್ತಾರೆ, ಎಂಥ ದರಿದ್ರ ವಾಸ್ತು ಇದ್ರೂ ಕೂಡ ವಾಸ್ತು ದೋಷನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿರಬೇಕು. ಎಷ್ಟು ಕ್ಲೀನಾಗಿ ಇಡಲಿಕ್ಕೆ ಸಾಧ್ಯನೋ ಅಷ್ಟು ಕ್ಲೀನಾಗಿಡಿ. ಈಗ ಯಾವ ಒಂದು ವ್ಯಕ್ತಿ ಸತ್ತ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆತ ಉಪಯೋಗಿಸ್ತಿರ್ತಕ್ಕಂಥ ವಸ್ತು ಅವ್ರಿಗೆ ಸಂಬಂಧಪಟ್ಟಿದ್ವಿ. ಈಗ ಎಕ್ಸಾಂಪಲ್ ಇದು ನನ್ನ ಬಾಯ್ ಫ್ರೆಂಡ್ ಕೊಡ್ಸಿದ್ದ ಅಂತ ತಿಳ್ಕೊಳ್ಳೋಣ. ಈಗ ಅವ್ನು ನನ್ನ ಜೊತೆ ಇಲ್ಲ, ಪ್ರತಿ ಸತಿ ಇದನ್ನು ನೋಡಿದಾಗೆಲ್ಲ ಆ ನೆನಪಾಗುತ್ತೆ. ಸೊ ಪ್ರತಿಯೊಂದು ವಸ್ತುವನ್ನು ತಗೊಳ್ಬೇಕಾದ್ರೆ, ಇವಾಗ ಒಂದು ವಸ್ತು ತಗೋಬೇಕಾದ್ರೆ ನನ್ನ ಎಮೋಷನ್ಸ್ ಇರುತ್ತೆ. ಸೊ ಯಾವುದೇ ಒಂದು ವಸ್ತುಗೆ ಒಂದು ಎಮೋಷನ್ ಇರುತ್ತೆ. ಅನ್ನೆಸೆಸರಿ ಮನೆಯಲ್ಲಿರ್ತಕ್ಕಂಥ ಬಿಲ್ಗಳಾಗಿರಬಹುದು ಅಥವಾ ಮೆಡಿಸನ್ ಆಗೋಗಿರುತ್ತೆ, ಆ ಚೀಟಿಗಳನ್ನು ಇಟ್ಟಿರೋದು, ಇದೆಲ್ಲವೂ ಕೂಡ ಎಸ್ಪೆಷಲಿ ಮೆಡಿಸಿನ್. ಮನೆ ಸ್ಟಾರ್ಟಿಂಗಲ್ಲಿ ಕೆಲವರು ಡೈನಿಂಗ್ ಟೇಬಲ್ ಮೇಲೆ ಮೆಡಿಸನ್ಗಳನ್ನ ಇಟ್ಟಿರ್ತಾರೆ. ಕಿಚನ್ ಇಸ್ ಯೋರ್ ವೆಲ್ತ್ ಮ್ಯಾಗ್ನೆಟ್ ಅಗೇನ್. ಕಿಚನ್ ಇಸ್ ಯೋರ್ ವೆಲ್ತ್ ಮ್ಯಾಗ್ನೆಟ್. ಎಸ್ಪೆಷಲಿ ನಿಮ್ಮ ಮನೆಯ ವೆಸ್ಟ್ 270 ಡಿಗ್ರಿ, ಯಾವಾಗಲೂ ನಾವು ಸೌತ್ ವೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನಿಟ್ಟರು ಅದು ಮಲ್ಟಿಪ್ಲೈ ಆಗುತ್ತೆ. ಓಕೆ, ಅಲ್ಲಿ ಏನಾದರೂ ಈ ಮೆಡಿಸನ್ ಇಟ್ಟಿರೋದು ಅಥವಾ ಬಿಲ್ಗಳನ್ನು ಇಟ್ಟಿರೋದು ಸೌತ್ ವೆಸ್ಟ್ 270 ಡಿಗ್ರಿ ವೆಸ್ಟ್ ಆಫ್ ಯೋರ್ ಹೌಸ್, ಅಲ್ಲಿ ಏನಿಟ್ಟಿದ್ರು ಅದು ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? ಸೊ ದುಡ್ಡು ಇಟ್ಟಿದ್ರೆ ದುಡ್ಡು ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಫೇಮ್ ಬೇಕಿದ್ರೆ ಫೇಮ್ ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಮನೆಯಾಗಿ ಸೌತು ಅಷ್ಟೇ. ಇವಾಗ ನಿಮ್ಗೆ ಅದೊಂದು ಅಪ್ರಿಸಿಯೇಷನ್ ಬಂದಿರುತ್ತೆ ಸೌತಲ್ಲಿ, ಅದನ್ನು ಹೇಳಿ ಅಂತ ಹೇಳಿದ್ರೆ ಎನಿಥಿಂಗ್ ಯು ಗೆಟ್ ಫೇಮ್ ಸೌತಲ್ಲಿ. ಈಗ ನೋಡಿ, ನಮ್ಮ ಮುಂಚೆ ಎಲ್ಲ ನಮ್ಮ ಸೌತ್ ಇಂಡಿಯನ್ ಆ್ಯಕ್ಟರ್ಸ್ ನೋಡಿ ಇವಾಗ ಎಷ್ಟು ಫೇಮಸ್ ಆಗ್ತಿದ್ದಾರೆ. ಅದು ಸೌತ್ ಇಸ್ ನೋನ್ ಫಾರ್ ಯರ್ ಫೇಮ್, ನೇಮ್, ಗ್ರೋತ್, ಆಯಿತಾ? ಸೊ ಈಗ ಮನೆಗೆ ಬಂದ ತಕ್ಷಣ ಇಟ್ ಶುಡ್ ಬಿ ವೆರಿ ಸಟಲ್. ಯಾವುದಾದ್ರೂ ವೈಟ್, ಐವರಿ ವೈಟ್ ಅಂತ ಹೇಳಿದ್ರೆ ಈ ಫುಲ್ಲು ಮುಖ ಹೊಡೆಯೋ ವೈಟ್ ಅಲ್ಲ, ಶೇಡ್ಸ್ ಆಫ್ ವೈಟ್ ಇರುತ್ತೆ. ಬೇಜ್, ಹಾಲಿನ ಕಲರ್, ಕ್ರೀಮ್ ಕಲರು, ಅಂಥದ್ದೆಲ್ಲ ಹಾಕಿ ಲೈಟ್ ಕಲರನ್ನು ಮನೆಯನ್ನು ಇಟ್ಕೊಳ್ಳಿ. ಮತ್ತು ಯಾವುದೇ ಥರದ್ದು ಬೇಡದೇ ಇರೋ ಚೀಟಿಗಳು, ಬಿಲ್ಗಳು ಇರ್ತೀವಲ್ವಾ, ಯಾವಾಗೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಒಡವೆ ಗಿಡವೆಲ್ಲ ಓಕೆ, ಮನೆಗೊಂದು ಹಾಲ್ ಪ್ಯಾಕೆಟ್ ತಂದಿದ್ದ ಬಿಲ್ಗಳನ್ನು ಇಡ್ತಾರೆ, ಫ್ಲೈಟ್ ಟಿಕೆಟ್ಗಳು. ಇದೆಲ್ಲವೂ ಕೂಡ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸನ್ನು ತೋರಿಸ್ತಾ ಹೋಗುತ್ತೆ. ನೀವು ಏನು ನೋಡ್ತೀರೋ ಅದು ನಿಮ್ಮ ಲೈಫಲ್ಲಿ ಬರುತ್ತೆ. ಈ ಬಿಲ್ಗಳೇ ಹಳೇದನ್ನು ನೋಡ್ತಾ ಇದ್ರೆ ಅನ್ನೆಸೆಸರಿ ಖರ್ಚುಗಳಾಗ್ತಾ ಇರುತ್ತೆ. ಯು ಸೀಯಿಂಗ್ ದಟ್, ಅಯ್ಯೋ ಖರ್ಚು ಮಾಡ್ತಾ ಇದ್ದೀನಿ. ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಖರ್ಚು ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಕೂಡ ಅದು ಕೂಡ ಒಂದು ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬೇಸಿಕಲಿ ನೀವು ಯೂಸ್ ಮಾಡದೇ ಇರೋ ವಸ್ತುಗಳೆಲ್ಲ ಯಾವುದು ಮನೇಲಿ ಇಡಬೇಡಿ. ಮನೆಯನ್ನ ಎಷ್ಟು ಅಚ್ಚುಕಟ್ಟಾಗಿಡ್ತೀರೋ ಅಷ್ಟು ಒಳ್ಳೆಯದಾಗಿ ಮನಿ ಫ್ಲೋ ಇದ್ದೇ ಇರುತ್ತೆ. ಸಿಂಪಲ್ ಪ್ರಾಕ್ಟೀಸ್, ರೋಸ್ಮೆರಿ ಬರುತ್ತಲ್ವ, ರೋಸ್ಮೆರಿ ಲೀವ್ಸು, ಸಾಲ್ಟ್ ವಾಟರ್, ಆಯಿತಾ, ಸ್ವಲ್ಪ ಪಚ್ಚ ಕರ್ಪೂರ, ಆಯಿತಾ. ಇನ್ನು ಮನೆಯಲ್ಲಿ ಯಾವಾಗಲೂ ಮನೆ ಅಂದರೆ ಏನು ಬೇಕು ರಾಜೇಶ್? ಮನೆ ಅಂದರೆ ಹ್ಯಾಪಿನೆಸ್, ಕಾಮ್, ನೆಮ್ಮದಿ. ವೆರಿ ಗುಡ್, ನೆಮ್ಮದಿ ಬೇಕು. ಸೊ ಲ್ಯಾವೆಂಡರ್ ಇಸ್ ಸಮಥಿಂಗ್ ವಿಚ್ ಬ್ರಿಂಗ್ಸ್ ಪೀಸ್ ಇನ್ ದ ಹೌಸ್, ಆಯಿತಾ. ಲ್ಯಾವೆಂಡರ್ ಹಾಕೋದಾಗಿರ್ಬೋದು. ಅಮೆಥಿಸ್ಟ್ ಅಂತ ಒಂದು ಕ್ರಿಸ್ಟಲ್ ಸಿಗುತ್ತೆ, ಕ್ರಿಸ್ಟಲ್. ಈಗ ಮನೆಗಳಲ್ಲಿ ಕೂಡ ಕ್ರಿಸ್ಟಲ್ಸ್ ಇಡೋದು ಮುಖ್ಯ ಅಂತ ಹೇಳಿ. ಮುಖ್ಯ, ಇಟ್ ರೇಡಿಯೇಟ್ಸ್ ಪಾಸಿಟಿವ್ ಎನರ್ಜಿ, ಆಯಿತಾ. ಮತ್ತು ಮನೇಲಿ ಇರ್ತಕ್ಕಂಥ ಯಾವುದೇ ರೀತಿಯ ಹಳೆ ಸಾಮಾನುಗಳಾಗಿರಬಹುದು ಅಥವಾ ಚೀಟಿಗಳಾಗಿರಬಹುದು, ಅದು ಯಾವುದನ್ನು ಮನೇಲಿ ಇಡಕ್ಕೆ ಹೋಗ್ಬೇಡಿ. ಏನೇನು ಇಡಬಾರ್ದು? ಈಗ ಹಳೆ ಅಂದ್ರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಕೊಟ್ಟಿದ್ದ ಗಿಫ್ಟ್ಗಳಾಗಿರ್ಬೋದು, ಸತ್ತವರ ಇರ್ತಕ್ಕಂಥ ನೆನಪುಗಳಾಗಿರ್ಬೋದು. ಕೆಲವರು ಸತ್ತವರ ಫೋಟೋ ಕೂಡ ದೇವ್ರ ಮನೇಲಿ ಇರೋದು, ಎಲ್ಲವನ್ನು ಮಾಡ್ತಾರೆ. ದೇವರಿಗೆ ಸಮಾನವಾಗಿರೋದು ಯಾವುದೂ ಇಲ್ಲ. ಮತ್ತು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ವಿಗ್ರಹಗಳನ್ನು ಇಡಿ. ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಂದು ನೆನಪಿಗೆ ಒಂದು ಫೋಟೋ ಕೊಡ್ತಾರೆ, ಎಲ್ಲವನ್ನು ಇಡ್ತೀವಿ. ಗಣಪತಿ ಅಂತ ಹೇಳಿದ್ರೆ 3 ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರೆ 3 ಗಣಪತಿನೂ ತಂದಿಟ್ಟಿರ್ತೀವಿ. ಇಲ್ಲ, ಒಂದು ಗಣಪತಿ, ಒಂದು ಸರಸ್ವತಿ, ಒಂದು ಲಕ್ಷ್ಮಿ, ಒಂದು ವೆಂಕಟೇಶ್ವರ, ಹೀಗಿರ್ಬೇಕು. ಮಲ್ಟಿಪಲ್ ಎನರ್ಜೀಸ್ ಇದ್ದಾಗ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ. ಮನೆಯಲ್ಲೂ ಕೂಡ ಗಲಾಟೆ, ಗದ್ದಲಗಳು, ಏನಾದರೂ ಒಂದು ಅಚಾನಕ್ಕಾಗಿ ಯಾರಿಗೋ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಮನೇಲಿ ಕಲಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ದೇವ್ರ ಮನೆ ಒಳಗಡೆ ಎಷ್ಟು ಫೋಟೋಸ್ ಇಟ್ಕೊಬೇಕು? ಒಂದು ದೇವರದ್ದು ಒಂದೇ ಫೋಟೋ ಇಡಬೇಕು. ಮನೆ ದೇವರು, ಹೌದು, ಅವ್ರಿಗೆ ಇಷ್ಟು ದೇವರು ಎಷ್ಟು ಕಡಿಮೆ ಇಡ್ತೀರೋ ಅಷ್ಟು ಒಳ್ಳೇದು. ಮಲ್ಟಿಪಲ್ ದೇವರು, ಒಂದು ಕೆಲವ್ರ ಮನೆಯಲ್ಲಿ ಇರುತ್ತೆ, ಎಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿಂದ ಫೋಟೋ ತಗೊಂಡು ಬಂದಿರ್ತಾರೆ, ಇಡ್ತಾ ಹೋಗ್ತಾರೆ. ಮತ್ತು ವಿಗ್ರಹಗಳಷ್ಟೇ ಮುಷ್ಟಿಯಿಂದ ಮೇಲಿರಬಾರ್ದು. ಸೊ ಅದಕ್ಕೆ ದಿನನಿತ್ಯ ಅಭಿಷೇಕ ಮಾಡಬೇಕಾಗತ್ತೆ. ಮುಷ್ಟಿ ಮೇಲ್ಗಡೆ ಇದ್ರೆ ಕೆಲವು ದೊಡ್ಡ ತೊಗೊಂಬಂದು ದೊಡ್ಡ ಎನರ್ಜಿ ಅನ್ಕೋತಾರೆ, ಇಲ್ಲ, ಆಯಿತಾ. ಸೊ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ನಾರ್ತ್ ಈಸ್ಟ್ ಡೈರೆಕ್ಷನ್ ಏನಿರುತ್ತೆ ಮನೆಯಲ್ಲಿ, ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಒಂದು ವಾಟರ್ ಎಲಿಮೆಂಟೋ, ಒಂದು ವಾಟರ್ ಫೌಂಟೇನೋ ಅದನ್ನ ಇಡೋದು. ದೇವಮೂಲೆ. ಹೌದು, ಯಾಕಂತ ಹೇಳಿದ್ರೆ ಈಶ್ವರ ಅಲ್ವಾ, ಈಶ್ವರನಿಗೆ ಉಷ್ಣ ಜಾಸ್ತಿ, ಹೀಟ್ ಜಾಸ್ತಿ. ಹಾಗಾಗಿ ಆತ ಗಂಗೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ದು. ಸೊ ಅಲ್ಲಿ ವಾಟರ್ ಫ್ಲೋ ಎಷ್ಟಿರುತ್ತೋ ನಿಮಗೆ ಮೂಮೆಂಟ್ ಆಫ್ ಮನಿ ಇರುತ್ತೆ. ಬಿಕಾಸ್ ಸಮುದ್ರ ದೇವತೆ ಯಾರು ಅಂತ ಹೇಳಿದ್ರೆ ಲಕ್ಷ್ಮಿ, ಸಮುದ್ರದಿಂದ ಮಂಥನದಲ್ಲಿ ಹುಟ್ಟಿದ್ದವಳು. ಸೊ ಹಾಗಾಗಿ ಅವಳು ವೆಲ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಫ್ಲೋ ಇರಬೇಕು, ಫ್ಲೋ ಆಫ್ ವಾಟರ್ ಇರಬೇಕು.
ವಾಟರ್ ಈಗ ನೀವು ಹೇಳ್ಬೇಕಂದ್ರೂ ಕೂಡ ಈಗ ಫಾರ್ ಎಕ್ಸಾಂಪಲ್ ವಾಟರ್ ಎಲಿಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲಿ ಫೌಂಟೇನ್ ಇಡಿ ಅಥವಾ ಶಿವನಿಗೆ ಇಷ್ಟ, ಲಕ್ಷ್ಮಿಗೆ ಇಷ್ಟ, ಇದೆಲ್ಲ ನಮ್ಮ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ಕೂಡ ಬಟ್ ಅದರಿಂದ ಸೈನ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ. ಹೌದು ಸರ್ಟನ್ ಡೈರೆಕ್ಷನ್ಸ್ ಅಲ್ಲಿ ಯಾಕೆ Exactly. ಅಗ್ನಿಮೂಲೆ ಇಲ್ಲೇ ಇರಬೇಕು. ಹೌದು ಹೌದು. ಸೊ ನಾವು ಯಾವ ದಿಕ್ಕಲ್ಲಿ ಮಲಗ್ತೀವಿ, ರೆಸ್ಟ್ ಯಾವ ದಿಕ್ಕಲ್ಲಿ ಮಾಡ್ತೀವಿ, ಎಲ್ಲವನ್ನು ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಈಗ ಕಲರ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಹಾಲ್ ಅಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಪೇಸ್ಟಲ್ ಪೇಸ್ಟಲ್ ಕಲರ್ಸ್, ಬೆಡ್ರೂಮ್ಸ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಪ್ರಿಫರಬ್ಲಿ ಬೆಡ್ರೂಮ್ ಅನ್ನ ಯಾವ ಪಿಂಕ್ ಶೇಡ್ಸ್ ಅಲ್ಲಿ ಇಡಿ. ಯಾಕೆ, ಈಗ ನಾನು ನನ್ನ ಪಾರ್ಟ್ನರ್ ಒಂದು ರೂಮಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ವಿ ನೀಡ್ ಲವ್. ಕೆಲವ್ರು ಏನ್ ಮಾಡ್ತಾರೆ, ಬ್ಲೂ ಕಲರ್ ಪೇಂಟಿಂಗು ಅಥವಾ ಬ್ಲೂ ಕಲರ್ ಇರ್ತಾರೆ. ನೀವು ಒಬ್ಬರೇ ಸಿಂಗಲ್ ಆಗಿದ್ರೆ ಯೂಸ್ ಬ್ಲೂ. ಬ್ಲೂ ಕಲರ್. ಓಕೆ, ಬಟ್ ಏನಾಗುತ್ತೆ, ಬ್ಲೂ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವಾಟರ್ ಎಲಿಮೆಂಟ್. ವಾಟರ್ ವಾಟರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಚಂದ್ರ, ಎಮೋಷನ್, ಮೂನ್. ಸೊ ಯಾವಾಗ ನೀವು ಈ ಎಮೋಷನ್ಸ್ ಇದ್ದಾಗ ತುಂಬಾ ಎಮೋಷನ್ ಹೈ ಇರುತ್ತೆ, ತುಂಬಾ ಎಮೋಷನ್ ಲೋ ಇರುತ್ತೆ. ಪಿಂಕ್ ಇಸ್ ಸ್ಟೆಬಿಲಿಟಿ. ಅಗೇನ್ ರೋಸ್ ಕ್ವಾಟ್ಸ್ ಅನ್ನ ರೂಮಲ್ಲಿ ಇರ್ಬೋದು, ಮ್ಯಾಂಡರಿನ್ ಡಕ್ಸ್ ಆಗಿರ್ಬಹುದು, ಇದೆಲ್ಲವನ್ನು ಇಟ್ಟಾಗ ನಿಮ್ಮ ಲವ್ ರಿಲೇಶನ್ಶಿಪ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಆಯ್ತಾ. ಮತ್ತೆ ಲಾಕರ್ ಇಡ್ತೀರಾ, ಎಲ್ಲಿ ನೀವು ಏನೇ ಇಡಿ, ಲಾಕರ್ ಇಟ್ಟಾಗ ಅದ್ರ ಸುತ್ತ ಕನ್ನಡಿ ಇಡಿ. ಲಾಕರ್ ಸುತ್ತ ಕನ್ನಡಿ ಇಡಿ. ಅಂದ್ರೆ ಇವಾಗ ನನ್ನ ಕನ್ನಡಿ ಮುಂದೆ ಹಿಂದೆ ಆಚೆ ಈಚೆ. ಯಾಕೆ ಕನ್ನಡಿ ಅಂತ ಹೇಳಿದ್ರೆ ಕನ್ನಡಿ ಸಹ ಮಲ್ಟಿಪ್ಲೈಯರ್. ಓಕೆ, ಸೊ ನನ್ನ ಕಳೆದ ಸಂಚಿಕೆಯಲ್ಲಿ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ಇಟ್ಸ್ ಅ ರೆಲ್ಮ್ ಅಂತ ಹೇಳಿದ್ರೆ ನಿಮ್ಮ ಸೋಲ್ ರೆಲ್ಮ್. ಸೊ ಕನ್ನಡಿ ಮುಂದೆ ಏನೇ ಇಟ್ಟಿದ್ರು ಕೂಡ, ಫೈಲ್ಸ್ ಇಟ್ಟಿರ್ತೀರಾ, ದುಡ್ಡು ಇಟ್ಟಿರ್ತೀರ, ಅದೆಲ್ಲವೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಲಾಕರ್ ಸುತ್ತ ಮಿರರ್ ಅನ್ನ ಇಡಿ. ಸೊ ಈಗ ಮನೆ ಹೊರಗಡೆ ಒಂದು ಎಲಿವೇಶನ್ ಅಲ್ಲಿ ಹೊರಗಡೆ ಚೆನ್ನಾಗಿ ಅಟ್ರಾಕ್ಟಿವ್ ಕಾಣಿಸ್ಬೇಕು ಅಂದು ಈ ಕಲ್ಲುಗಳು ಹಾಕ್ಬಿಟ್ಟು ಕಟ್ತಾರೆ ಗೊತ್ತಾ, ಆ ತರ ಇಡಬಾರ್ದು ಮನೆಯನ್ನ. ಈ ಕೋಟೆಗಳು ಹಾಕ್ದಂಗೆ ಕಲ್ಲುಗಳಿರುತ್ತೆ ನೋಡಿದ್ರ, ಈ ಸಾಮಾನ್ಯವಾಗಿ ನೋಡಿ ಆ ತರ ಕೋಟೆ ತರ ಕಟ್ಟಿರ್ತಾರೆ ಕಲ್ಲು ಹಾಕಿ, ಆ ಮನೆಯಲ್ಲಿ ಗ್ರೋತ್ ಇರಲ್ಲ. ಆಯ್ತಾ. ಸೊ ಮನೆ ಗೋಡೆಗಳಲ್ಲೇ ಇರಬೇಕು, ಯಾವುದೇ ತರದ ಕಲ್ಲುಗಳಾಗಿರ್ಬಹುದು ಅದನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಅಗೇನ್ ಪ್ರಿಫರಬಲಿ ನಿಮಗೆ ಯಾವುದು ಕಲರ್ ಸೂಟ್ ಆಗುತ್ತೆ, ಪ್ರತಿ ಇವಾಗ ಪರ್ಸನಾಲಿಟಿ ಹೇಳ್ತಲ್ವ ನಂಬರ್ಗಳಿಗೆ, ಆ ನಂಬರಿಗೆ ಸೂಟ್ ಆಗೋ ಥರ ಕಲರನ್ನು ಹಾಕಿ. ಮನೆ ದೊಡ್ಡದಾಗಿ ಕಾಣಿಸ್ಬೇಕು ಅಂದ್ರೆ ಲೈಟ್ ಕಲರ್ ಹಾಕಿ, ಮನೆ ಚಿಕ್ಕದಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಡಾರ್ಕ್ ಕಲರ್ ಹಾಕಿ. ಈಗ ಕೆಲವು ಕ್ರಿಸ್ಟಲ್ಸ್ಗಳಿರತ್ತಲ್ವ, ಈಗ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಮನೆ ನಿನ್ನ ಎಕ್ಸ್ಟೆನ್ಷನ್ ಆಫ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಕೆಲವರನ್ನ ನೋಡಿ ತುಂಬ ಕಂಪೋಸ್ಟ್ ಪೀಸ್ ಆಗಿರ್ತಾರೆ. ಯಾವತ್ತು ವೆನ್ ಎವರ್ ಯು ಅಟ್ರಾಕ್ಟ್ ಮನಿ ಅಲ್ವಾ. ಈಗ ನಾವು ಬಾಡಿಗೆ ಮನೆಯಲ್ಲೇ ಇರೋಣ, ಬಾಡಿಗೆ ಮನೇಲಿ ಇದ್ರೂ ಕೂಡ ಆ ಮನೇನ ತುಂಬ ಅಚ್ಚುಕಟ್ಟಾಗಿಡಿ. ನೆಕ್ಸ್ಟ್ ಒಂದು 2 ವರ್ಷದಲ್ಲಿ ನೀವು ಸ್ವಂತ ಮನೆ ತಗೋತೀರಾ. ಆ ಬಾಡಿಗೆ ಮನೆನ ನಂದಲ್ಲ ಅಂತ ಹೇಳ್ಬಿಟ್ಟು ತುಂಬ ಗಲೀಜಾಗಿಟ್ಟಾಗ ದಟ್ ನಾಟ್ ಅಟ್ರಾಕ್ಟಿಂಗ್. ಸೊ ಮತ್ತೆ ಈ ಕ್ರಿಸ್ಟಲ್ಸ್ ಇದೆಯಲ್ವಾ, ಕೆಲವರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಈಗ ಏನಂತ ಹೇಳ್ತಾರೆ, ಕ್ರಿಸ್ಟಲ್ ಇಟ್ಬಿಟ್ಟಿದ್ದೀನಿ ನಂಗೆ ಲಕ್ ಬಂದ್ಬಿಡುತ್ತೆ. ಅನ್ಲೆಸ್ ಅಂಟಿಲ್ ಯು ಚಾರ್ಜ್ ದ ಕ್ರಿಸ್ಟಲ್ ದೇ ಡೋಂಟ್ ವರ್ಕ್. ಪ್ರಾಪರ್ ಚಾರ್ಜಿಂಗ್ ಮಾಡಬೇಕು. ಈಗ ಈ ಸೀರೆ ನನ್ನ ಲಕ್ಕಿ ಸೀರೆ ಅಂತ ಅಂದ್ಕೊಳ್ಳೋಣ, ಡೈಲಿ ಇದನ್ನೇ ಉಟ್ಕೋತೀನಿ. ಆಯ್ತಾ, ವಿಲ್ ದಟ್ ಸಾರಿ ಬ್ರಿಂಗ್ ಮಿ ಲಕ್? ಇಲ್ಲ. ಗಲೀಜಾದ್ಮೇಲೆ ಅದರಿಂದ ನನಗೆ ಇನ್ಫೆಕ್ಷನ್ ಬರಕ್ಕೆ ಶುರು ಆಗುತ್ತೆ. ಸೊ ಐ ನೀಡ್ ಟು ವಾಶ್. ಹೌದು, ಇದು ನನ್ನ ಲಕ್ಕಿ ಸೀರೆ ಇಲ್ಲ ಅಂತ ಹೇಳಲ್ಲ, ಬಟ್ ಐ ಹ್ಯಾವ್ ಟು ಚಾರ್ಜ್ ಪ್ರಾಪರ್ಲಿ, ಅದನ್ನ ಕ್ಲೆನ್ಸ್ ಮಾಡಬೇಕಾಗತ್ತೆ. ಸೊ ಕ್ರಿಸ್ಟಲ್ಲು ಅಷ್ಟೇ. ಈಗ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ, ಸುಮ್ಮನೆ ಕಾರಣ, ಒಬ್ಬೊಬ್ಬರಿಗೆ ಸಿಟ್ಟು ಬರ್ತಾ ಇದೆ ಏನೋ ಅಂತ. ನಿಮ್ಮ ಮನೆಯ ಸೌತ್ ಈಸ್ಟ್ ಡೈರೆಕ್ಷನ್ ಇರುತ್ತಲ್ವಾ, ಅದು ಬಂದ್ಬಿಟ್ಟು ಕುಜಂ ದಿಕ್ಕು. ಕಲಹ ಅಥವಾ ಮನೆಯಲ್ಲಿ ಗಲಾಟೆ, ಕೋರ್ಟು ಕೇಸ್ಗಳೆಲ್ಲ ಆಗ್ತಿದ್ದಾಗ ಅಲ್ಲಿ ನೀವು ಕಾರ್ನೇಲಿಯನ್ ಅಂತ ಕ್ರಿಸ್ಟಲ್ ಬರುತ್ತೆ. ಆಯ್ತಾ, ಕಾರ್ನೇಲಿಯನ್ ಆಗಿರ್ಬೋದು, ಹೆಮಟೈಟ್ ಅಂತ ಹೇಳ್ತಾರೆ. ನಾನು ಅಲ್ಲಿ ಒಂದು ಆಂಜನೇಯ ಸ್ವಾಮಿಯನ್ನು ಇಟ್ಟಿದ್ದೀನಿ ನೋಡಿ ಕಾರ್ನರಲ್ಲಿ. ಸೊ ಇಟ್ ಇಸ್ ಸೌತ್ ಈಸ್ಟ್ ಡೈರೆಕ್ಷನ್. ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಇಡೋದಾಗಿರ್ಬಹುದು, ಇಲ್ಲ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಯನ್ನು ಇಡೋದಾಗಿರ್ಬೋದು. ಸೌತ್ ಈಸ್ಟಲ್ಲೇ ಅದನ್ನು ಇಡ್ಬೋದು. ಸಿಂಪಲ್ ರೆಮಿಡಿ. ಆಯಿತಾ. ಇನ್ನು ನನಗೆ ಮನೆಯಲ್ಲಿ ಯಾರೋ ಏನೋ ಮಾಡಿಸ್ಬಿಡ್ತಾ ಇದ್ದಾರೆ, ನಂಗೆ ಭಯ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಲವಂಗ ಐತಿ ಅಲ್ವಾ, ಕ್ಲೋವ್ ಮತ್ತು ಆಲಮ್. ಆಯಿತಾ, ಅದು ಸ್ಫಟಿಕ ಅಂತ ಹೇಳ್ತಾರೆ. ಸ್ಫಟಿಕ. ಹಾಂ, ಅದು ಉಪ್ಪು. 4 ಡೈರೆಕ್ಷನ್ ನಿಮ್ಮ ಮನೆಯ ಸುತ್ತ 4 ಡೈರೆಕ್ಷನ್ ಗಿಡಿ. ಮಲಗುವಾಗ ಲವಂಗ, ಹೌದು, ಸ್ಫಟಿಕ, ಲವಂಗ, ಇದು ಉಪ್ಪು, ಲವಣ, ಉಪ್ಪು, ಈ ಮೂರನ್ನ ಮತ್ತೆ ಪ್ರತಿ ಬಾತ್ರೂಮಲ್ಲೂ ಇಡಿ. ಯಾಕಂತ ಹೇಳಿದ್ರೆ ಬಾತ್ರೂಮ್ ಇಸ್ ನೆಗೆಟಿವ್. ಯಾವತ್ತೂ ನಿಮ್ಮ WC ಏನಿರುತ್ತೆ ಅದನ್ನು ಓಪನ್ ಮಾಡಿ ಇಡಬೇಡಿ. ಕಮೋಡನ್ನು ಯಾವಾಗಲೂ ಕ್ಲೋಸ್ ಆಗೇ ಇರಬೇಕು. ಕೆಲವು ಮನೆಯಲ್ಲೇ ಓಪನ್ ಮಾಡಿ. ಮತ್ತು ಬಾತ್ರೂಮ್ ಎಷ್ಟು ಒದ್ದೆ ಇರುತ್ತೆ ಗೊತ್ತಾ, ನೀರಿರೋದು, ಅಷ್ಟು ರಾಹು ಎಫೆಕ್ಟ್ ಇರುತ್ತೆ. ಸೊ ಆಲ್ವೇಸ್ ಎನ್ಶೋರ್ ನಿಮ್ಮ ಬಾತ್ರೂಮ್ಗಳು ತುಂಬ ಡ್ರೈ ಆಗಿರಬೇಕು. ಆಮೇಲೆ ಮಿರರ್, ಕೆಲವ್ರ ಮನೆಯಲ್ಲಿ ಕನ್ನಡಿಗಳು ನೋಡಿದ್ರೆ ಎಷ್ಟೋ ಸತಿ ಕ್ಲೀನೇ ಮಾಡಲ್ಲ, ಮರ್ತು ಹೋಗ್ಬಿಡ್ತೀವಿ. ಮನೆ ಇರೋದು ಕನ್ನಡಿಲಿ ಎಲ್ಲ ಈ ವಾಟರ್ ಮಾರ್ಕ್ ಇರುತ್ತೆ. ಯಾವತ್ತೂ ಕನ್ನಡಿನ ಹಾಗಿಡ್ಬೇಡಿ.
ಆಯ್ತಾ. ಕನ್ನಡಿ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಸೆಲ್ಫ್ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ. ನಮ್ಮ ಆ ಥರ ಕನ್ನಡಿ ಯಾರ ಮನೇಲಿ ಗಲೀಜಾಗಿರುತ್ತೆ, ನಮ್ಮ ಹೆಸರಿಗೆ ಕಳಂಕ ತರ್ತಕ್ಕಂಥದ್ದು. ಮತ್ತೆ ಕೆಲವರು ಅಲಂಕಾರವಾಗಿ ಮಿರರನ್ನು ಉಪಯೋಗಿಸ್ತಾರೆ, ಮಾಡಬೇಡಿ. ಇಲ್ಲ, ಪ್ರಿಫರಬಲಿ ವೆಸ್ಟ್ ಡೈರೆಕ್ಷನ್. ವೆಸ್ಟ್ ಇಸ್ ಡೈರೆಕ್ಷನ್ ಆಫ್ ಶನಿ, ಲಾರ್ಡ್ ಶನಿ. ಅದನ್ನು ವೆಸ್ಟ್ ಡೈರೆಕ್ಷನಲ್ಲಿ ಮಿರರ್ ಇಡೋದಾಗ ಎನಾನ್ಸ್ ಆಗ್ತಾ ಹೋಗುತ್ತೆ ಶನಿ ಎಫೆಕ್ಟನ್ನು. ಸೊ ಯಾವುದೇ ಕಾರಣಕ್ಕೂ ಮಿರರನ್ನು ರಾಂಗ್ ಡೈರೆಕ್ಷನಲ್ಲಿ ಇಡಬೇಕು. ಅದಕ್ಕೆ ದೊಡ್ಡ ದೊಡ್ಡ ಮಿರರ್ ಇರ್ತಾರೆ, ಚಿಕ್ಕ ಚಿಕ್ಕ ಮಿರರ್ ಏನೂ ಎಫೆಕ್ಟ್ ಆಗಲ್ಲ. ವೆರಿ ಲೀಸ್ಟ್ ಮಿನಿಮಮ್, ಬೇರ್ ಮಿನಿಮಮ್. ಈಗ ನಿಮ್ಮ ಪೂರ್ಣ ದೇಹ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆ ಕನ್ನಡಿಯಲ್ಲಿ ಆ ಎಫೆಕ್ಟ್ ಇರುತ್ತೆ. ಸೊ ಸಣ್ಣ ಸಣ್ಣ ಕನ್ನಡಿಗಳು ಏನೂ ಆಗಲ್ಲ. ಓಕೆ, ಈಗ ಕೆಲವರು ಮನೆಗೆ ಬರ್ತಿದ್ದಂಗೆ ಎಂಟ್ರೆನ್ಸ್ ಅಲ್ಲಿ ದೊಡ್ಡ ಮಿರರ್ ಹಾಕಿರ್ತಾರೆ, ಬೇಡ, ರಿಪಲ್ ಆಗಿಬಿಡುತ್ತೆ. ಆಯ್ತಾ. ಮತ್ತೆ ಯಾವಾಗ ಈಗ ಎಕ್ಸಾಂಪಲ್ ಎಲ್ಲರೂ ಬರೋರು ಖುಷಿಯಾಗಿ ಬರಲ್ಲ ನಿಮ್ಮ ಮನೆಗೆ. ಆ ನೆಗೆಟಿವ್ ಎನರ್ಜಿ ಇಟ್ಕೊಂಡು ಆಗುತ್ತೆ. ಸೊ ಆಲ್ವೇಸ್ ಎನ್ಶೋರ್ ದಟ್ ನಿಮ್ಮ ಮನೆಯಲ್ಲಿ ಮತ್ತೆ ಸುಲೈಮಾನ್ ಹಕೀಕ್ ಅಂತ ಸ್ಟೋನ್ ಸಿಗುತ್ತೆ. ಆಯ್ತಾ. ನಿಜವಾಗ್ಲೂ ನೋಡೋಕ್ಕೆ ಕಣ್ಣು ಥರ ಇರುತ್ತೆ. ಮಾಮೂಲಿ ನೀವು ಈವಿಲ್ ಐಗ್ ಅಂತ ನೋಡ್ತೀರ, ಬ್ಲೂ ಕಲರ್, ಅದೆಲ್ಲ ಪ್ಲಾಸ್ಟಿಕ್ ಬರುತ್ತೆ, ಚೈನದಲ್ಲ. ಸುಲೈಮಾನ್ ಹಕೀಕ್ ಅಂತ ನಿಜವಾದ ಕಣ್ಣು ಹೇಗಿದೆ, ಆ ಕಣ್ಣನ್ನ ಹೇಗೆ ನರಗಳು ಹೇಗಿದೆಯೋ ಆ ಇದರಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಉಪಯೋಗಿಸ್ಬೇಕು. ಸುಲೈಮಾನ್ ಹಕೀಕನ್ನು ಮನೆ ಮುಂದೆ ಹಾಕಿರಬೇಕು. ದೃಷ್ಟಿ ಗಣಪತಿ ಇಡ್ತಾರೆ. ನಾವು ದೇವರನ್ನ ನಮ್ಮ ದೃಷ್ಟಿಯನ್ನ ತೆಗೆಯೋದು ಹೇಗೆ, ಅದು ಹಾಗೆಲ್ಲ ಮಾಡಬಾರ್ದು. ದೇವರನ್ನ ಅಲಂಕಾರವಾಗಿ ಉಪಯೋಗಿಸ್ತಾರೆ, ಬುದ್ಧನ ಉಪಯೋಗಿಸ್ತಾರೆ, ಗಣಪತಿಯನ್ನು ಉಪಯೋಗಿಸ್ತಾರೆ, ಹಾಗೆ ಮಾಡಬಾರ್ದು. ಮನೆ ಮುಂದೆ ನೋಡಿರ್ಬೋದು 3 ದಾರಿ ಇದರಲ್ಲಿ ಗಣಪತಿ ಹಾಕ್ಬಾರ್ದು. ದೇವ್ರು ನಮ್ಮನ್ನ ಕಾಯೋಷ್ಟು ನಾವಷ್ಟು ದೊಡ್ಡವರ. ಮತ್ತೆ ತುಂಬಾ ಜನ ಮನೆ ಮಾಡಬಾರ್ದು. ಆಯ್ತಾ. ಸೊ ದೇವರಿಗೆ ದೇವರ ಸ್ಥಾನ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮನೇಲಿ ಎಲ್ಲ ಕಡೆ ಫೋಟೋಗಳು ಹಾಕಿರ್ತಾರೆ, ಹಾಕಬಾರ್ದು. ನಾವು ಹೇಗೋ ಕೂತಿರ್ತೀವಿ, ಹೇಗೋ ನಿಂತಿರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ. ಭಗವಂತನ ಮುಂದೆ ಯಾವುದೇ ರೀತಿ ಇರ್ಬೋದು. ಭಗವಂತನ ಮುಂದೆ ಹೋದಾಗ ಯಾವತ್ತೂ ಅಷ್ಟೇ ದೇವ್ರ ಮನೆ ಹಿಂಗ್ ಹೋಗಂಗಿರ್ಬೇಕು ಅಂತ ಹೇಳಿ ನಾವು ಶ್ರದ್ಧಾ. ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋಗಳು ಖಂಡಿತವಾಗ್ಲೂ ಇಲ್ಲ. ಈಗ ಕೆಲವರಿಗೆ ಈಗ ರೂಮಲ್ಲಿ ಒಬ್ಬೊಬ್ಬರೇ ಮಲಗಕ್ಕೆ ಭಯ ಆಗತ್ತೆ, ಅದಕ್ಕೆ ಆಂಜನೇಯ ಸ್ವಾಮಿ ಫೋಟೋ ಹಾಕೊಂಡಿರ್ತಾರೆ. ಬೇಡ. ಯಾವತ್ತು ಭಗವಂತನ ಎನರ್ಜಿ ಏನಿದೆಯೋ ಅದು ಯಾವತ್ತು ಯಾವುದೇ ಒಂದು ರೂಪದಲ್ಲಿ ಅಲ್ಲ. ಈಗ ಹಂಗಾರೆ ಇನ್ನೊಂದು ಸೊಲ್ಯೂಷನ್, ಕೆಲವರಿಗೆ ಒಬ್ಬೊಬ್ಬರೇ ಮಲಗಕ್ಕೆ ಭಯ ಆಗತ್ತೆ, ಹಂಗಾಗಿ ರೂಮ್ಗಳಲ್ಲಿ ಆಂಜನೇಯ ಸ್ವಾಮಿ ಫೋಟೋ, ಹನುಮಾನ್ ಚಾಲೀಸವನ್ನ ಇಟ್ಕೊಳ್ಳಿ ಬೆಡ್ ಹತ್ರ, ಇಟ್ಕೊಂಡು ಸಾಕು. ಸೊ ಆದರೆ ಅದನ್ನ ನೀವು ದೇವರನ್ನ ಇಟ್ಕೊಂಡು ಮತ್ತೆ ಹೇಗೆ ಬಟ್ಟೆ ಚೇಂಜ್ ಮಾಡ್ತೀವಿ, ಏನೋ ಎಷ್ಟೊಂದೆಲ್ಲ ಇರುತ್ತೆ, ಇಡಬಾರ್ದು. ಬಾತ್ರೂಮ್ ಇರುತ್ತೆ, ಅದಕ್ಕೆ ಕನೆಕ್ಟೆಡ್ ಆಗಿ ಹಾಗೆಲ್ಲ ಮಾಡಬಾರ್ದು. ಮತ್ತೆ ಮನೇಲಿ ರೂಮ್ಗಳಲ್ಲಿ ಬೆಡ್ರೂಮ್ ಮಿರರ್ಗಳಿರತ್ತಲ್ಲ, ಡ್ರೆಸ್ಸಿಂಗ್ ಮಿರರ್ ಹತ್ರ ಬಿಟ್ರೆ ಎಲ್ಲೂ ತುಂಬಾ ಮಿರರ್ ಹಾಕೊಂಬಾರ್ದು ಅಂತ. ಹೌದು, ಮಿರರ್ ಅದು ಹೇಳಿದಲ್ಲ, ಇಟ್ ಇಸ್ ಅ ರೆಲ್ಮ್. ಈಗ ನಾನು ಕಳೆದ ಸಂಚಿಕೆ ಹೇಳಿದೆ, ಕೆಲವು ಸಲ ನಾನು ಇವತ್ತು ಸಾಯ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಕಾಣಿಸಲ್ಲ. ಯು ಕೆನಾಟ್ ಸಿ ಯೋರ್ ಸೆಲ್ಫ್ ಲಿವಿಂಗ್ ದಿಸ್ ಬಾಡಿ ಅಂತ. ಸೊ ಹಾಗಾಗಿ ಇಟ್ಸ್ ಸೋಲ್ ರೆಲ್ಮ್ ಅಂತ ಕರೀತಾರೆ ಅದಕ್ಕೆ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೂ ಅವ್ರು ಬದುಕಿರಲ್ಲ, ಆ ಮೂಮೆಂಟಲ್ಲಿ ಅದಾದ್ಮೇಲೆ ಗೊತ್ತಾಗ್ಬಿಟ್ಟ ತಕ್ಷಣ. ಸೊ ಹಾಗಾಗಿ ಮಿರರನ್ನು ಎಲ್ಲಂದ್ರೆ ಅಲ್ಲಿ ಇಡಕ್ಕೆ ಹೋಗ್ಬೇಡಿ. ಇದು ಬಂದು ರಾ ಫಾರ್ಮ್ ಆಫ್ ರೋಸ್ ಕ್ವಾರ್ಟ್ಸ್. ಇದನ್ನ ನೀನು ಯಾಕೆ ಅಂತ ಹೇಳಿದ್ರೆ, ಈಗ ದೊಡ್ಡ ಸ್ಪೇಸ್ ಇರುತ್ತೆ, ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಸ್ಪೇಸಿಗೆ ಸ್ಟೋನನ್ನು ಇಡಬೇಕಾಗುತ್ತೆ. ಆಯಿತಾ. ಮಿನಿಮಮ್ ಒಂದು 200 ಗ್ರಾಮ್ ಆಗಿರ್ಬೋದು, ಇಂಥದನ್ನೆಲ್ಲ ಬೆಡ್ರೂಮಲ್ಲಿ ಇಡಬೇಕು. ಓಕೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಆಕ್ವಾಮರೀನ್ ಏನಕ್ಕೆ ಅಂತ ಹೇಳಿದ್ರೆ ಪೀಸನ್ನು ಎಲಿಮಿನೇಟ್ ಮಾಡೋದಕ್ಕೆ, ಮನೆಯಲ್ಲಿ ನೆಮ್ಮದಿ ಬೇಕು ಅಂತಿದ್ದಾಗ ಇದನ್ನು ಇಟ್ಕೋಬೋದು. ಆಯಿತಾ. ಸೊ ನಾರ್ತ್ ಡೈರೆಕ್ಷನಲ್ಲಿ ಇಡಬೇಕು ಇದನ್ನು. ರೋಸ್ ಕ್ವಾರ್ಟ್ಸ್ ಎಲ್ಲಿರೋದು? ರೂಮಲ್ಲಿ ಇಟ್ಕೊಳ್ಳೋದು, ರೂಮಲ್ಲಿ, ಬೆಡ್ರೂಮಲ್ಲಿ. ಇವನ್ ಎಕ್ಸಾಂಪಲ್ ನಾನು ಹಾಲಲ್ಲಿ ಇಡ್ತೀನಿ. ಯಾತಕ್ಕೆ ಅಂತ ಹೇಳಿದ್ರೆ ವೆನ್ ಸಮನ್ ಕಮ್ಸ್ ಟು ಇನ್ ಮೈ ಹೌಸ್, ಎಂಥ ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಬಂದರೂ ಕೂಡ ದೇ ಶುಡ್ ಬಿಕಮ್ ಲವ್. ಆ್ಯಂಡ್ ಅಮೆಥಿಸ್ಟ್ ಆಲ್ಸೋ. ಆಯಿತಾ. ಅಮೆಥಿಸ್ಟ್ ಇಸ್ ರಿಲೇಟೆಡ್ ಟು ಲಾರ್ಡ್ ಶನಿ. ಓಕೆನಾ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ವೀನಸ್ ಮತ್ತು ಅಮೆಥಿಸ್ಟ್, ಶನಿ. ಓಕೆ. ದಟ್ ಬ್ರಿಂಗ್ಸ್ ಅಬಂಡೆನ್ಸ್ ಆಫ್ ಲವ್. ಯಾಕಂತಂದ್ರೆ ಟ್ರೂ ಲವ್. ಶನಿ ಯಾವುದು ಫಾಲ್ಸ್ ಲವನ್ನು ಕೊಡಲ್ಲ. ಆಯಿತಾ. ಸೊ ನನ್ನ ಮನೆಗೆ ಬರ್ತಕ್ಕಂಥ ಎಲ್ಲ ರಿಲೇಷನ್ಶಿಪ್ಪು, ನನ್ನ ಫ್ಯಾಮಿಲಿ ಆಗಿರಬಹುದು, ಐ ವಾಂಟ್ ಟು ಹ್ಯಾವ್ ಅ ಕಾನ್ಸ್ಟೆಂಟ್ ರಿಲೇಷನ್ಶಿಪ್ ಇನ್ ಇನ್ಫೈನಟ್ ವೇ. ಸೊ ರೋಸ್ ಕ್ವಾರ್ಟ್ಸ್ ಅಮೆಥಿಸ್ಟ್ ಜೊತೆಲಿ ಹಾಕಿದಾಗ ಕೂಡ ಇನ್ಫೈನಟ್ ವೇ ಅಲ್ಲಿ ನನಗೆ ಲವ್ ಹುಡ್ಕೊಂಡು ಬರುತ್ತೆ. ಸಾಮಾನ್ಯವಾಗಿ ನೀವು ನನ್ನ ವೀಡಿಯೋಸಲ್ಲಿ ನೋಡಿ, ಲವ್ ಯು ಮ್ಯಾಮ್ ಅಂತ. ನಾನು ತುಂಬ ರೋಸ್ ಕ್ವಾರ್ಟ್ಸನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಐ ಸೇ ಟನ್ಸ್ ಆಫ್ ಟೈಮ್ಸ್, ಈವನ್ ನಾವು ಯಾವತ್ತಾಗಲೂ ನಿಮ್ಮ ಪಾರ್ಟ್ನರ್ ಜೊತೆ ಇರಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ, ಹೆಣ್ಮಕ್ಳು ಎಸ್ಪೆಷಲಿ ಒಂದು ರಿಲೇಷನ್ಶಿಪ್ಗೆ ಬಿದ್ದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮನ್ನೇ ನಾವು ಮರ್ತ್ಕೊಂಡ್ಬಿಡ್ತೀವಿ. ಆಯಿತಾ. ಆಮೇಲೆ ಅಯ್ಯೋ ಅವ್ರು ನಂಗೆ ಪ್ರೀತಿ ಕೊಡಲಿಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ. ವೆನ್ಎವರ್ ಯಾರ ಜೊತೆ ನೀವು ರಿಲೇಷನ್ಶಿಪ್ಪಲ್ಲಿರಲಿ, ಡೋಂಟ್ ಫರ್ಗೆಟ್ ಟು ಲವ್ ಯುವರ್ ಸೆಲ್ಫ್. ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಈ ಕ್ರಿಸ್ಟಲ್ ಏನಿದೆಲ್ಲ, ಈಗ ಅಮೆಥಿಸ್ಟ್, ಈಗ ನೋಡಿ, ಈಗ ಇದು ಒಂದು kg ಇದೆಲ್ಲ. ಹಾಂ. ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಎಕ್ಸ್ಪೆನ್ಸಿವ್, ಇದು 1 kg ಎಲ್ಲ ಇಟ್ಕೊಬೇಕು ಅಂದ್ರೆ
ಇದನ್ನ ಗ್ರಾಮ್ಸ್ ಅಲ್ಲಿ ಕೂಡ ಇಟ್ಕೊಬೋದಲ್ಲ, ಗ್ರಾಮ್ಸ್ ಅಲ್ಲಿ ಕೂಡ ಇಟ್ಕೋಬಹುದು. ಈಗ 50 ಗ್ರಾಮ್ಸ್ 100 Sure. ಗ್ರಾಮ್ಸ್ ಆ ಥರದ್ದೆಲ್ಲ. ಮತ್ತೆ ರಿಮೆಂಬರ್ ಪೈರೇಟ್ಸ್ ಹೌದು, ಪೈರೇಟ್ ಅನ್ನ ಆಯ್ತಾ. ಸೊ ಈ ಎಲ್ಲ ಕ್ರಿಸ್ಟಲ್ ಅನ್ನ ನೀವು ಚಾರ್ಜ್ ಮಾಡ್ಬೇಕಾದ್ರೆ ಪೈರೇಟ್ ಅನ್ನು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಪೈರೇಟ್ ಸ್ಟೋನ್ ಸಿಗತ್ತೆ. Pirate ಈ stones. ಪೈರೇಟ್ ಸ್ಟೋನ್ಸ್ Stones. ಏನಿದೆ Chunk ಇದೆಲ್ಲಿ of pearl. ಇಟ್ಟು ಲಾಕರ್ ಅಲ್ಲಿ ಸುಮ್ಮನೆ ತಗೊಂಡು ಹೋಗಿ ಲಾಕರ್ ಅಲ್ಲಿ ಇಡಬೇಕು. ಓಕೆನಾ. ಸೊ ಅದನ್ನ ಎಲ್ಲೂ ತೊಳೆಯೋದಾಗಿರ್ಬಹುದು ಅಥವಾ ಬೇರೆಯವರಿಗೆ ತೋರ್ಸೋದಾಗಿರ್ಬೋದು ಮಾಡಬಾರ್ದು. ಇಟ್ಸ್ ಅ ಫೂಲಿಶ್ ಗೋಲ್ಡ್ ಅಂತ ಕರೀತಾರೆ. ಸೊ ಪೈರೇಟ್ ಅನ್ನು ಲಾಕರ್ ಅಲ್ಲಿ ಇಡ್ಬೋದು. ಸೊ ಈ ಕ್ರಿಸ್ಟಲ್ಸ್ ನಿಮ್ಮ ಮನೆಗೆ ನೆಮ್ಮದಿ ಜೊತೆಗೆ ಬೇಸ್ ಬಟ್ ಯು ಹ್ಯಾವ್ ಟು ಚಾರ್ಜ್ ಇಟ್. ಪ್ರತಿ ಹುಣ್ಣಿಮೆಗೆ ಸಾಲ್ಟ್ ವಾಟ್ರಲ್ಲಿ ತೊಳೆದ್ಬಿಟ್ಟು ಕ್ರಿಸ್ಟಲ್ ತಗೊಳ್ಳೋದನ್ನ ಹೆಂಗೆ ಚಾರ್ಜ್ ಮಾಡೋದನ್ನು ಕಲಿಬೇಕು. ಸಾಲ್ಟ್ ವಾಟ್ರಲ್ಲಿ ತೊಳೆದು ನಾನೇನು ಮಾಡ್ತೀನಿ ಅಂತ ಬರಿ ಮಾಡಿಬಿಡ್ತೀನಿ. ಗಾರ್ಡನಲ್ಲಿ ಬರಿ ಮಾಡಿಬಿಡ್ತೀನಿ. ಬರಿ ಮಾಡಿ ಒಂದು 3 ದಿನ ಬಿಟ್ಬಿಡ್ತೀನಿ. ಯಾಕಂದ್ರೆ 3 ದಿನ ಚಂದ್ರನ ಬಿಂಬ ಬೀಳುತ್ತೆ. ತದನಂತರ ಅದನ್ನ ತಗೊಂಡು ಅಂದ್ರೆ ನೀವು ಈ ಕ್ರಿಸ್ಟಲ್ಸ್ ನಿಮ್ಮಲ್ಲಿ ಇಟ್ಟಿರೋದನ್ನ ತೆಗೆದು ನಿಮ್ಮನೆ ಹೊರಗಡೆ ಮಣ್ಣು ಅಗದ್ಬಿಟ್ಟು ಊದ್ಬಿಟ್ಟು ಬಿಟ್ಬಿಡ್ತೀನಿ. ಮುಚ್ಚಿಬಿಡ್ತೀನಿ. 3 days ಬಿಟ್ಟ ನಂತರ ನಾನು ಅದನ್ನು ತೆಗೆದು ನನಗೆ ಕೆಲವು ಸಿಂಬಲ್ಸ್ಗಳಿರುತ್ತೆ, ನನಗೇನು ಬೇಕು ಅದಾಗಬೇಕಂತ ಇರುತ್ತೋ ಅದನ್ನು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಓಕೆ. ಆಮೇಲೆ ನೀವು ತೆಗೆದು ಮತ್ತೆ ತೊಳಿತೀರಾ? ತೊಳಿತೀನಿ. ಬಟ್ ಅಷ್ಟೊಂದಲ್ಲ, ಉಪ್ಪು ನೀರಲ್ಲೆಲ್ಲ ತೊಳಿಯಲ್ಲ. ಅಷ್ಟು ನೀವು ಮುಟ್ಟು ನೋಡಿ ಅದು ಎನರ್ಜಿ ಎಷ್ಟಿರುತ್ತೆ ಗೊತ್ತಾ ಫುಲ್ ಮೂನ್ ಟೈಮಲ್ಲಿ. ಸೊ ಎಲ್ಲ ಕ್ರಿಸ್ಟಲ್ ಮತ್ತು ನಾವು ಹಾಕೋ ಕ್ರಿಸ್ಟಲ್ ಕೈಗೆ ಹಾಕೋದಂಥದ್ದು ಕೂಡ ಅದನ್ನೇ ಮಾಡಬೇಕು, ಚಾರ್ಜ್ ಮಾಡಬೇಕು. ಎಕ್ಸಾಂಪಲ್ ನೀವು ಸಿಟ್ರಿನ್ ಹಾಕಿದಿರಲ್ವಾ, ಇದನ್ನ ಅರ್ಶನದ ನೀರಲ್ಲಿ ತೊಳಿಬೇಕು. ಪೈರೇಟ್ ಅನ್ನು ತೊಳಿಬಾರ್ದು. ಎನಿಥಿಂಗ್ ಇಟ್ಸ್ IT, ಸೆಲೆನೈಟ್, ಪೈರೈಟ್, ಹೆಮಟೈಟ್ ಇದನ್ನೆಲ್ಲ ತೊಳಿಬಾರ್ದು. ನೀರನ್ನು ಮುಟ್ಟಿಸ್ಬಾರ್ದು. ಇದು ನಾನು ಹಾಕಿರೋದು ಸಿಟ್ರಿನ್. ಇದು ನನ್ನ ಫೇವ್ರೇಟ್. ಯಾರೋ ಒಬ್ರು ಸ್ಪೆಷಲ್ ಪರ್ಸನ್ ಕೊಟ್ಟು. ಓಕೆ, ನೆಕ್ಸ್ಟ್. ಓಕೆ. ಸೊ ಅದನ್ನು ಅರ್ಶನದ ನೀರಲ್ಲಿ ತೊಳಿಬೇಕು. ಆಮೇಲೆ ಡೈಮಂಡ್ ಇರುತ್ತೆ. ಡೈಮಂಡ್ ಕೂಡ ಯಾವ್ದ್ರಿಂದ ಬರುತ್ತೆ? ಅರ್ತ್ ಎಲಿಮೆಂಟ್. ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದಕ್ಕೆ ಈವನ್ ಕೇಸರಿ ನೀರಲ್ಲಿ ತೊಳೆಯೋದು. ಸೊ ಪ್ರತಿ ಒಂದು ಕ್ರಿಸ್ಟಲ್ ಕ್ಲೆನ್ಸ್ ಇಟ್ ಇನ್ ಡಿಫ್ರೆಂಟ್ ಫಾರ್ಮ್. ಸಿ ಎವ್ರಿ ಡೇ ಯುಲ್ ಬಿ ಮೀಟಿಂಗ್ ಸೋ ಮೆನಿ ಪೀಪಲ್. ಈಗ ನೀವೆಷ್ಟೋ ಮೀಟಿಂಗ್ಸ್ ಹೋಗ್ತಿರ್ತೀರ ಅಥವಾ ಬೇರೆ ಕೌನ್ಸಿಲಿಂಗ್ ಮಾಡ್ತಿರ್ತೀರ, ತುಂಬ ಜನ ಮೀಟ್ ಮಾಡ್ತಾ ಇರ್ತೀನಿ. ಈಗ ಕೆಲವರು ಒಳ್ಳೇದು ಬಯಸ್ತಾರೆ, ಇನ್ನು ಕೆಲವರು ಒಬ್ಬ ಎಷ್ಟು ಚೆನ್ನಾಗಿದ್ದಾಳೆ ಅಂತಂತಾರೆ, ಇನ್ನು ಕೆಲವರು ನಾನು ಯಾಕೆ ಚೆನ್ನಾಗಿಲ್ಲ ಅಂತ ಅನ್ಕೊತಾರೆ, ಇನ್ನು ಕೆಲವರು ಅವ್ರಿಗೆ ತಲೆಯಲ್ಲಿ ಬುದ್ಧಿ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅನ್ಕೋತಾರೆ. ಅಂದರೆ ನಾವು ಯಾವುದಾದ್ರೂ ಒಬ್ಬ ವ್ಯಕ್ತಿನ ಮೀಟ್ ಆದಾಗ ಪ್ರತಿಯೊಬ್ಬರು ನಮ್ಗೆ ಒಳ್ಳೇದು ಬಯಸ್ತಾರೆ ಅಂತಲೇ ಏನಲ್ಲ. ಕೆಲವರು ಹೆಂಗೆ ಬೇಕೋ ಎಂಥ ವೈಬ್ಸ್ ಬೇಕೋ ಕಳಿಸ್ಬೋದು. ಜನರಲ್ ಆಗಿ ಆನ್ ಎ ಡೈಲಿ ಬೇಸಿಸ್ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಫಸ್ಟ್ ಥಿಂಗ್ ಆಯ್ತಾ ರಾಜೇಶ್, ವೆನ್ ಎಫ್ ಯು ಆರ್ ನೋಡಿ, ಮನುಷ್ಯನ ಮನಸ್ಥಿತಿ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಅಂತ ಹೇಳಿದರೆ, ಈಗ ನಾನೊಂದು ಈ ಸೀರೆ ಹಾಕಿ ನಾನು ಪೋಸ್ಟ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳೋಣ. ನನಗೊಂದು 5-6 ಲೈಕ್ಸು 20 ಲೈಕ್ಸ್ ಬಂದರೂ ನಾನು ಇಡೀ ದಿನ ಹಾಳಾಗ್ಬಿಡುತ್ತೆ. ಇಟ್ಸ್ ಲೈಕ್ ಅಯ್ಯೋ ನನ್ನನ್ನು ಯಾರೂ ಇಷ್ಟಪಡ್ತಾ ಇಲ್ವಾ ಆಯಿತಾ. ನಾನು ಕೆಲವು ಸತಿ ನಾವು ಇವಾಗ ಎಷ್ಟು ಮಟ್ಟಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ, ಬೇರೆಯವ್ರ ಹತ್ರ ವ್ಯಾಲಿಡೇಷನ್ ತೊಗೊಂಡ್ರೇ ಐ ಫೀಲ್ ಪಾಸಿಟಿವ್ ಅಂತ. ಇದು ಹಾಗೆ ಮನಸ್ಥಿತಿಯಲ್ಲಿ ಮನುಷ್ಯನ ಮನಸ್ಥಿತಿ ತುಂಬ ಹಾಳಾಗ್ತಾ ಇದೆ. ಫಸ್ಟ್ ಸ್ಟಾಪ್ ಎಂಗೇಜಿಂಗ್ ಆಯ್ತಾ, ವೆದರ್ ಅವ್ರು ಪಾಸಿಟಿವ್ ಪರ್ಸನ್ನ, ನೆಗೆಟಿವ್ ಪರ್ಸನ್ನ, ನನಗೆ ಕೆಟ್ಟದ್ದು ಬಯಸಿದಾರಾ ಒಳ್ಳೇದು ಬಯಸಿದಾರಾ ಅಂತ ಹೆಚ್ಚಾಗಿ ಎಲ್ಲವನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಹೇಳಿ. ಈಗ ನೀವು ನಂಗೆ ಒಂದು ಸೈಡ್ ನೋಡ್ತಾ ಇದ್ದೀರಾ, ಮೇ ಬಿ ಐ ಯು ಫೀಲ್ ಲೈಕ್ ವಾವ್ ಶೀಸ್ ಅನ್ ಸೋ ಅಮೇಝಿಂಗ್ ಪರ್ಸನ್ ಅಂತ. ಮೇ ಬಿ ಇನ್ನೊಬ್ರು ಕೂಡ ಹೇಳ್ತಾರೆ ನೋ ಶೀಸ್ ಅನ್ ವರ್ಸ್ ಪರ್ಸನ್ ಟು ಡೀಲ್. ಸೊ ನಮ್ಮ ಪರ್ಸ್ಪೆಕ್ಟಿವ್ ಆಗಿ ಪರ್ಸಿವ್. ಎಕ್ಸಾಂಪಲ್ ಕಾಳಿ ಆಯಿತಾ, ಪಾರ್ವತಿಯ ಇನ್ನೊಂದು ಅವತಾರ. ಕೆಲವ್ರಿಗೆ ಸೌಮ್ಯವಾಗಿ ಪಾರ್ವತಿ ಅಂತ ಅನಿಸ್ತಾಳೆ, ಇನ್ನೊಬ್ಳಿಗೆ ಕಾಳಿಯಾಗಿ ಕಾಣಿಸ್ತಾಳೆ. ಹಾಗೆ ಎಲ್ಲವನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ, ಬಿಕಾಸ್ ವಿ ಆರ್ ಅ ಸೋಷಲ್ ಅನಿಮಲ್, ಹ್ಯೂಮನ್ ಇಸ್ ಅ ಸೋಷಲ್ ಅನಿಮಲ್. ಎಲ್ರಿಗೂ ನಮಗೆ ಒಂದು ಜನಸಂಪರ್ಕ ಬೇಕು. ನಾವು ಯಾವಾಗ ಒಂಟಿಯಾಗಿರ್ತೀವಿ ಡಿಪ್ರೆಷನ್ಗಳಿಗಾಗ್ತೀವಿ. ಸೊ ಹಾಗಾಗಿ ಅವ್ರ ಜೊತೆ ಎಂಗೇಜ್ ಆಗಿ ನನ್ನ ಎನರ್ಜಿ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಂತ ಅಂದರೆ ಸ್ಟಾಪ್ ಓವರ್ ಶೇರಿಂಗ್. ಯಾವಾಗ ನಾವು ಓವರ್ ಶೇರಿಂಗನ್ನು ಯಾಕೆ ಮಾಡ್ತೀವಿ ಗೊತ್ತಾ? ಕೆಲವು ಸತಿ ನೋಡಿದ್ದೀರಾ, ಕೆಲವರು ಈಗ ನೀವು ಇನ್ಸ್ಟಾಗ್ರಾಮಲ್ಲೇ ಓಪನ್ ಮಾಡಿ ನೋಡಿ, ಹುಚ್ಚುಚ್ಚಂಗೆ ಕುಣಿಯೋದು, ಏನೇನೋ ಮಾಡೋದು. ವಿಚಿತ್ರನೇ ಅನ್ಕೋತಾರೆ ಅವ್ನು ಕೆಟ್ಟದಾಗ ಹಾಡು ಹೇಳ್ತಿದ್ದಾನಂತ ತನಗೆ ಗೊತ್ತಿರುತ್ತೆ, ಆದರೂ ಕೂಡ ಅದನ್ನು ಹಾಕೋದು, ಅದಕ್ಕೊಂದು ಇಷ್ಟು ಜನ ವೈರಲ್ ಆಗೋದು. ಯಾಕೆ ಹೀಗಾಗ್ತಾ ಇರುತ್ತೆ ಗೊತ್ತಾ? ಬಿಕಾಸ್ ಆಫ್ ಇದೇನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಬಾಲ್ಯದಲ್ಲಿ ಅವ್ರಿಗೆ ಅಟೆನ್ಷನ್ ಸಿಕ್ಕಿರಲ್ಲ ಆಯಿತಾ. ಕಾನ್ಸ್ಟೆಂಟ್ ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತೀವಿ ಆಯಿತಾ. ಯಾವಾಗಲೂ ನನಗೆ ಅಟೆನ್ಷನ್ ಬೇಕು. ಎಲ್ಲರೂ ನನ್ನ ಫ್ರೆಂಡ್ಸ್ ಜೊತೆ ಹೋಗಿರಿ, ಬೇಕಂತ ಒಬ್ಬ ಯಾರೋ ಏನೋ ಒಂದು ಮಾಡ್ಬಿಡ್ತಾನೆ ಕಿತಾಪತಿ. ಯಾಕಂದ್ರೆ ಎಲ್ಲರೂ ಅವನಿಗೆ ಅಟೆನ್ಷನ್ ಕೊಡ್ಲಿ ಅಂತಾನೆ. ಕೆಲವರು ನಡ್ಕೊಂಡು ಹೋಗ್ತಾ ಇದಕ್ಕಿದ್ದಂಗೆ ಬಿದ್ದೋಗ್ತಾರೆ. ಹೌದು. ಕೆಲವರು ಮತ್ತಿನ್ನೊಂದು ನೋಡಿರ್ಬೋದು, ಮೈ ಮೇಲೆ ದೇವ್ರು ಬಂದಿರೋಂಗೆ ನಾಟಕ ಮಾಡೋದು. ನಂಗೆ ಒಂದು ಹುಡುಗಿ ಬಂದಿತ್ತು ಅಂದರೆ ಮನೆಯಲ್ಲಿ ಅಂತ ಸ್ವಲ್ಪ ಅಂದರೆ ನೋಡೋಕೆ ಸ್ವಲ್ಪ ದಪ್ಪ ಅಂದರೆ ಇದಾಗಿದ್ರು.
ಅವಳಿಗೆ ಮೈ ಮೇಲೆ ದೇವ್ರು ಬರುತ್ತೆ ಅಂದರೆ ಯಾವಾಗ ಅಂದರೆ ಅವಾಗ ಬಂದ್ಬಿಡುತ್ತೆ. ಇವಾಗ ಗಂಡು ನೋಡಬೇಕು, ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀವಿ ಮೇಡಮ್, ಹಿಂಗಾದ್ರೂ ಮಾಡಿ ಅಮ್ಮ ಬರೋದು ನಮ್ಗೆ ಖುಷಿ, ಅದು ಯಾವಾಗಲೂ ಒಂದ್ಸತಿ ಅಂತ. ಸರಿ ಹೌದಮ್ಮ ನಿನ್ನ ಮೈ ಮೇಲೆ ದೇವ್ರು ಬರುತ್ತಾ ಅಂತ. ಹೌದು ಮೇಡಮ್ ನನಗೆ ದೇವ್ರು ಬರುತ್ತೆ ಅಂತಂದ್ರು. ಸರಿ ನೀನು ಏನು ಹೇಳಿದೆಲ್ಲ ನಿಜ ಆಗತ್ತಾ ಅಂತಂದ್ರೆ ಹೌದು ಮೇಡಮ್ ಹಾಗೆ ಹೀಗೆ ಅಂತ. ಆಮೇಲೆ ನಾನು ಅವಳಿಗೊಂದು ಸ್ವಲ್ಪ ಕಂಫರ್ಟ್ ಝೋನ್ ಕೊಟ್ಟು ಅವಳು ಯಾಕೆ ಹೀಗೆ ಆಡ್ತಿದ್ದಾಳೆ ಏನು ಅಂತಂದರೆ, ಪಾಪ ಮಗು ಸಣ್ಣ ವಯಸ್ಸಿಂದ ಅವಳಿಗೆ ದಪ್ಪ ಇದ್ಲು ಅಂದರೆ ಕಪ್ಪಗಿದ್ಲು ಅಂತ ಹೇಳಿ ಸಿಕ್ಕದವರೆಲ್ಲ ಅವಳನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ರು. ಯಾವಾಗ ಅವಳ ಪರ್ಸ್ನಾಲಿಟಿಯನ್ನು ಡಿಸೋಸಿಯೇಟಿವ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಕರಿತೀವಿ, ಅವಳೇನು ಮಾಡಿದ್ಲು ಅಂತ ಹೇಳಿದ್ರೆ ಅವಳನ್ನು ಒಂದು ದೇವ್ರ ಮೈ ಮೇಲೆ ದೇವ್ರು ಬರ್ತಾ ಇದೆ ಅನ್ನೋ ಥರನೋ ಅಥವಾ ಇನ್ನೊಂದಾಗ ಅವಳಿಗೆ ಎಲ್ಲರೂ ಕಾಲದ ಮುಗಿತಾಯಿದ್ರು, ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಸೊ ಶಿ ವಾಸ್ ಡಿಸೋಸಿಯೇಟ್ ಅಂದರೆ ಅವಳು ನಿಜವಾಗ್ಲೂ ನೀವು ನೋಡಿದ್ರೆ ಹೌದು ದೇವ್ರು ಬಂದಿದೆ ಅಂತಲೇ ಅನ್ಕೋತೀವಿ. ಯಾಕಂತ ಹೇಳಿದ್ರೆ ಈಗ ನೀವು ಆಪ್ತ ಮಿತ್ರದಲ್ಲಿ ಸೌಂದರ್ಯನ ನೋಡಿರಬಹುದು ಅಂತ ಹೇಳಿದ್ರೆ ಆ ಲೈಫ್ ಅವ್ರಿಗೆ ಕಂಫರ್ಟಬಲ್ ಇರಲ್ಲ. ಸೊ ನಮ್ಮನ್ನು ನಾವು ಆ ಥರ ಮಾಡ್ಕೋತಾ ಹೋಗ್ತೀವಿ. ಸೊ ಹೀಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ತೀರಾ ಎಲ್ಲವನ್ನೂ ವಿಶ್ಲೇಷಣೆ ಮಾಡ್ತಾ ಹೋದರೆ, ಎಲ್ಲವ ರೀತಿಯ ಪ್ರೊಟೆಕ್ಷನನ್ನು ನಾವು ತಗೋಬೇಕು ಅಂತ ಹೋದರೆ ಅಟ್ ದ ಎಂಡ್ ಆಫ್ ದ ಡೇ ವಿ ವಿಲ್ ಬಿ ಲೆಫ್ಟ್ ಅಲೋನ್. ಸೊ ಅಂಡರ್ಸ್ಟ್ಯಾಂಡ್, ಯಾಕಂತ ಹೇಳಿದ್ರೆ ಓವರ್ ಶೇರ್ ಮಾಡೋದು, ಓವರ್ ಕೇರ್ ಮಾಡೋದು, ಇದೆಲ್ಲವೂ ಕೂಡ ಓವರ್ ಬೌಂಡ್ರೀಸ್ ಇಲ್ಲದೆ ಜನಗಳ ಹತ್ರ ಇಂಟ್ರಾಕ್ಟ್ ಮಾಡೋದು, ಇದೆಲ್ಲವೂ ಕೂಡ ನಿಮ್ಮ ಪರ್ಸ್ನಾಲಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ. ಇನ್ಸ್ಟೆಡ್ ಆಫ್ ಐಸೋಲೇಟಿಂಗ್, ನಾನು ಯಾರ ಜೊತೆ ಮೀಟ್ ಮಾಡೋದು ಬೇಡ, ಅವ್ರು ಯಾರು ನನ್ನ ಬಯಸ್ತಾ ಇದ್ದಾರೆ, ಒಳ್ಳೇದು ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಯು ಆರ್ ಎಂಗೇಜಿಂಗ್ ವಿತ್ ದಟ್ ಯು ವಿಲ್ ಗೆಟ್ ಅಫೆಕ್ಟೆಡ್. ನಾನು ಯಾವಾಗ ಅದ್ರ ಜೊತೆ ಎಂಗೇಜ್ ಮಾಡಿದೆ, ಐ ಆಮ್ ಮೈ ಸೆಲ್ಫ್, ಐ ಆಮ್ ಸೋ ಕಾನ್ಫಿಡೆಂಟ್ ಅಂತಿದ್ದಾಗ ಯೋರ್ ಪರ್ಸ್ನಾಲಿಟಿ ಬಿಕಮ್ಸ್ ಡಿಫ್ರೆಂಟ್. ಫಸ್ಟ್ ನೀವು ನನ್ನ ಮೀಟ್ ಮಾಡಿದೆ, ಓಕೆ, ವಾಟ್ ಯು ಥಿಂಕ್ ಯು ನೋಟಿಸ್ಡ್ ಇನ್ ಮೀ? ಯು ಆಯ್ತು, ನನ್ನನ್ನಲ್ಲ, ಫಸ್ಟ್ ಒಂದು ವ್ಯಕ್ತಿಯನ್ನು ಇಂಪ್ರೆಸ್. ಓಕೆ, ಬಟ್ ಯು ನೋ ಯಾವುದು ನಿಮ್ಮನ್ನು ಫಸ್ಟ್ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಪರ್ಫ್ಯೂಮ್, ಹೌ ಯು ಸ್ಮೆಲ್. ಈಗ ನಿಮ್ಮ ಮನೇಲಿ ನಾಯಿ ಇದೆ ಅಲ್ವಾ, ಅದು ನಿಮ್ಮ ಮನೆ ಮಗುನ ವಾಕಿಂಗ್ ಕರ್ಕೊಂಡು ಹೋದಾಗ ಅದು ಇನ್ನೊಂದು ನಾಯಿನ ಮೂಸ್ತಾ ಇರುತ್ತೆ, ಸ್ಮೆಲ್ ಮಾಡ್ತಾ ಇರುತ್ತೆ. ಬಾರ್ಕ್ ಮಾಡೋದಕ್ಕಿಂತ ಮುಂಚೆ ಕೂಡ ಹೋಗಿ ಅದನ್ನ ಸ್ಮೆಲ್ ಮಾಡುತ್ತೆ. ಬಾಯಿ ಈಗ ಒಂದು ದುಂಬಿನೇ ತಗೊಳ್ಳಿ, ಒಂದಕ್ಕೊಂದು ಸ್ಮೆಲ್ ಮಾಡ್ತಾ ಇರುತ್ತೆ. ವೈ? ಬಿಕಾಸ್ ಸ್ಮೆಲ್ ಮೆಮರಿ ಇದೆಯಲ್ವಾ, ಹೇಗೆ ಸ್ಮೆಲ್ ಮಾಡ್ತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಫ್ರೇಗ್ರೆನ್ಸ್ ಇರುತ್ತೆ. ಈಗ ನಿಮ್ಮ ಅಜ್ಜಿ ತಾತ ಹತ್ರನೋ ಅವ್ರೇನು ಹಾಕಬೇಕು ಅಂತಿಲ್ಲ, ಬಟ್ ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನು ಫೆರೋಮೋನ್ಸ್ ಅಂತ ಹೇಳ್ತಾರೆ. ಫೆರೋಮೋನ್ಸ್, ಆಯಿತಾ. ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ನಮಗೆ ಸ್ಮೆಲ್ನಿಂದ ಅಟ್ರಾಕ್ಟ್ ಆಗ್ತೀವಿ. ಸೊ ಆಲ್ವೇಸ್ ಎನ್ಶೋರ್ ವಿ ಸ್ಮೆಲ್ ಫ್ರೆಶ್, ಸ್ಮೆಲ್ ಗುಡ್. ಯಾ. ಸೊ ಕೆಲವ್ರು ನೋಡಿದಾರೆ ಸಿಕ್ಕಾಪಟ್ಟೆ ಪರ್ಫ್ಯೂಮ್ ಹಾಕೊಂಡ್ಬಂದ್ಬಿಡ್ತಾರೆ ಮನೇಲಿರೋದನ್ನೆಲ್ಲ, ಅದು ಆ ವಾಸನೆ ತಡ್ಕೊಳಕ್ಕಾಗಲ್ಲ. ಸಿ ಸ್ಮೆಲ್ ಅನ್ನೋದು ತುಂಬ ಸಟಲ್ ಆಗಿ ಬರ್ಬೇಕು. ಎಕ್ಸಾಂಪಲ್ ವೆನ್ ಯು ಶೇಕ್ ಹ್ಯಾಂಡ್ ಅಲ್ವಾ, ಸೊ ದಿಸ್ ಪಲ್ಸ್ ಪಾಯಿಂಟ್ ಇದೆಯಲ್ವಾ, ಯು ಹ್ಯಾವ್ ಟು ಜಸ್ಟ್ ಪುಟ್ ಒನ್ ಅಷ್ಟೇ, ಎಷ್ಟು ಸಟಲ್ ಇಲ್ಲ, ಯಾ, ಯೂಸ್ ಇಟ್ ಒನ್ ಪಲ್ಸ್ ಪಾಯಿಂಟಿಗೆ ವೆರಿ ಸಟಲಿ. ಈ ಲೇಡೀಸ್ ಪೋಷನ್ ಇದು ಓಕೆ ಇಲ್ಲ, ಯಾ, ಓಕೆನಾ. ನೆಕ್ಸ್ಟ್ ಜಸ್ಟ್ ಪಲ್ಸ್ ಪಾಯಿಂಟ್, ಓಕೆ, ಈ ಪಲ್ಸ್ ಪಾಯಿಂಟ್ ಕಡೆ, ಯಾ, ಓಕೆನಾ. ನೆಕ್ಸ್ಟ್ ಜಸ್ಟ್ ಪಲ್ಸ್ ಪಾಯಿಂಟ್, ಓಕೆ, ಈ ಪಲ್ಸ್ ಪಾಯಿಂಟ್ ಕಡೆ. ಆಲ್ವೇಸ್ ಯಾವತ್ತು ಜ್ಯುವೆಲ್ರಿ ಮೇಲೆ ಹಾಕಬಾರ್ದು, ಜ್ಯುವೆಲ್ರಿ ಮೇಲೆ ಹಾಕಬಾರ್ದು, ಬಟ್ಟೆ ಮೇಲೆ, ಬಟ್ಟೆ ಮೇಲೂ ಇಲ್ಲ. ಸಿ ಸ್ಕಿನ್ ಅಲ್ಲಿ ಮಾತ್ರ ನೋಡಿ, ಬಿಯಾಂಡ್ ಯೋರ್ ಇಯರ್ಸ್, ಕಿವಿ ಹಿಂದೆ ಈ ಪಲ್ಸ್ ಪಾಯಿಂಟ್ ಇದೆ ಗೊತ್ತಾ, ಇಲ್ಲಿ ಕಾಲರ್ ಬೋನ್ ಇಲ್ಲಿ ಹಾಕಬಾರ್ದು. ಬಿಕಾಸ್ ಪರ್ಫ್ಯೂಮ್ಸ್ ಅಲ್ಲಿ ಎಂಡೋಕ್ರೈನ್ ಡಿಸೆಪ್ಟರ್ಸ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆವರ್, ಇಟ್ಸ್ ಯೋರ್ ಥೈರಾಯ್ಡ್ ಗ್ಲ್ಯಾಂಡ್. ಇಲ್ಲಿ ಪರ್ಫ್ಯೂಮ್ ಹಾಕ್ಬಿಡಿ. ದೆನ್ ಬ್ಯಾಕ್, ಓಕೆ, ನಿಮ್ಮ ಕೂದಲು ಕೂಡ ಹೇಗೆ ಸ್ಮೆಲ್ ಆಗುತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ ಪಲ್ಸ್ ಪಾಯಿಂಟಿಗೆ ಮಾತ್ರ ಹಾಕಿ. ಸೊ ಯಾವಾಗಲಾದ್ರೂ ನೀವು ಹ್ಯಾಂಡ್ ಶೇಕ್ ಮಾಡಿದಾಗ, ಹಗ್ ಮಾಡಿದಾಗ ಆ ಸ್ಮೆಲ್ ಬರುತ್ತೆ. ಸೊ ಇಡೀ ಬಾಡಿಗೆ ಹಾಕಬೇಕು ಅಂತಿಲ್ಲ, ಇಲ್ಲಿ ಹಾಕಿದ್ರು ಅದು ನಿಲ್ಲಲ್ಲ. ಸೊ ನಿಮ್ಮ ಪಲ್ಸ್ ಪಾಯಿಂಟ್ ಏನಿರುತ್ತೆ, ಈಗ ಎಕ್ಸಾಂಪಲ್ ಈ ಪರ್ಫ್ಯೂಮ್ ನಮಗೆ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ, ನಿಮಗೆ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ. ಸೊ ನಮ್ಮ ಬಾಡಿ ಓಡರ್ ಮೂಲಕ ಬರುತ್ತೆ. ದಟ್ಸ್ ವೈ ಪ್ರತಿಯೊಬ್ಬ ಮನುಷ್ಯನಿಗೂ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ. ಹಾಗಾಗಿ ಫಸ್ಟ್ ನಿಮಗೆ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಇಂಪ್ರೆಷನ್ ಕ್ರಿಯೇಟ್ ಆಗೋದಂದರೆ ನಿಮ್ಮ ಪರ್ಫ್ಯೂಮ್. ಮತ್ತು ಕಲರ್ ಆಫ್ ಕ್ಲೋತ್. ಈಗ ನೀವು ಇವಾಗ ಯಾವುದೇ ರಾಜಕಾರಣಿನ ನೋಡಿ, ಅವರೆಲ್ಲರೂ ವೈಟನ್ನು ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಪರ್ಸನಾಲಿಟಿ ಹೇಗಿರುತ್ತೋ ಇಲ್ಲ, ಬಟ್ ವೈಟ್ ಕಲರ್ ಮಾತ್ರ ಯಾಕೆ ಪ್ರಿಫರಬ್ಲಿ ದೇ ವೇರ್ ಅಂತ ಹೇಳಿದ್ರೆ, ವೈಟ್ ನೋಡಿದಾಗ ನಿಮಗೆ ಪೀಸ್ ಬರುತ್ತೆ, ನಂಬಿಕೆ ಬರುತ್ತೆ, ಟ್ರಸ್ಟ್ ಬರುತ್ತೆ. ಮತ್ತು ಕಲರ್ ಲೋಗೋದಲ್ಲೂ ಅಷ್ಟೇ, ನೀವು ಎನಿಥಿಂಗ್ ವಿಚ್ ಇಸ್ ಇನ್ ವೈಟ್ ಕಲರ್ ಇದ್ದಾಗ ನಂಬಿಕೆ ಬರ್ಸ್ಬೇಕಾದ್ರೆ ಯು ಯೂಸ್ ದಟ್
ವೈಟ್ ಆಯ್ತಾ. ಸಾಮಾನ್ಯವಾಗಿ ಬ್ಯಾಂಕಲ್ಲಿ ನೋಡಿ, ಬ್ಯಾಂಕಲ್ಲಿ ಮಾತ್ರ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಹಾಕಿರ್ತಾರೆ. ಯಾವುದೇ ಆಲ್ಫಾಬೆಟ್ ಲೆಟರ್ ಇರಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಅನ್ನ ಹಾಕಿರ್ತಾರೆ. ಸೊ ದಿಸ್ ವಾಟ್ ಇಟ್ ಇಸ್ ಕಲರ್ ಸೈಕಾಲಜಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಕ್ರಿಯೇಟ್ ಮಾಡೋದು ಒಂದು ಇಂಪ್ರೆಷನ್ ಅನ್ನ. ನಂತರ ಬ್ಲ್ಯಾಕ್ ಅನ್ನ ಹಾಕಿದಾಗ ಆಯ್ತಾ, ಎಕ್ಸಾಂಪಲ್ ಯು ವಾಂಟ್ ಟು ಗೋ ಆನ್ ಅ ಡೇಟ್ ಆಯ್ತಾ, ಅಥವಾ ಒಂದು ಪರ್ಸನಲ್ ವೆರಿ ಕ್ಯಾಶುವಲ್ ಮೀಟಿಂಗ್ ಇರುತ್ತೆ, ಹಾಗಿದ್ದಾಗ ಬ್ಲ್ಯಾಕ್ ಅನ್ನ ಹಾಕಿ ಇಟ್ ವಿಲ್ ಗಿವ್ ಯು ಚಾಮ್ ಕಲರ್. ಯಾರಿಗೆ ಹಾಕಲಿ ಬ್ಲ್ಯಾಕ್ ಇದ್ದು ಹಾಕಿದಾಗ ಇಟ್ ವಿಲ್ ಗಿವ್ ಅ ಕಲರ್. ಅಂದ್ರೆ ನನಗೀಗ ಯಾವ ಕಲರ್ ಇದ್ರೂ ಆ ಕಲರ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಕೆಲವೊಂದ್ಸರಿ ಮಿಕ್ಸ್ ಮಾಡಿ ಪರ್ಫ್ಯೂಮ್ ಹಾಕ್ಬೋದಾ? ಖಂಡಿತ. ಎಕ್ಸಾಂಪಲ್ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ, ವೆರಿ ಸಟಲ್ ಇರಬೇಕು, ತುಂಬಾ ಸಟಲ್. ಹೌದು. ಈಗ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಹೇಳೋರು ರೆಡ್ ಕಲರ್ ಲಿಪ್ಸ್ಟಿಕ್ ಅನ್ನ ಹಾಕಕ್ ಹೋಗ್ಬೇಡಿ ಅಂತ. ವೆನ್ ಎವರ್ ಯು ಆರ್ ಗೋಯಿಂಗ್ ಫಾರ್ ಅನ್ ಇಂಟರ್ವ್ಯೂ ಅಲ್ವಾ, ಯಾವತ್ತು ರೆಡ್ ಲಿಪ್ಸ್ಟಿಕ್ ಹಾಕಿದಾಗ ಏನಾಗುತ್ತೆ, ಎಲ್ಲೇ ಇರಲಿ ಕಲರ್ ರೆಡ್ ಅಟೆನ್ಷನ್ ಅನ್ನ ಕೇಳುತ್ತೆ. ಬಟ್ ನಾವು ಕೆಲಸ ಹೋದಾಗ ವಿ ಹ್ಯಾವ್ ಟು ಶೋ ಸಟಲ್ ಪರ್ಸನಾಲಿಟಿ. ಯಾರನ್ನೇ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ, ಡೇಟಿಗೆ ಹೋದಾಗಲ್ಲ ನೀವು ರೆಡ್ ಲಿಪ್ಸ್ಟಿಕ್ ಹಾಕಿ, ದಟ್ ಇಸ್ ಸ್ಟಿಲ್ ಅಕ್ಸೆಪ್ಟಬಲ್. ಬಟ್ ವೆನ್ ಎವರ್ ಯು ಆರ್ ಮೀಟಿಂಗ್ ಅ ಕ್ಯಾಶುವಲಿ ಒನ್ ಪರ್ಸನ್ ಅನ್ನು ಮೀಟ್ ಮಾಡಬೇಕು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಹೋಗಬೇಕಾಗುತ್ತೆ, ಇಂಟರ್ವ್ಯೂ ಹೋಗ್ಬೇಕು, ವೆರಿ ಸಟಲ್ ಯಾವ್ದಾದ್ರು ನ್ಯೂಡ್ ಕಲರ್ಸ್ ಇರುತ್ತಲ್ವಾ, ಅಥವಾ ಪೇಸ್ಟಲ್ ಕಲರ್ಸ್ ಅಂಥದ್ದು ಹಾಕಬೇಕು. ನೆವರ್ ವೇರ್ ರೆಡ್ ಕಲರ್ ಆ ಥರದ್ದಲ್ಲ. ಬಟ್ ಪರ್ಫ್ಯೂಮ್ ಅಷ್ಟೇ ಇಟ್ ಶುಡ್ ಬಿ ವೆರಿ ಸಟಲ್ ಅಂತ ಹೇಳಿದ್ರೆ ಬಂದರೂ ಬರ್ದೇ ಇರೋಂಗಿರಬೇಕು ಸ್ಮೆಲ್. ಅದಾದಮೇಲೆ ಯಾವುದಾದ್ರು ಡೇಟಿಗೆ ಹೋಗಬೇಕಾದ್ರೆ ಮಸ್ಕ್ ಇರ್ತಕ್ಕಂಥ ಸ್ಮೆಲ್ ಆಗಿರಬಹುದು, ಸ್ಟ್ರಾಂಗ್ ಓಡರ್ ಇರ್ತಕ್ಕಂಥದ್ದು ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಸಿಚುಯೇಷನ್ಗೆ, ಡಿಫ್ರೆಂಟ್ ಟೈಪ್ ಆಫ್ ಪ್ಲೇಸಸ್ಗೆ. ಮತ್ತೆ ಹೌದು, ಸಮ್ಮರ್ ಇದ್ದಾಗ ಬೇರೆ ಥರ, ಸಮ್ಮರ್ ಇರುವಾಗ ಸಿಟ್ಟಿಕ್ ಸ್ಮೆಲ್ ಬರುತ್ತೆ ಗೊತ್ತಾ, ಅಂಥದ್ದು ಹಾಕ್ಬೇಕು ಅಂತ ಹೇಳಿದ್ರೆ ಸ್ಪ್ರಿಂಗ್ ಸೀಸನ್ ಅಲ್ಲ ಬೇರೆ ಥರ, ಮಳೆಗಾಲದಲ್ಲಿ ಬೇರೆ ಥರ. ಯಾಕಂದರೆ ಆಲ್ವೇಸ್ ಎನ್ಶ್ಯೂರ್ ನಮ್ಮ ಅದೆಲ್ಲ ಏನು ಬೇಡ, ಒಂದು ಫಿಟ್ ಕರಿ ಇದೆಯಲ್ವಾ ಆಲಮ್, ಅದರಲ್ಲೇ ಕ್ಲೀನ್ ಮಾಡಿದ್ರು ಕೂಡ ಸ್ವೆಟ್ ಸ್ಮೆಲ್ ಬರಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸತಿ ಸ್ವೆಟ್ ಜೊತೆ ಮಿಕ್ಸ್ ಮಾಡಿ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ಈ ಪರ್ಫ್ಯೂಮ್ ಹಾಕಿದಾಗ, ಒಂದು ಮಧ್ಯಾಹ್ನ ಹೊತ್ತು ಸಾಯಂಕಾಲ ಹೊತ್ತು. ಸೊ ಆಲ್ವೇಸ್ ಎನ್ಶ್ಯೂರ್ ಯೋರ್ ಅಂಡರ್ ಆರ್ಮ್ಸ್ ಇಸ್ ಕೆಪ್ಟ್ ಇಂಟ್ಯಾಕ್ಟ್. ಆಮೇಲೆ ಈಗ ಮಳೆಗಾಲದಲ್ಲಿ ಮಳೆಗಾಲದಲ್ಲೂ ಅಷ್ಟೇ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ಡಾರ್ಕ್ ಅಂತ ಹೇಳಿದ್ರೆ ಇರಬೇಕು ಅಂತ ಹೇಳಿದ್ರೆ ನಿನ್ನ ಸ್ಕಿನ್ನಲ್ಲಿ ಈಗ EDP ಅಂತ ಪರ್ಫ್ಯೂಮ್ ಬರುತ್ತೆ, ಅಂಥದ್ದು ಹಾಕಬೇಕು. ಸೊ ಅದು ನಿನ್ನ ಸ್ಕಿನ್ನಲ್ಲಿ ಇರುತ್ತೆ ತುಂಬ ಹೊತ್ತು. ಆಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಪ್ರಿಫರಬ್ಲಿ ವೆರಿ ಸಟಲ್. ಬೇಕಾದ್ರೆ ಎಷ್ಟೋ ಜನಕ್ಕೆ ಪರ್ಫ್ಯೂಮ್ ಅಲರ್ಜಿ ಇರುತ್ತೆ, ನಾವು ಅದನ್ನು ಕೂತ್ಕೊಂಡು ಪಕ್ಕದಲ್ಲಿರೋರ್ಗೆ ಅದಾಗತ್ತೋ ಇಲ್ವೋ ಗೊತ್ತಿಲ್ಲ. ವಿ ಶುಡ್ ನೆವರ್ ಕ್ರಿಯೇಟ್ ಯಾರಿಗೋ ಒಬ್ರಿಗೆ ತೊಂದರೆ ಮಾಡೋದು ಬೇಡ. ಸೊ ಆಲ್ವೇಸ್ ಪ್ರಿಫರ್ ವೆರಿ ಸಟಲ್. ಅಂಡ್ ಯಾವತ್ತೂ ತಿಳ್ಕೊಳ್ಳಿ, ಪರ್ಫ್ಯೂಮ್ ಇಸ್ ಅ ಪರ್ಸ್ನಲ್ ಚಾಯ್ಸ್. ಬೇರೆಯವ್ರಿಗೆ ಮೆಚ್ಸೋಕೆ ಹೋದ್ರೆ ಹಾಕೋಬೇಡಿ. ಬಿಕಾಸ್ ವೆನ್ ಯು ಸ್ಮೆಲ್ ಗುಡ್, ವೆನ್ ಯು ಲುಕ್ ಗುಡ್, ನಿಮಗೆ ಯು ಫೀಲ್ ಗುಡ್. ಯಾವಾಗಲೂ ನಾವು ಯಾರಿಗೂ ಇಂಪ್ರೆಸ್ ಮಾಡಬೇಕು, ಯಾರಿಗೂ ಮೆಚ್ಚಿಸ್ಬೇಕು ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್. ಎಷ್ಟೊಂದು ಸಂದರ್ಭದಲ್ಲಿ ಕೆಲವರು ಯಾರಾದರೂ ಮೀಟ್ ಮಾಡಕ್ಕೆ ಹೋದಾಗ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಿದ್ದಂಗೆ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅಂತ ಅನ್ಸುತ್ತೆ. ಇಟ್ ಈಸ್ ನಾಟ್ ಬಿಕಾಸ್ ಆ ಹುಡುಗನೋ ನೋಡೋಕೆ ಚೆನ್ನಾಗಿದ್ದಾರೆ ಅಂತಲ್ಲ, ಅದ್ರ ಜೊತೆಗೂ ಏನೋ ಒಂದು ಸ್ಪೆಷಲ್ ಫೀಚರ್ಸ್ ಇರುತ್ತೆ. ಇವ್ರು ನೋಡಿದ ತಕ್ಷಣ ಸಖತ್ ಇಂಪ್ರೆಸ್ ಆಗಿ ಅಂತ ಅನ್ಸುತ್ತೆ ಅಲ್ವಾ. ಈಗ ನಾವು ಯಾರಾದರೂ ಒಬ್ಬರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಂದ್ರೆ, ಅಥವಾ ಅವ್ರು ನೋಡಿದ ತಕ್ಷಣ ನಮ್ಮನ್ನ ವಾವ್ ಅಂತ ಅನ್ಬೇಕು ಅಂದ್ರೆ, ಆ ಫಸ್ಟ್ ಇಂಪ್ರೆಷನ್ ಹೇಗೆ ಕ್ರಿಯೇಟ್ ಮಾಡೋದು? ಫಸ್ಟ್ ಆಫ್ ಆಲ್ ಆಯಿತಾ, ನಂಗೆ ಯಾವಾಗಲೂ ತುಂಬ ವಾನ ಬಿ ಅಂತ ಹೇಳ್ತಾರೆ ಗೊತ್ತಾ. ತುಂಬ ಈಗ ಕೆಲವ್ರು ನೋಡಿದಿರತ್ತೆ, ಸಿಕ್ಕಾಪಡೆ ಓವರ್ ಮೇಕಪ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಅದು ಮೇಕಪ್ ತುಂಬ ಓವರ್ ಆಗಿರುತ್ತೆ ಅಂತ. ಯಾವತ್ತೂ ತಿಳ್ಕೊಳ್ಳಿ, ಸಟಲ್, ಸಿಂಪಲ್, ದ ಲೆಸ್ ಇಸ್ ಮೋರ್. ಎಕ್ಸಾಂಪಲ್, ಇವೆನ್ ನೀವು ಯಾವ ಕಲರ್ ಹಾಕ್ತಿರಲ್ವಾ, ಈಗ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣ ಅಂತ ಸೂಟ್ ಆಗುತ್ತೆ ಆಯಿತಾ. ಸೊ ಸಿಂಪಲ್ ಆಗಂತ ಹೇಳಿದ್ರೆ ನೋಡಿ, ಈ ಕಲರಲ್ಲಿ ನನ್ನ ಸ್ಕಿನ್ ಬೇರೆ ಕಾಣಿಸುತ್ತೆ. ನೀವು ರೆಡ್ ತೊಗೊಂಡು ರೆಡ್ ಹತ್ರ ಸ್ಕಿನ್ ಇಟ್ಟರೆ ರೆಡ್ಗೆ ನಿನ್ನ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಎಲ್ಲೋಗೆ ನಿನ್ನ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಸಿಂಪಲಾಗಿ ಒಂದಿಷ್ಟು ಬಟ್ಟೆ ಹಾಕ್ಬಿಟ್ಟು ಅದು ನಿಮ್ಮ ಕೈ ನೀಡ್ತಾ ಹೋಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಯಾವುದೋ ಒಂದು ಟ್ರಯಲ್ ರೂಮ್ಗೆ ಹೋಗ್ತೀರಾ ಅಂದರೆ ತಿಳ್ಕೊಳ್ಳೋಣ, ನಿಮ್ಗೀಗ ನಾನು ಈ ಬಟ್ಟೆ ಹಾಕಿದ್ದೀನಲ್ವಾ, ಈ ಕಲರ್ ಅಂಡರ್ ಐ ಇರುತ್ತೆ, ಅದು ಅಂಡರ್ ಐ ಡಾರ್ಕ್ ಆದ್ರೆ ದಟ್ ಕಲರ್ ಇಸ್ ನಾಟ್ ಸೂಟಿಂಗ್ ಯು. ಯಾವ ಕಲರ್ ಆದ್ರೂ ಸರಿ. ಈಗ ನೀವು ಮೊದಲನೇದು ಮಾತಾಡ್ತಿರೋದು ನಾವು ಯಾವ ತರ ಡ್ರೆಸ್ಸಿಂಗ್ ಬಟ್ಟೆ ಹಾಕಿದ್ರೆ ಅದರಿಂದ ಇಂಪ್ರೆಸ್ ಮಾಡೋದು ಅಲ್ವಾ. ಈಗ ಮೊದಲನೇದು ಈ ಕಲರ್ ವಿಚಾರಗಳು, ಕಲರ್ ಸೂಟ್ ಸೆಲೆಕ್ಟ್ ಮಾಡೋದ್ರಲ್ಲಿ. ಹೌದು. ಸೊ ಫಸ್ಟ್ ನೀವು ಅಂಡರ್ ಐ ಡಾರ್ಕ್ ಆದ ತಕ್ಷಣ ಡೋಂಟ್ ಯೂಸ್, ದಟ್ ಇಸ್ ನಾಟ್ ಯೋರ್ ಕಲರ್ ಆಯ್ತಾ. ಕೆಲವು ಅಂಡರ್ ಟೋನ್ ಇರುತ್ತೆ, ವಾರ್ಮ್ ಟೋನ್ ಇರುತ್ತೆ, ನ್ಯೂಟ್ರಲ್ ಟೋನ್ ಇರುತ್ತೆ. ಈಗ ಎಕ್ಸಾಂಪಲ್, ನೀವೊಂದು ಮನೆ ಪೇಂಟೇ ತಗೊಳ್ಳೋಣ, ಓಕೆ. ನಾನೀಗ ಎಲ್ಲ ಕಡೆ ಒಂದು ಬ್ಲೂ ಕಲರ್, ಗ್ರೀನ್ ಕಲರ್, ಬರ್ಗಂಡಿ ಎಲ್ಲ ಡಾರ್ಕ್ ಕಲರ್ ಹಾಕ್ತೀನಿ. ಆ ರೂಮಿಗೆ ಎಂಟರ್ ಆಗ್ತಿದ್ದಂಗೆ ಯು ಫೀಲ್ ಕ್ಲಾಸ್ಟ್ರೋಫೋಬಿಕ್, ಅಂದರೆ ಚಿಕ್ಕದಾಗಿದೆ ರೂಮು ಅಂತ ಅನ್ಸುತ್ತೆ. ಎಸ್ಪೆಷಲಿ ಬ್ಲ್ಯಾಕ್ ಕಲರ್ ಎಲ್ಲರೂ ಕೂಡ ನೀವು ಪೇಂಟ್ ಪೇಸ್ಟಲ್, ವೈಟ್, ಶೇಡ್ಸ್ ಆಫ್ ಲೈಟ್, ಐವರಿ,
ಇದ್ರಲ್ಲಿ ಏನು ಮಾಡುತ್ತೆ ಪ್ಲೇಸನ್ನು ಎಕ್ಸ್ಪ್ಯಾಂಡ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದ ತಕ್ಷಣ ನಾನು ಸಣ್ಣ ಕಾಣಿಸ್ತೀನಿ. ಓಕೆನಾ? ದಟ್ಸ್ ವೈ ಯು ಸಿ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ದೇ ವೇರ್ ಬ್ಲ್ಯಾಕ್ ಕಲರ್. ಓಕೆ, ಆ್ಯಂಡ್ ಲೈಟ್ ಕಲರ್ ಹಾಕಿದ ತಕ್ಷಣ ಇಟ್ ಎಕ್ಸ್ಪ್ಯಾಂಡ್ಸ್ ಯೋರ್ ಪರ್ಸ್ನಾಲಿಟಿ. ಈಗ ನೋಡಿ, ನಾನು ಒಬ್ರು ಹಾಕಿರೋತಕ್ಕಂಥ ಈಗ ಎಕ್ಸಾಂಪಲ್, ನಾನು ಯಾವುದು ನಿಮ್ಮ ಶೂಟಿಗೆ ಬರಬೇಕಾದ್ರೆ ಡಿಫ್ರೆಂಟ್ ಸ್ಯಾರಿ ಉಡ್ತೀನಿ. ಈಚ್ ಟೈಮ್ ಐ ವೇರ್ ಅ ಡಿಫ್ರೆಂಟ್ ಕಲರ್, ನನ್ನ ಪರ್ಸ್ನಾಲಿಟಿ ಬೇರೆದಾಗಿರುತ್ತೆ. ಹ್ಯಾವ್ ಯು ಸೀನ್ ನೋಟಿಸ್ ದಟ್? ಬಿಕಾಸ್ ಈಗ ಕಲರ್ ಸ್ಪೆಕ್ಟ್ರಮ್ ಇದೆಯಲ್ವಾ, ಎವ್ರಿ ಕಲರ್ ಹ್ಯಾಸ್ ಗಾಟ್ ಸರ್ಟನ್ ಫ್ರೀಕ್ವೆನ್ಸಿ. ಸೊ ನಾನು ಪ್ರತಿಯೊಂದು ಬಟ್ಟೆ ಹಾಕಿದಾಗ ನನ್ನ ಫ್ರೀಕ್ವೆನ್ಸಿ ವೇರಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಹೂಗಳೇ ತಗೊಳ್ಳಿ, ಕಲರ್ ಬಣ್ಣ. ಒಂದು ದಾಸವಾಳದ ಹೂವಿಗೆ ಒಂದು ವೈಬ್ರೇಷನ್ ಇರುತ್ತೆ, ಮಲ್ಲಿಗೆ ಹೂ ಇಡಬೇಕಾದ್ರೇ ಒಂದು ವೈಬ್ರೇಷನ್ ಇರುತ್ತೆ. ಅದಕ್ಕೆ ನಾವು ದೇವ್ರಿಗೆ ಪೂಜೆ ಮಾಡಬೇಕಾದ್ರೂ ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್ ಅಲ್ಲಿ ಮಾಡ್ತೀವಿ, ಡಿಫ್ರೆಂಟ್ ಫ್ರೇಗ್ರೆನ್ಸ್ ಅಲ್ಲಿ ಮಾಡ್ತೀವಿ. ಸೊ ಎವ್ರಿ ಕಲರ್, ಎವ್ರಿ ಫ್ರೇಗ್ರೆನ್ಸ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್. ಓಕೆ, ಈಗ ಡಿಫ್ರೆಂಟ್ ಸಂದರ್ಭಗಳು ಹೇಳ್ತಾ ಹೋಗ್ತೀನಿ. ಈ ಟೈಮಲ್ಲಿ ಯಾವ ಕಲರ್ ಹಾಕಬೇಕು ಅಂತ ಹೇಳಿ. ಈಗ ಜಾಬ್ ಇಂಟರ್ವ್ಯೂಗೆ, ಯಾವುದಾದ್ರೂ ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಂಥ ಟೈಮಲ್ಲಿ ಯಾವ ಬಣ್ಣ ಹಾಕಬೇಕು? ನೇವಿ ಬ್ಲೂ ಕಲರ್. ಬ್ಲೂ ಯಾಕೆ? ಈಗ ನೋಡಿ, ಈ ಮಿಲಿಟ್ರಿಯಲ್ಲಿ ಇರ್ತಾರಲ್ವಾ, ಅವ್ರಿಗಾಗಲಿ ಇನ್ ಟೈಮ್ ಯು ವೇರ್ ಬ್ಲೂ, ಇಟ್ ಗೇನ್ಸ್ ಟ್ರಸ್ಟ್. ನೇವಿ ಬ್ಲೂ ಕಲರ್ ಡಿಸಿಪ್ಲಿನ್ ಅನ್ನ ತೋರಿಸುತ್ತೆ. ಸೊ ನೇವಿ ಬ್ಲೂ ಇಸ್ ಅ ಕಲರ್ ಆಫ್ ಟ್ರಸ್ಟ್. ಫಾರ್ ಎನಿ ಇಂಟರ್ವ್ಯೂ ಹೋದಾಗ ಕೂಡ ಯೂಸ್ ಕಲರ್ ಶೇಡ್ಸ್ ಆಫ್ ಬ್ಲೂ, ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಎನಿ ಬ್ಲೂ. ಓಕೆ, ಈಗ ಒಂದು ಫಸ್ಟ್ ಡೇಟ್ ಹೋಗ್ಬೇಕು, ಅಥವಾ ಯಾವುದೋ ಒಂದು ಹುಡುಗಿ ನೋಡಕ್ ಹೋಗ್ಬೇಕು, ಅಥವಾ ಹುಡುಗ ನೋಡಕ್ ಬರಬೇಕು, ಏನೋ ಶಾಸ್ತ್ರ, ಇಂಥ ಟೈಮಲ್ಲಿ ಫಸ್ಟ್ ಡೇಟ್ ಹುಡುಗನಿಗೆ ಪ್ರಿಫರಬ್ಲಿ ಅಗೇನ್ ಪೇಸ್ಟಲ್ ಶೇಡ್ಸ್ ಆಫ್ ಬ್ಲೂ ಹಾಕ್ಬೋದು. ವೈಟ್ ಅಲ್ಲಿ ತುಂಬಾ ಕಲರ್ಸ್ ಇದೆ, ಐವರಿ ಇದೆ, ಬೇಜ್ ಇದೆ, ಆಯ್ತಾ, ಅಥವಾ ಗ್ರೇ ಟೋನಲ್ಲಿ ಇರ್ತಕ್ಕಂಥ ವೈಟ್ ಇದೆ. ಸೊ ಆ ಥರ ಹಾಕಿತ್ತು ತುಂಬ ಈ ಬ್ರಿಲಿಯಂಟ್ ಉಜಾಲ ವೈಟ್ ಎಲ್ಲ ಬರುತ್ತಲ್ಲ, ಅದು ಹಾಕ್ಬಾರ್ದು. ಓಕೆ, ಅದು ನಿನ್ನ ಸ್ಕಿನ್ ಕಲರ್ ಟೋನನ್ನು ವಾಶ್ ಅವೇ ಮಾಡಿಬಿಡುತ್ತೆ, ಯಾವ ಕಲರ್ ಟೋನ್ ಇದ್ರೂ ಕೂಡ. ಸೊ ವೇರ್ ಶೇಡ್ಸ್ ಆಫ್ ವೈಟ್. ಆಯ್ತಾ, ಹೆಣ್ಮಕ್ಳಿಗಾದ್ರೆ ಬೇರೆ ಶೇಡ್ಸ್ ಆಫ್ ಪಿಂಕ್, ಪೇಸ್ಟಲ್ ಪಿಂಕ್ ಆಗಿರ್ಬೋದು, ಪಿಂಕ್, ರೆಡ್ ಆಗಿರಬಹುದು, ಲೈಟ್ ಪಿಂಕ್, ಬೇಬಿ ಪಿಂಕ್, ಪೀಚ್ ಪಿಂಕ್, ಅದನ್ನ ಹಾಕಿ. ಪಿಂಕ್ ಇಸ್ ಅ ಕಲರ್ ಆಫ್ ಲವ್. ಓಕೆ, ಈಗ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮೀಟಿಂಗ್ ಹೋಗಬೇಕು, ನನಗೆ ಈ ಮೀಟಿಂಗಲ್ಲಿ ನನ್ನ ಕೆಲಸ ಆಗಲೇಬೇಕು. ಬಿಸ್ನೆಸ್ ಮೀಟಿಂಗ್ ಹೋಗ್ಬೇಕಂದ್ರೆ, ಬಿಸ್ನೆಸ್ ಮೀಟಿಂಗಿಗೆ ಹೋಗಬೇಕಾದ್ರೂ ಅಷ್ಟೇ, ಯು ವೇರ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಗ್ರೇ. ಗ್ರೇ ಇಸ್ ಅಗೇನ್ ಅಸೋಸಿಯೇಟೆಡ್ ವಿತ್ ರಾಹು. ಆಯಿತಾ? ಸೊ ಕ್ವಿಕ್ ಆಗಬೇಕು, ನನಗೆ ಇಲ್ಯೂಷನ್ ಕ್ರಿಯೇಟ್ ಮಾಡಬೇಕು, ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ವೇರ್ ಗ್ರೇ ಕಲರ್. ಗ್ರೇ. ಓಕೆ, ಈಗ ಎಕ್ಸಾಮಲ್ಲಿ ಹೋಗಿ ಖುಷಿಯಾಗಿ ಬರೋದು. ಎಕ್ಸಾಮಲ್ಲಿ ಯೂನಿಫಾರ್ಮ್ ಇರುತ್ತಲ್ವಾ? ಇಲ್ಲ, ಕಾಲೇಜಲ್ಲಿ ಇರಲ್ಲ ಅನ್ಸುತ್ತೆ. ಓಕೆ, ಹಾಂ, ಇಲ್ಲ, ನಂಗಂತೂ ಇರಲಿಲ್ಲ. ಓಕೆ, ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಬರೆಯಕ್ಕೆ ಹೋದಾಗ ಅಲ್ಲಿ ಯಾವ ಕಲರ್ ಹಾಕಬೇಕು? ವೈಟ್. ಅಗೇನ್ ವೈಟ್ ಇಸ್ ರಿಲೇಟೆಡ್ ಟು ಗಾಡೆಸ್ ಸರಸ್ವತಿ. ಆಯಿತಾ? ಸೊ ಎನಿಥಿಂಗ್ ವೆನ್ ಯು ವೇರ್ ವೈಟ್ ಅಲ್ವಾ, ಇಟ್ ಗಿವ್ಸ್ ಯು, ಬಿಕಾಸ್ ಯಾವುದೇ ಕೆಲವು ಕಲರ್ ಇರುತ್ತೆ. ಇವಾಗ ನೀವು ನೋಡಿರ್ಬೋದು, ಈ ಕ್ರಿಸ್ಟಲ್ ಮಿಕ್ಸಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕ್ತಾರೆ, ತಪ್ಪದು. ಅದರಲ್ಲಿ ಏನೂ ಎನರ್ಜಿ ಇರಲ್ಲ. ಯಾಕಂದ್ರೆ ಎಕ್ಸಾಂಪಲ್, ನಾನೀಗ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಇಟ್ಟಿದ್ದೀನಿ, ಒಂದು ಪ್ಲೇನ್ ಕಲರ್ ಸಿಂಪಲ್ ಸ್ಯಾರಿ. ಆಯಿತಾ? ಸೊ ಈ ಕಲರ್ ಸ್ಯಾರಿ ನಂದೊಂದು ಎನರ್ಜಿ ರೇಡಿಯೇಟ್ ಮಾಡ್ತಾ ಇರುತ್ತೆ. ಆಯಿತಾ? ವೆನ್ ಐ ವೇರ್ ಸೋ ಮೆನಿ ಬೀಡ್ಸ್, ಎಲ್ಲವನ್ನು ಹಾಕಿದಾಗ ಮಲ್ಟಿಪಲ್ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಇಸ್ ಇಟ್ ಗುಡ್? ಈಗ ಒಂದು ಎಮೋಷನನ್ನು ಮಾತ್ರ ನಾನು ನನ್ನ ಬ್ರೈನ್ ಪ್ರೊಸೆಸ್ ಮಾಡ್ಬೋದು ಅಲ್ವಾ? ಇವಾಗ ಖುಷಿಯಾಗಿದ್ದರಿಂದ ಖುಷಿಯಾಗಿ, ದುಃಖ ಅಂತ ಹೇಳಿದ್ರೆ ದುಃಖ, ಒಂದು ಎಮೋಷನ್ ಅಟ್ ಅ ಟೈಮ್ ಅಂತ ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಸೊ ಪ್ರತಿಯೊಂದು ಸ್ಟೋನ್ ಕೂಡ ಮಲ್ಟಿಪಲ್ ಎಮೋಷನ್ಸನ್ನು ಕೊಡ್ತಾ ಹೋಗುತ್ತೆ. ಕ್ಯಾನ್ ಯು ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್ ಅಲ್ವಾ? ಈಗ ನಾನು ಡೈಮಂಡ್ ಹಾಕಿದ್ದೀನಿ ಅಂದರೆ ಸರ್ಟನ್ ಕ್ಯಾರೆಟ್ ಹಾಕಬೇಕಾಗತ್ತೆ ನನ್ನ ವೇಟಿಗೆ, ಬಾಡಿಗೆ, ಅಥವಾ ನನ್ನ ರಾಶಿಗೆಲ್ಲ. ಸೊ ನಾನು ಎಲ್ಲಾನು ಮಿಕ್ಸ್ ಮಾಡಿ ಹಾಕಿದ್ರೆ ವಿಲ್ ಇಟ್ ಮೇಕ್ ಎನಿ ಎನರ್ಜಿ? ಅಥವಾ ಚಿಕ್ಕ ಹಾಕಿದ್ರೆ ಇಲ್ಲ, ಸರ್ಟನ್ ಲೆವೆಲ್ ಆಫ್ ಎನರ್ಜಿ ಇರಲೇಬೇಕು. ಸೊ ಡೋಂಟ್ ವೇರ್ ಆಲ್ವೇಸ್ ಮಲ್ಟಿಪಲ್ ಕಲರ್ಸ್ ಆರ್ ಎನಿಥಿಂಗ್. ಆಯಿತಾ? ಸೊ ಹೆಂಗೆ ವೈಟ್ ಇಸ್ ಅಸೋಸಿಯೇಟೆಡ್ ವಿತ್ ವಿಸ್ಡಮ್, ನಾಲೆಡ್ಜ್. ಈಗ ನೋಡಿ, ದೇವ್ರ ಹಿಂದೆ ಒಂದು ಪ್ರಭಾವಳಿ ಹಾಕಿರ್ತಾರೆ, ವೈಟ್ ಕಲರ್. ಸೊ ಇಟ್ಸ್ ಅಗೇನ್ ವಿಸ್ಡಮ್. ಸಹಸ್ರಾರ ಚಕ್ರ, ನಿಮಗೆ ಇನ್ಫಾರ್ಮೇಷನ್ ಬರೋದು ಎಲ್ಲವೂ ಕೂಡ ಕಾಸ್ಮಿಕ್ಕಿಂದ ಬರೋದು ಸಹಸ್ರಾರ ಚಕ್ರದಿಂದ. ಸಹಸ್ರಾರ ಚಕ್ರದ ಬಂದು ಪರ್ಪಲ್ ಅಥವಾ ವೈಟ್. ಸೊ ವೇರ್ ವೈಟ್. ಆಮೇಲೆ ಈಗ ಟೆಂಪಲ್ಸ್ಗೆ ಹೋಗ್ಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಯಾವ ಕಲರ್ ಹಾಕಬೇಕು, ಗಂಡು ಮಕ್ಳು ಯಾವ ಕಲರ್ ಹಾಕಬೇಕು? ಯಾವುದೇ ಹೆಣ್ಣು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಹೆಣ್ಣು ದೇವರನ್ನ ಕೆಂಪು ಬಟ್ಟೆಯನ್ನು ಹಾಕಿ. ಓಕೆ, ಅಗೇನ್ ಇಟ್ ಇಸ್ ರಿಲೇಟೆಡ್ ಟು ಶಕ್ತಿ ಎನರ್ಜಿ. ಆಯ್ತಾ? ಗಂಡು ಮಕ್ಕಳು ಅಷ್ಟೇ, ಪ್ರಿಫರಬ್ಲಿ ಯಾವುದಾದ್ರೂ ಒಂದು ಲೈಟ್ ಶೇಡ್ ಅಂತ ಹೇಳಿದ್ರೆ ಎನರ್ಜಿಯನ್ನು ರಿಸೀವ್ ಮಾಡಬೇಕಾದ್ರೆ ವೈಟ್. ನಾನು ಇಲ್ಲ ಯಾವುದೋ ಒಂದು ನನಗೆಲ್ಲೋ ತುಂಬ ನೆಗೆಟಿವ್ ಅಂತ ಅನ್ಸುತ್ತೆ, ಅದೋ ನೆಗೆಟಿವ್ ಜಾಗಕ್ಕೆ ಹೋಗ್ಬೇಕಾದ್ರೆ ಬ್ಲ್ಯಾಕನ್ನು ಹಾಕಿ. ಎನಿ ಶೇಡ್ ಆಫ್ ಲೈಟರ್ ಕಲರ್ಸ್ ಇರುತ್ತಲ್ಲ, ಅದು ರಿಸೀವಿಂಗ್ ಕಲರ್. ಬ್ಲ್ಯಾಕ್ ಅಬ್ಸರ್ವ್ ಮಾಡುತ್ತಲ್ಲ, ಬ್ಲ್ಯಾಕ್ ಇಲ್ಲ, ರಿಪೆಲ್ ಮಾಡುತ್ತೆ. ದಟ್ಸ್ ವೈ ಇಟ್ ರಿಪೆಲ್ಸ್ ದ ಎನರ್ಜಿ.
ನಾಟ್ ಇನ್ ದ ಫಾರ್ಮ್. ವೆನ್ ಎವರ್ ಯು ವೇರ್ ಬ್ಲ್ಯಾಕ್ ಅಲ್ಲ, ಯು ವಿಲ್ ಬಿ ವೆರಿ ನ್ಯೂಟ್ರಲ್ ಆಸ್ ಅ ಪರ್ಸನ್. ವೆನ್ ಯು ವೇರ್ ಸಮಥಿಂಗ್ ವೈಟ್, ಲೈಟ್ ಕಲರ್, ಯು ಆರ್ ರಿಸೀವಿಂಗ್. ಸೊ ಬ್ಲ್ಯಾಕ್ ಮದುವೆಗಳಿಗೆ ಸಿ ಐಲ್ ಟೆಲ್ ಯು, ಈಗ ನಾನು ಯಾವ್ದಾದ್ರು ಒಂದು ಮದುವೆಗೆ ಹೋಗಬೇಕು, ನನಗೆ ತುಂಬ ಅಟೆನ್ಷನ್ ಬೇಕು ಅಂತ ಹೇಳಿದ್ರೆ ಲೆಸ್ ಇಸ್ ಮೋರ್ ಅಂತ ಹೇಳ್ತಾರೆ. ಈಗ ನೋಡಿ, ನೀವು ಯಾವುದೇ ಟಾಪ್ ಗ್ರೇಡ್ ಡಿಸೈನರ್ಸ್ ತಗೊಳ್ಳಿ, ಆಯ್ತಾ, ದೇ ಯೂಸ್ ವೆರಿ ಲೈಟ್ ಸಟಲ್ ಕಲರ್. ನಾವೇನು ನೋಡ್ತೀವಿ, ಇದು ಯಾವ ಕಲರ್ ಇದೇನಿದೆ, ಒಂದು ಸ್ವಲ್ಪನೂ ಗ್ರ್ಯಾಂಡ್ ಆಗಿಲ್ಲ, ಲೈಟ್ ಆಗಿದೆ ಅಂತ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಿನ್ನ ಪರ್ಸ್ನಾಲಿಟಿ, ನೀನು ಆ ಬಟ್ಟೆ ನಿನಗೆ ಅಂದ ತರಬಾರ್ದು, ನೀನು ಆ ಬಟ್ಟೆಗೆ ಅಂದ ತರಬೇಕು. ಹಾಗಿರುವಾಗ ವೇರ್ ಸಮಥಿಂಗ್ ವಿಚ್ ಇಸ್ ಲೈಟ್, ವೆರಿ ಸಟಲ್ ವರ್ಕ್. ಈಗ ಇದಿದ್ರು ಕೂಡ ಇದೇ ಒಂದು ಡಾರ್ಕ್ ಗೋಲ್ಡಲ್ಲಿ ಇದೆ ಹೇಗಾಗೋದು, ಮುಖ ಕೊಡ್ದಂಗೆ ಅನ್ಸುತ್ತೆ. ಸೊ ಆ ಥರ ಇರ್ಬೋದು, ಯಾವಾಗಲೂ ಸಟಲ್ ಇರಬೇಕು. ಅದಕ್ಕೆ ಮ್ಯಾಚ್ ಮಾಡ್ತಕ್ಕಂಥ ಲೈಟ್ ಜ್ಯುವೆಲ್ರಿ ಆಗಿರಬಹುದು, ನಿಮ್ಮ ಫೇಸನ್ನು ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಇರಬೇಕು. ಸೊ ಈಗ ಏನೋ ಒಂದು ಇಂಪಾರ್ಟೆಂಟ್, ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸಿಷನ್ಸ್ ತೊಗೊಬೇಕು, ತುಂಬ ಲೈಫಲ್ಲಿ ಬಹಳ ಮುಖ್ಯವಾದಂಥ ದಿನ, ಒಂದು ಸ್ಪೆಷಲ್ ಡೇ, ಅವತ್ತು ಸಿ ದರ್ ಆರ್ ಪರ್ಟಿಕ್ಯುಲರ್ ಡೇ. ನಿಂಗೆ ಒಂದೊಂದು ಯಾಕಂತ ಹೇಳಿದ್ರೆ, ಸಿ ಯು ಹ್ಯಾವ್ ಟು ಅನಲೈಸ್ ಯೋರ್ ಟೋನ್, ಆಯಿತಾ. ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಆ ಪರ್ಟಿಕ್ಯುಲರ್ ಟೋನ್ ಇಷ್ಟ ಆಗುತ್ತೆ, ಕಲರ್ ಇಷ್ಟ ಆಗುತ್ತೆ. ಯಾವುದೇ ಒಂದು ಬಟ್ಟೆ ಹಾಕ್ತಿರಲ್ವಾ, ನಿಮ್ಗೊಂದು ಪರ್ಟಿಕ್ಯುಲರ್ ಫೀಲಿಂಗ್ ಕೊಡುತ್ತೆ. ಅಂಥದ್ದು ಮಾತ್ರ ಅದನ್ನು ನೋಡಿ ಚೂಸ್ ಮಾಡಿ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ನಿಮ್ಮ ಕಲರ್ ಟೋನನ್ನು ಅನಲೈಸ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಬಾಡಿಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಕೆಲವರು ಒಬ್ಬೊಬ್ಬರು ಬಾಡಿ ಶೇಪ್ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ಅದನ್ನು ಸೂಟ್ ಆಗೋ ಥರ ನೋಡಿಕೊಂಡು ಯು ಕ್ಯಾನ್ ಬೇರ್ ಇಟ್. ದರ್ ಇಸ್ ನಥಿಂಗ್ ಲೈಕ್ ಓಕೆ ಇದನ್ನೇ ಹಾಕಬೇಕು ಆ ಥರದೇ. ದರ್ ಇಸ್ ನೋ ಸೆಟ್ ಇನ್ ರೂಲ್ ಆ ಥರ. ಈಗ ಎಕ್ಸಾಂಪಲ್ ನೀವು ಹಾಕಿದ್ದೀರಲ್ವಾ, ಪೈರೇಟ್ ನಿಮಗೆ ಸೂಟ್ ಆಗುತ್ತೆ, ಎಲ್ರಿಗೂ ಪೈರೇಟ್ ಸೂಟ್ ಆಗುತ್ತೆ ಅಂತ ಇಲ್ಲ. ಎಲ್ರಿಗೂ ನೀವು ಹಾಕಿರ್ತಕ್ಕಂಥ ಸಿಟ್ರಿನ್ ಸೂಟ್ ಆಗುತ್ತೆ ಅಂತ ಇಲ್ಲ. ಸೊ ಕೆಲವರಿಗೆ ಒಬ್ಬೊಬ್ಬರಿಗೆ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ಹೇಗೆ ಮಾಡ್ತಾರೆ. ಎಕ್ಸಾಂಪಲ್ ನಂಬರ್ 1 ಇದ್ರೆ ಸನ್ ಎನರ್ಜಿ, ವೈಟ್ ಕಲರ್. 2 ಮೂನ್ ಎನರ್ಜಿ, ಅಗೇನ್ ಯು ಕ್ಯಾನ್ ವೇರ್ ವೈಟ್. 3 ಗುರು, ಎಲ್ಲೋ, ಆರೆಂಜ್ ಈ ಥರದ ಹಾಕ್ಬೋದು. 4 ಗ್ರೇ ಕಲರ್, ಬ್ಲ್ಯಾಕ್, ಆಯಿತಾ. 5 ಬುಧ, ಗ್ರೀನ್ ಕಲರ್, ಶೇಡ್ಸ್ ಆಫ್ ಗ್ರೀನ್, ಸೇಜ್ ಗ್ರೀನ್ ಆಗಿರ್ಬೋದು, ಪೇಲ್ ಗ್ರೀನ್ ಆಗಿರಬಹುದು, ಇದೆಲ್ಲವನ್ನು ಹಾಕ್ಬೋದು. ಎಮ್ರಲ್ಡ್ ಗ್ರೀನ್ ಆಗಿರ್ಬೋದು. ನಂಬರ್ 6 ಶುಕ್ರ, ಅಗೇನ್ ಶುಕ್ರ ಇಸ್ ಡೈಮಂಡ್, ವೈಟ್ ಕಲರ್, ಪೇಸ್ಟಲ್ಸು, ಮತ್ತು ಯಾವುದೇ ಥರದ ಪಿಂಕು, ಪೀಚು ಎಲ್ಲವನ್ನು ಹಾಕ್ಬೋದು. 7 ರಿಲೇಟೆಡ್ ಟು ಕೇತು. ಕೇತು ಅಂತ ಹೇಳಿದ್ರೆ ಗಣಪತಿ, ಮೂಲಾಧಾರ ಗಣಪತಿ ಅಂತ ಹೇಳಿದ್ರೆ, ಮೂಲಾಧಾರ ಗಣಪತಿಗೆ ಯಾವುದನ್ನು ಪೂಜೆ ಮಾಡ್ತೀವಿ? ಅಕ್ಷತೆ, ರೆಡ್ ಕಲರ್, ರೆಡ್ ಆಗಿರಬಹುದು, ಮೆರೂನ್ ಆಗಿರ್ಬೋದು, ಬ್ರೌನ್ ಆಗಿರಬಹುದು, ಇಂತಹ ಅರ್ತ್ ಕಲರ್, ಅರ್ತ್ ಟೋನ್ಸ್ ಆಗಿರಬಹುದು. ಅದನ್ನು 9 ಅಗೇನ್ ಮಾರ್ಸ್ ಎನರ್ಜಿ, ಆರೆಂಜ್, ಕೋರಲ್, ಬರ್ಂಟ್ ಆರೆಂಜ್. ಆರೆಂಜಲ್ಲಿ ಎಷ್ಟೊಂದು ಕಲರ್ಸ್ ಆಫ್ ಆರೆಂಜ್ ಇದೆ, ಅದನ್ನು ಹಾಕ್ಬೋದು. ನಂಬರ್ 8 ಯಾವತ್ತೂ ಬ್ಲ್ಯಾಕ್ ಹಾಕಬೇಡಿ. ಎಸ್ಪೆಷಲಿ 7.5 ಇದ್ರೆ, ಪಂಚಮ ಶನಿ ಇದ್ರೆ, ಅಷ್ಟಮ ಶನಿ ಇದ್ರೆ ಹಾಕ್ಬೇಡಿ ಬ್ಲ್ಯಾಕ್. 7.5 ಬ್ಲ್ಯಾಕ್ ಹಾಕ್ಲೇಬಾರ್ದು, ಬ್ಲ್ಯಾಕ್ ಹಾಕ್ಲೇಬಾರ್ದು. ನನ್ನ ಕೇಳಿದ್ರೆ ಯಾವುದಕ್ಕಾದ್ರೂ ನೋಡಿ, ಬೇಕಾದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೈ ಅ ಬ್ಲ್ಯಾಕ್ ಕಲರ್ ಕಾರ್ ಒಂದು ಬ್ಲ್ಯಾಕ್ ಕಲರ್ ತೊಗೊಳ್ಳಿ, ಸ್ಲೋ ಆಗಿ ಬರುತ್ತೆ. ಬರಲ್ಲ ಅಂತ ಹೇಳ್ತಿಲ್ಲ ನಾನು, ಆಯಿತಾ. ನಂಬರ್ 8 ಆಗಿರಬಹುದು ಅಥವಾ ಏನಾಗಿರ್ಬೋದು, ಬರುತ್ತೆ. ಬರ್ದೇ ಇದ್ದಾಗ ಸ್ಲೋ ಆಗಿ ಬರುತ್ತೆ. ಅದೇ ವೈಟ್ ಕಲರ್ ಕಾರ್ ತೊಗೊಳ್ಳಿ, ನೆಕ್ಸ್ಟ್ ಒಂದು 2 ವರ್ಷ ಇನ್ನೊಂದು ಕಾರ್ ತೊಗೋತೀರಾ. ವೈಟ್ ಇಸ್ ವೀನಸ್ ಕಲರ್. ಸೊ 8 ತೊಗೊಂಡಾಗ ಏನಾಗುತ್ತೆ, ಸ್ಲೋ ಪ್ರೋಗ್ರೆಷನ್ ಇರುತ್ತೆ. ನನ್ನ ಲೈಫಲ್ಲಿ ಏನಾದರೂ ಬರಬೇಕಾದ್ರೆ ಸ್ಲೋಲಿ ಬರುತ್ತೆ. ಬಟ್ ಬಂದರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಸ್ಲೋಲಿ ಬರುತ್ತೆ, ಓಕೆನಾ. ಸೊ ನಂಬರ್ 8 ಯಾವತ್ತೂ ಬ್ಲ್ಯಾಕ್ ಹಾಕಬಾರ್ದು. ಅಥವಾ ಬ್ಲ್ಯಾಕ್ ಕಾರ್ ತೊಗೊಳ್ಳೋದು, ಬ್ಲ್ಯಾಕ್ ವೆಹಿಕಲ್ ತೊಗೊಳ್ಳೋದು, ಇದು ಯಾವುದು ಮಾಡಬಾರ್ದು, ಓಕೆ. ನಂಬರ್ 8ಗೆ ಒಳ್ಳೆ ಕಲರ್ ಅಂತ ಹೇಳಿದ್ರೆ ಬ್ಲೂ, ಓಕೆ. ಅಗೇನ್ ದೇ ಕ್ಯಾನ್ ಆಲ್ಸೋ, ಬಿಕಾಸ್ 8 and 6 ಆರ್ ವೆರಿ ಗುಡ್ ಫ್ರೆಂಡ್ಸ್, ಶುಕ್ರ. ಸೊ ವೇರ್ ಸಮಥಿಂಗ್ ಟೋನ್ಸ್ ಆಫ್ ಅರ್ತ್ ಟೋನ್ ಅಥವಾ ಪೇಸ್ಟಲ್ ಕಲರ್ಸು, ವೈಟು, ಅದೆಲ್ಲವನ್ನು ಯೂಸ್ ಮಾಡ್ಬೋದು. ಹಾಗೆ ನಂಬರ್ 9 ಇಸ್ ಮಾರ್ಸ್ ನಂಬರ್. ಈಗ ಎಷ್ಟೊಂದು ಸರಿ ಏನಾಗುತ್ತೆ, ಯಾರೋ ಒಬ್ರು ಚೆನ್ನಾಗಿ ಹುಟ್ಟಿದ್ದಾರೆ ಸೀರೆ, ಅಥವಾ ಯಾರೋ ಒಬ್ರು ಚೆನ್ನಾಗಿ ಬಟ್ಟೆ ಹಾಕಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಅದು ಸೂಟ್ ಆಗ್ತಿದೆ, ನಮಗೂ ಅದು ಸೂಟ್ ಆಗತ್ತೆ ಅನ್ನೋ ಒಂದು ಸುಮ್ಮನೆ ಬ್ಲೈಂಡಾಗಿ ಆರ್ಡರ್ ಮಾಡ್ಬಿಡ್ತಾರೆ ತುಂಬ ಜನ. ಈಗ ಯಾವ ಒಬ್ಬ ವ್ಯಕ್ತಿ ಅವರ ಬಾಡಿಗೆ ತಕ್ಕಂಗೆ, ಈಗ ಬಾಡಿ ಶೇಪ್ಸ್ ತಕ್ಕಂಗೆ, ದಪ್ಪ ಇದ್ದವ್ರು ಯಾವ ಕಲರ್ ಹಾಕಬೇಕು, ಸಣ್ಣ ಇದ್ದವ್ರು ಯಾವ ಕಲರ್ ಹಾಕಬೇಕು, ಹಾಗೆ ಬಾಡಿ ಟೈಪ್ಸಲ್ಲಿ ಡಿಫ್ರೆಂಟ್ ಕಲರ್ಸ್ ಅಂತ ಹೇಳೋದಾದ್ರೆ, ಸೊ ಎಕ್ಸಾಂಪಲ್ ಯಾವುದೇ ಕಲರ್, ಈಗ ನಾನು ದಪ್ಪ ಇದ್ದೀನಿ ಅಂದರೆ ಐ ಶುಡ್ ನಾಟ್ ವೇರ್ ಈ ಥರ ಸ್ಟ್ರೈಪ್ಸ್ ಅಡ್ಡಡ್ಡ ಇರುತ್ತಲ್ವಾ, ವೇರಿಂಗ್ ಇಟ್ ವರ್ಟಿಕಲ್ ಆಗಿ ಅಲ್ವಾ. ಸೊ ಅದೇನಾಗುತ್ತೆ, ದಪ್ಪ ಒಂದು ಇಲ್ಯೂಷನ್ ಕೊಡುತ್ತೆ. ಪ್ರತಿಯೊಂದು ಬಟ್ಟೆ ಕೂಡ ನಿಂಗೊಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಸಣ್ಣ ನಾನು ಉದ್ದ ಕಾಣಿಸ್ಬೇಕು, ನಾನು ಕುಳ್ಳುಕಿದ್ದೀನಿ ಅಂತ ಹೇಳಿದ್ರೆ ಸ್ಟ್ರೈಪ್ಸ್ ಇರ್ತಕ್ಕಂಥ ಶರ್ಟನ್ನು ಹಾಕಿ. ಮತ್ತು ಈಗ ವಿಷನ್ ನೋಡೋಣ, ಇವಾಗ ಈ ಕರ್ಟನ್ನೇ ತೊಗೊಳ್ಳಿ, ನಿಂಗೆ ಇದು ತುಂಬ ಲಾಂಗ್ ಅಂತ ಅನಿಸ್ತಾ ಇದೆ ಅಲ್ವಾ. ಇವನ್ ದೋ ಇದೊಂದು 10 feet ಇದೆಯೋ 12 feet ಇದ್ರೂ ಕೂಡ ಇದು ನಿಂಗೆ ಲಾಂಗ್ ಅಂತ. ಅದೇ ನಾನು ಏನು ಮಾಡ್ತೀನಿ, ಮೇಲ್ಗಡೆ ಬ್ಲ್ಯಾಕ್ ಕಲರು, ಅರ್ಧ ವೈಟು, ಕಲರ್ ಹಾಕ್ತೀನಿ. ಈ ಕರ್ಟನ್ ಉದ್ದ ಕಾಣಿಸುತ್ತಾ ಕುಳ್ಳ ಕಾಣಿಸುತ್ತಾ?
ಅಂದ್ರೆ ಟೂ ಮೆನಿ ಥಿಂಗ್ಸ್ ಇದ್ರೆ ಟೂ ಮೆನಿ ಥಿಂಗ್ಸ್ ಅದು ಒಂಥರ ಮೆಸ್ಸಿ ಮೆಸ್ಸಿ ಚಿಕ್ಕದಾಗುತ್ತೆ. ಚಿಕ್ಕದಾಗಿ ಕಾಣಿಸುತ್ತೆ ಅಲ್ವಾ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ಎವರ್ ಯು ಮಿಕ್ಸ್ ಕಲರ್ ಯು ವಿಲ್ ಲುಕ್ ಪೆಟಿಟ್. ನೋಡಿ ಇವಾಗ ಯಾವಾಗಲೂ ಸುಮ್ಮನೆ ಯಾವ್ದಾದ್ರು ಒಂದು ಸೆಲೆಬ್ರಿಟಿ ಏರ್ಪೋರ್ಟಿಗೆ ಹೋಗೋದೆಲ್ಲ ಹಾಕ್ತಿರ್ತಾರಲ್ವಾ ಇನ್ಸ್ಟಾಗ್ರಾಮಲ್ಲಿ. ಈಗ ಅವನೇ ಟೆಲ್ ಯು ದಿಸ್, ನಿಮಗೆ ನೆನಪಿದ್ರಿ ಇವಾಗ ನಿಲ್ಸಿರ್ಬೋದು ಬಿಟ್ರೆ ರಣವೀರ್ ಸಿಂಗ್ ಒಂದು ಕಾಲದಲ್ಲಿ ವಿಚಿತ್ರ ಡ್ರೆಸ್. ಹೌದು ಹೌದು. ಅದೇನದು, ಯಾಕದು ಆ ಕನ್ಫ್ಯೂಷನ್? ನಾನು ಹೆಂಗೆ ಹಾಕ್ತೀನಿ ಅಂತ ಹೇಳಿದ್ರೆ ನನ್ನ ಪರ್ಸ್ನಾಲಿಟಿ ಪ್ರಕಾರವಾಗಿ ನಾನು ಡ್ರೆಸ್ ಮಾಡ್ತೀನಿ. ಅವರು ಒಂದು ಮೂವಿ ಮಾಡಿದ್ರು ರೀಸೆಂಟಾಗಿ, ಅದಾದಮೇಲೆ ಹಿ ಹ್ಯಾಡ್ ಅ ವೆರಿ ಮಚ್ ವೆಯ್ಟೇಜ್. ಅವರನ್ನು ದ ಪೀಪಲ್ ಸ್ಟಾರ್ಟೆಡ್ ಟೇಕಿಂಗ್ ಸೀರಿಯಸ್ಲಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು, ಪ್ಲೇ ಬಾಯ್ ಆಗಿ ಹೌದು. ಎಷ್ಟೋ ಸರಿ ತಮಾಷೆಗೆ ಯಾವುದೋ ಒಂದು ಇಂಟರ್ವ್ಯೂಲಿ ಅವರ ವೈಫ್ ಹೇಳಿದ್ದಾರೆ, ಸದ್ಯ ನನ್ನ ಮನೇಲಿ ಯಾವ್ದಾರು ನನ್ನ ಸ್ಕರ್ಟ್ ಕಾಣಿಸಿಲ್ಲ ಅಂದ್ರೆ ನನ್ನ ಗಂಡ ಆಯ್ತಾ. ಸೊ ಹಾಗೆ ಅಂತ ಹೇಳಿದ್ರೆ ವೆನ್ ಐ ಆಮ್ ವೆರಿ ಫ್ಲರ್ಟೇಷಿಯಸ್ ಅಥವಾ ಒಂದು ಪ್ಲೇಫುಲ್ ಕ್ಯಾರೆಕ್ಟರ್ ಇದ್ದಾಗ ಐ ಕ್ಯಾನ್ ವೇರ್ ಸಟ್ ಪ್ಲೇಫುಲ್ ಕಲರ್ಸ್ ಆಯಿತಾ. ಬಟ್ ವೆನ್ ಐ ವಾಂಟ್ ಟು ಲುಕ್ ಸಫಿಸ್ಟಿಕೇಟೆಡ್ ವೇರ್ ಮೊನೋಕ್ರಾಮ್ ಕಲರ್ಸ್. ಯಾರೋ ಇವಾಗ ಕುಳ್ಳುಕ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ, ದೇ ವೇರ್ ಸೇಮ್ ಕಲರ್. ನೀವು ಯಾವುದೇ ಸೆಲೆಬ್ರಿಟೀಸ್ನ ನೋಡಿ, ಓಕೆ, ದೇ ವೇರ್ ಸೇಮ್ ಟೋನ್. ಕಿಯಾರಾ ಅಡ್ವಾಣಿನೋ ನೋಡಿ, ಶಿ ಇಸ್ ಓನ್ಲಿ 5.2 ಬಟ್ ಎಷ್ಟು ಉದ್ದ ಕಾಣಿಸ್ತಾರೆ. ಶಿ ಆಲ್ವೇಸ್ ವೇರ್ಸ್ ಸೇಮ್ ಕಲರ್. ವೈಟ್ ಶರ್ಟ್ ಹಾಕಿದ್ರೆ ವೈಟ್ ಪ್ಯಾಂಟ್, ಡೆನಿಮ್ ಹಾಕಿದ್ರೆ ದೇ ವೆ ಕ್ಯಾರಿ ವಿತ್ ದ ಸೇಮ್. ಸೊ ಕಲರ್ ಡಿವೈಡ್ ಆಗಕ್ಕೆ ಬಿಡಬೇಡಿ. ಓಕೆ, ಅಂದ್ರೆ ನೀವೀಗ ಹೈಟ್ ಕಮ್ಮಿ ಇದ್ರೆ ಒಂದೇ ಕಲರ್ ಹಾಕಿ, ಒಂದೇ ಕಲರ್. ಬ್ಲಾಕ್ ಶರ್ಟ್ ಹಾಕಿದ್ರೆ ಬ್ಲಾಕ್ ಪ್ಯಾಂಟ್ ಹಾಕಿ. ಎಕ್ಸಾಂಪಲ್ ನಂಗೆ ಕುಳ್ಳು ಕಾಣಿಸ್ಬೇಕು, ಇವಾಗ ದೀಪಿಕಾ ಪಡ್ಕೊಂಡು ಅವಳಿಗೆ 2 ಕಲರ್ ಟೋನ್ ಅನ್ನ ಹಾಕಿದಾಗ ಅವರು ಶಿ ಲುಕ್ಸ್ ಶಾರ್ಟ್. ಸೊ ದಿಸ್ ಇಸ್ ಹೌ ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಮತ್ತೆ ನನ್ನ ಹೊಟ್ಟೆ ಇರುತ್ತೆ ಅನ್ಕೊಳ್ಳೋಣ, ನಾನು ಇನ್ಶರ್ಟ್ ಮಾಡಬೇಕು, ವೇರ್ ಸ್ಟ್ರೈಪ್ ಶರ್ಟ್ ಹಾಕಿದಾಗ ಏನಾಗುತ್ತೆ, ವರ್ಟಿಕಲ್ ಲೈನ್ಸ್ ಏನಿರುತ್ತೆ ದಟ್ ಮೇಕ್ಸ್ ಯು ಲುಕ್ ಫರ್ಮ್. ಓಕೆ, ಈಗ ಸ್ಟ್ರೈಪ್ಸ್ ಹಾಕಿದ್ರೆ ಉದ್ದ ಕಾಣಿಸ್ತೀರಾ, ಸಣ್ಣ ಕಾಣಿಸ್ತೀರಾ. ಓಕೆ, ಒಂದು ಇಲ್ಯೂಷನ್ ಇರುತ್ತೆ ಗೊತ್ತಾ ಅಂತ ಹೇಳಿದ್ರೆ. ಈಗ ನೀವು ಒಂದು ಲೈನ್ಸ್ ಇಷ್ಟು ನೋಡಿದಾಗ ನಿಮ್ಗೆ ಒಂದೇ ಲೈನ್ ತರ ಕಾಣುತ್ತೆ ಅಲ್ವಾ. ಸೊ ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಆಯ್ತಾ. ಮತ್ತೆ ಯಾವತ್ತೂ ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ನನ್ನ ದಪ್ಪ ಇದ್ರೆ ಮಾತ್ರ ಡಾರ್ಕ್ ಕಲರ್ಸ್ ಹಾಕ್ತಾ ಹೋಗಿ, ಮತ್ತೆ ಲೈಟ್ ಕಲರ್ಸ್ ಹಾಕಿದಷ್ಟು ನಿಮ್ಮ ಪರ್ಸನಾಲಿಟಿ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಸ್ಕಿನ್ ಟೋನ್ಗಳು, ಕೆಲವರು ಕಪ್ಪಿದ್ದವ್ರು ಕಪ್ ಹಾಕ್ಬೇಕು ಅಂತಾರೆ, ಬೆಳ್ಳಿಗರು ವೈಟ್ ಹಾಕ್ಬೇಕು ಅಂತಾರೆ. ಯಾವುದೇ ಬಟ್ಟೆ ಹಿಡ್ಕೊಂಡು ನೋಡಿ, ಅದು ನಿಮ್ಮ ಅಂಡರ್ ಐ ಡಾರ್ಕ್ ಮಾಡ್ತು ಅಂತ ಹೇಳಿದ್ರೆ ಆ ಕಲರ್ ನಿಮ್ಗಲ್ಲ. ಓಕೆ, ಸಿಂಪಲ್ ಟೆಕ್ನಿಕ್. ಯಾವ್ದಾದ್ರು ಕಲರ್ ಸಿಂಪಲ್ ಟೆಕ್ನಿಕ್. ಈಗ ಒಂದು 4 ಸೀರೆ ತಗೊಳ್ಳಿ ಆಯ್ತಾ. ಈಗ ಇದ್ರ ಮೇಲೆ ನಿಮ್ ಕೈ ಇಡಿ, ಇದ್ರಲ್ಲೇ ಒಂಥರ ಕಾಣಿಸುತ್ತೆ. ನೀವು ವೈಟ್ ಇಟ್ಟಾಗ ಒಂಥರ ಕಾಣಿಸುತ್ತೆ, ಬ್ಲಾಕ್ ಇಟ್ಟಾಗ ಒಂಥರ ಕಾಣಿಸುತ್ತೆ. ಸೊ ಆ ಯಾವ ಕಲರ್ ಅಲ್ಲಿ ನಿಮ್ ಬ್ರೈಟ್ ಕಲರ್ ಕಾಣಿಸ್ತಿದೆ ಅದೇ ನಿಮ್ ಕಲರ್. ವಾವ್, ನೈಸ್. ಈಗ ಎಷ್ಟೊಂದ್ ಸರಿ ನಾವು ಒಬ್ಬರನ್ನ ಹೋಗಿ ಆಕ್ಚುಲಿ ಒಬ್ರು ಮುಂದೆ ಕೂತ್ಕೊಂಡಾಗ ನಾವ್ ಇಷ್ಟ ಇಲ್ಲ ಅಂದ್ರೂ ಅವ್ರು ಇಷ್ಟ ಇದೀವಿ ಅನ್ನೋ ನಟಿಸ್ತಿರ್ತಾರೆ. ಹೌದು. ಕೆಲವೊಂದ್ಸರಿ ತುಂಬಾ ಸಂದರ್ಭಗಳಲ್ಲಿ ಈ ಸುಳ್ಳು ಹೇಳೋರ್ನ ನಾವು ಪತ್ತೆ ಹಚ್ಚಕ್ಕಾಗಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ನಾವೀಗ ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ಹೇಗೆ ನಾವು ಕಂಡುಹಿಡಿಬಹುದು? ಓಕೆ ಓಕೆ ರಾಜೇಶ್, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ನಿಮ್ಮ ಜೊತೆ ಮಾಡೋಣ. ಸೊ ಕ್ಯೂಟ್ ಏನಂತ ಹೇಳಿದ್ರೆ, ಓಕೆ ಐ ಆಸ್ಕ್ ಯು ಸಮಥಿಂಗ್. ಓಕೆ, ನಿಮ್ದು ಮೋಸ್ಟ್ ಮೆಮೊರಬಲ್ ಟೈಮ್ ಯಾವುದು ನಿಮ್ಮ ಚೈಲ್ಡ್ಹುಡ್ ಅಲ್ಲಿ? ಬೆಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಇರುತ್ತಲ್ವಾ ಚೈಲ್ಡ್ಹುಡ್ ಅಲ್ಲಿ? ನನ್ನ ಬೆಸ್ಟ್ ಡೇಸ್ ಅಂತನಾ? ಚೈಲ್ಡ್ಹುಡ್ ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್. ಆಯ್ತು, ಚೈಲ್ಡ್ಹುಡ್ ಬೇಡ. ಓಕೆ, ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ತುಂಬಾ ಒಂದು ಒಳ್ಳೆ ಇನ್ಸಿಡೆಂಟ್ ಇದ್ರೆ ನಮಗೆಲ್ಲ ಶೇರ್ ಮಾಡ್ಕೊಳ್ಳಿ. ಬಂತಾ? ಒಂದು ನಮ್ಗೆಲ್ರಿಗೂ ಶೇರ್ ಹೇಳ್ಬೋದಾ? ಪ್ಲೀಸ್ ಹೇಳಿ. ನನ್ನ ತಂಗಿ ಮದುವೆ. ಓಕೆ, ನನ್ನ ತಂಗಿ ಮದುವೆ ಮಾಡಿತ್ತು, ಅದು ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಡೇಸ್. ನಾವು ಆ ಕಂಪ್ಲೀಟ್ ಪ್ರಿಪ್ರೇಷನ್ 1 ವರ್ಷ ನಾವು ಆಕ್ಚುಲಿ ಒಂದು ಚೌಲ್ಟ್ರಿ ಹುಡುಕೋದ್ರಿಂದ ಹಿಡಿದು, ಅವಳಿಗೆ ಡಿಸೈನ್ ಮಾಡಿಸೋದ್ರಿಂದ ಹಿಡಿದು, ಆರ್ನಮೆಂಟ್ ಜ್ಯುವೆಲ್ರಿಗೆ ಹೋಗಿದ್ದಿಂದ ಹಿಡಿದು 1 ವರ್ಷ ಬರೀ ಪ್ರಿಪ್ರೇಷನ್. ವಿ ವರ್ ಎಂಜಾಯಿಂಗ್ ಆಕ್ಚುಲಿ. ನನ್ನ ತಂಗಿ ಮದುವೆ ಆಗಿದ್ದು ಅದೇನಿತ್ತಲ್ಲ, ಅದು ಅದ್ಭುತ ಕ್ಷಣಗಳು. ಸೊ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ವಿಷಯ ಅಂತ ಹೇಳಿದ್ರೆ ಇದು ಅಲ್ವಾ, ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತಂದ್ರೆ. ಓಕೆ, ನಾನೀಗ ಒಂದು ನೀವು ನನಗೆ ಇದೇ ಥರ ಒಂದು ಇನ್ಸಿಡೆಂಟು, ಯಾವ್ದಾದ್ರು ಒಂದು ಒಳ್ಳೆ ಮೂಮೆಂಟ್ ಹೇಳಬೇಕು, ಒಂದು ಸುಳ್ಳು ಹೇಳಿ ನೀವೇ ಕ್ರಿಯೇಟ್ ಮಾಡಿ ಹೇಳಿ. ಈಗ 2 ವಿಚಾರ ಹೇಳ್ತೀನಿ, 2 ಹ್ಯಾಪಿ ಥಿಂಗ್ಸ್ ಹೇಳ್ತೀನಿ. ಇದರಲ್ಲಿ ಒಂದು ಹ್ಯಾಪಿ, ಒಂದು ಸುಳ್ಳು. ಯಾವುದು ಅಂತ ಹೇಳಬೇಕು. ಮೊದಲನೇದು, ನಾನು ರೇಡಿಯೋಗೆ ಸೇರ್ಕೊಂಡು 1.5 ವರ್ಷಕ್ಕೇನೆ ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ, ಬೆಸ್ಟ್ RJ ಇನ್ ದ ಕಂಟ್ರಿ ಕನ್ನಡ ಅಂತ ಅಂದ್ಬಿಟ್ಟು. ಆಯ್ತಾ, ಅದು ಒಂದು. 2ನೇದು, ನಾನೊಂದು 2 ವರ್ಷದ ಮುಂಚೆ ಒಂದು ಪುಸ್ತಕನ ಬರೆದಿದ್ದೆ. ಆ ಪುಸ್ತಕ 15,000 ಕಾಪಿ ಸೆಲ್ ಆಯ್ತು. ಇದರಲ್ಲಿ ನಿಜ ಯಾವುದು, ಸುಳ್ಳು ಯಾವುದು? 15,000 ಕಾಪಿ ಸುಳ್ಳು, 1 ವರ್ಷದಲ್ಲೇ ಬೆಸ್ಟ್ RJ ಅನ್ನೋದು ನಿಜ. ಹೆಂಗೆ? ನಾನು ಹೇಳಿದ್ನಾ? ಇಲ್ಲ, ಹೇಳಿಲ್ಲ ಅಲ್ಲ. ಮತ್ತೆ ಹೆಂಗದು? ಸಿ ವೆನ್ ಯು ಆರ್ ಟಾಕಿಂಗ್ ಅಲ್ಲ, ಸಿ ನಿಂಗೆ ಒಂದು ಪ್ರೈಡ್ ಫೀಲಿಂಗ್ ಇತ್ತು, ಯು ಲವ್ ಯುವರ್ ಜಾಬ್
ಆಯಿತಾ, ಆ್ಯಂಡ್ ಯು ಡೂ ಇಟ್ ವೆರಿ ಪ್ಯಾಷನೇಟ್ಲಿ. ಸೊ ನಿಮ್ಗೇನಾಯಿತು, ಯು ಆರ್ ಡೂಯಿಂಗ್ ಬ್ಯಾಂಗ್ ಮಾಡೋದು, ಐಬ್ರೋವನ್ನು ರೇಸ್ ಮಾಡೋದು, ದೆ ವಾಸ್ ಸೋ ಮಚ್ ಎಕ್ಸ್ಪ್ರೆಷನ್ ನೀವು ಫಸ್ಟ್ ಹೇಳಿದಾಗ. ಅದೇ ಸೆಕೆಂಡ್ ಹೇಳಬೇಕಾದ್ರೆ ಓಕೆ, ಯು ಸಾ ದ ಎಕ್ಸ್ಪ್ರೆಷನ್ ರೆಡ್ಯೂಸ್ಡ್. ಓಕೆ, ನಾವು ಇವಾಗ ಒಂದು ಕೆಲಸ ಮಾಡೋಣ. ಈಗ ನೀನು ಹೇಳು, ನಿನ್ನ ಲೈಫಲ್ಲಿ ಏನಾದ್ರು 2 ಬೆಸ್ಟ್ ಥಿಂಗ್ಸ್ ಹೇಳು. ಓಕೆ ಒಂದು ಸುಳ್ಳು, ಒಂದು ನಿಜ ಹೇಳು. ನಾನು ಓಕೆ, ನಾನು ನನ್ನ ಪಾರ್ಟ್ನರ್ನ ಮೀಟ್ ಮಾಡಿದ್ದು ದಟ್ ವಾಸ್ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಆಯಿತಾ. ಸೆಕೆಂಡ್ ಥಿಂಗ್ ಇಸ್, ನಾನು ಯಾವುದೋ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ದೆ, ದಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಓಕೆ. ಸೆಕೆಂಡ್ ಒನ್ ವಾಸ್ ಲೈ. ಕರೆಕ್ಟಾ? ಯಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ನೋ ವೆನ್ ಅ ಪರ್ಸನ್ ಇಸ್ ಲೈಂಗ್. ಆಮೇಲೆ ನಾನು ನೋಡಿರ್ಬೋದು, ನಾನು ಲೈಂಗ್ ಆಯಿತಾ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತಂದರೆ ನನ್ನ ಬ್ರೈನ್ ಗೊತ್ತಿರುತ್ತೆ ಸಬ್ ಕಾನ್ಷಿಯಸ್ ಮೈಂಡಿಗೆ, ಸುಳ್ಳು ಹೇಳ್ತಾ ಇದೆಯಾ ಅಂತ. ಅದೇನು ಮಾಡುತ್ತೆ, ಸುಳ್ಳು ಹೇಳುವಾಗ ನೋಸಿಗೆ ಸಟನ್ನಾಗಿ ಇದು ಮಾಡ್ತಾ ಇರುತ್ತೆ. ಕೆಲವ್ರು ನೋಡಿ, ಯಾರೋ ಮಾತಾಡ್ಬೇಕಾದ್ರೆ ಅವಾಗವಾಗ ಮೂಗು ಕೆನ್ನೆ ಮುಟ್ಕೊಳ್ಳೋದು, ದೇ ಆರ್ ಮೇಕಿಂಗ್ ದೆಮ್ಸೆಲ್ಫ್ ಅಲರ್ಟ್, ಡೋಂಟ್ ಲೈ ಅಂತ. ಓಕೆನಾ. ಸೊ ಯಾವಾಗಲಾದ್ರೂ ನಾನು ಸುಳ್ಳು ಹೇಳಬೇಕಾದ್ರೆ ಐ ಕೀಪ್ ಟಚಿಂಗ್. ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ, ಪಿನಾಕಿನೋನೋ ಏನೋ ಇದು ಬೇಕು, ಅದು ಸುಳ್ಳು ಹೇಳಿದಾಗಲ್ಲ ಪ್ರತಿ ಸತಿ ಅದ್ರ ನೋಸ್ ಇಟ್ ಕೀಪ್ಸ್ ಗ್ರೋಯಿಂಗ್. ಸೊ ವೆನ್ ಎವರ್ ವಿ ಲೈ, ಆಯಿತಾ, ವಿ ಟಚ್ ಅವರ್ ಫೇಸ್, ನೋಸ್ ಆಯ್ತಾ, ಅಥವಾ ಇದು ಮಾಡೋದು, ಕಿವಿ ಮುಟ್ಕೊಳ್ಳೋದು, ಆಯಿತಾ, ಆ್ಯಂಡ್ ಯು ಗೆಟ್ ಟೆನ್ಸ್ಡ್. ಸುಳ್ಳು ಹೇಳೋದನ್ನು ಕಂಡುಹಿಡಿದ್ಬಿಡ್ತಾರೆ ಅನ್ನೋದು ಸಬ್ ಕಾನ್ಷಿಯಸ್ಲಿ ಅ ಫೇಶಿಯಲ್ ಎಕ್ಸ್ಪ್ರೆಷನ್ ರೆಡ್ಯೂಸಸ್. ಈಗ ನಮ್ಮ ಪಾಡ್ಕಾಸ್ಟ್ ಮಾಡ್ತಿರೋ ನಮ್ಮ ಸ್ನೇಹಿತರು, ನಮ್ಮ ಹೆಣ್ಮಕ್ಳೆಲ್ಲ ಅವ್ರ ಗಂಡಂದ್ರೆ ಮನೆಗೆ ಬಂದ ಶುರು ಮಾಡ್ತಾರಲ್ಲ. ಈಗ ಏನಾದ್ರು ಮೀಟ್ ಮಾಡಕ್ಕೆ ಹೋದಾಗ ಅಥವಾ ಜನರಲ್ ಲೈಫಲ್ಲಿ ನಾವು ಹೇಗೆ ಕುತ್ಕೊಬೇಕು, ನಮ್ಮ ಪೋಸ್ಟರ್ಸ್ ಹೇಗಿರಬೇಕು? ನೀವು ಯಾವ್ದಾದ್ರು ಒಂದು ವ್ಯಕ್ತಿಯನ್ನು ಮೀಟ್ ಮಾಡ್ತೀರಾ, ಆಯಿತಾ, ಮೀಟ್ ಮಾಡಿದಾಗ ಕುತ್ಕೊಳ್ಳೋದು ಅಥವಾ ಏನೋ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಗ ಯು ಫೀಲ್ ದಟ್ ಪರ್ಸನಾಲಿಟಿ ಇಸ್ ಇಂಪ್ರೆಸಿವ್. ನೋ. ಸೊ ಯಾವತ್ತೂ ಅಷ್ಟೇ ಯು ಹ್ಯಾವ್ ಟು ಟಕ್ ಯೋರ್ ಸ್ಟಮಕ್, ಆಯಿತಾ, ಶೋಲ್ಡರನ್ನು ಯು ಹ್ಯಾವ್ ಟು ವೈಡನ್ ಇಟ್, ಮತ್ತು ನಿಮ್ಮ ಚೆಸ್ಟ್ ಯಾವಾಗಲೂ ಇರುತ್ತೆ ಸ್ಟಿಫ್ ಆಗಿರಬೇಕು. ಸೊ ಅವಾಗ ಏನಾಗುತ್ತೆ, ಇಟ್ ಶೋಸ್ ಅ ಪರ್ಸನ್ ಇಸ್ ಕಾನ್ಫಿಡೆಂಟ್ ಅಂತ. ಈಗ ಒಂದು ರಿಯಾಲಿಟಿ ಶೋ ಇದೆ, ಆ ಹೋಸ್ಟ್ ನೋಡಿರ್ಬೋದು ನೀವು, ಕನ್ನಡದ ರಿಯಾಲಿಟಿ ಶೋ. ಹಿ ಈಸ್ ವೆರಿ ಕಾನ್ಫಿಡೆಂಟ್. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿರ್ಬೋದು, ಅವರ ಶೋಲ್ಡರ್ ನೋಡಿರ್ಬೋದು, ಇಟ್ ಈಸ್ ಆಲ್ವೇಸ್ ರಿಲ್ಯಾಕ್ಸ್ಡ್ ಆ್ಯಂಡ್ ಹಿ ಈಸ್ ಆಲ್ವೇಸ್ ಸ್ಟಿಫ್ ಅಲ್ವಾ. ಸೊ ಇಟ್ ಶೋಸ್ ಹೌ ದಟ್ ಪರ್ಸನ್ ಇಸ್ ಕಾನ್ಫಿಡೆಂಟ್ ಅಂತ. ಮತ್ತು ಇನ್ನೊಂದೇನಂತ ಹೇಳಿದರೆ ನೋಡಿ, ಯಾರಿಗಾದ್ರೂ ಕಾನ್ಫಿಡೆನ್ಸ್ ಇರಲ್ಲ ಅಲ್ವಾ, ಅವ್ರಿಗೇನಾಗತ್ತೆ ಅಂತ ಹೇಳಿದರೆ, ಕೆಲವು ಸತಿ ನೋಡಿ ನಾವು ನಡಿಬೇಕಾದ್ರೆಲ್ಲ ಹೀಗೆ ತುಂಬ ರಿಲ್ಯಾಕ್ಸ್ ಮಾಡಿ ನಡೀತಾ ಇರ್ತೀವಿ, ಅಥವಾ ಭುಜನ ಒಟ್ಟಿಗೆ ಮಾಡ್ತೀವಿ. ಯಾರಿಗಾದ್ರೂ ಚೈಲ್ಡ್ಹುಡ್ಡಿಂದ ಕಂಟಿನ್ಯೂಸ್ ಆಗಿ ಅಬ್ಯೂಸ್ ಆಗಿರುತ್ತೆ. ಕೆಲವ್ರ ಮನೆಯಲ್ಲಿ ತುಂಬ ಬೈಯೋದು, ಹೊಡೆಯೋದು ಇಲ್ಲ ಮಾಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಡಿಬೇಕಾದ್ರೆ ಹೀಗೆ ನಡೀತೀವಿ, ಅಥವಾ ಕೂತ್ಕೋಬೇಕಾದ್ರೆ ಹೀಗೆ ನಡೀತೀವಿ. ನಿಮ್ಮ ಕುತ್ತಿಗೆಗೂ ಮತ್ತು ನಿಮ್ಮ ಭುಜಕ್ಕೂ ತುಂಬ ಡಿಸ್ಟೆನ್ಸ್ ಇರಬೇಕು. ವೆನ್ ಎವರ್ ಯು ವಾಂಟ್ ಟು ಶೋ ನಾನು ತುಂಬ ಕಾನ್ಫಿಡೆಂಟ್ ಅಂದಾಗ ಯು ಆಲ್ವೇಸ್ ಈ ಕುತ್ತಿಗೆಗೂ ಮತ್ತು ಭುಜಕ್ಕೂ ತುಂಬ ಡಿಫ್ರೆನ್ಸ್ ಇರಬೇಕು. ಯಾವಾಗ ಹಿಂಗೆ ಮಾಡ್ತೀವೋ ಅದು ನಮ್ಮ ಕಾನ್ಫಿಡೆನ್ಸ್ ನಮಗೆ ಕಮ್ಮಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ತದನಂತರ ಮತ್ತು ಯಾರನ್ನಾರು ಮೀಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ಫೋನನ್ನು ಯೂಸ್ ಮಾಡ್ತಾ ಇರೋದು, ಅಥವಾ ಅಂದ್ಕೊಂಡು ಮೊಬೈಲನ್ನು ಸ್ಕ್ರೋಲ್ ಮಾಡೋದು, ಇದೆಲ್ಲವೂ ಕೂಡ ಆ ಪರ್ಸನಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಸಲ್ಲ. ಮತ್ತು ಕೆಲವು ಸತಿ ನಾವೇನು ಮಾಡ್ತೀವಿ, ನಮ್ಮ ಬಾಡಿ ಲ್ಯಾಂಗ್ವೇಜು ತೋರಿಸ್ತಾ ಹೋಗುತ್ತೆ. ಈಗ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ. ಬಿಕಾಸ್ ಪ್ರತಿಯೊಬ್ಬ ಮನುಷ್ಯ ಕೂಡ ಎನರ್ಜಿ ಪ್ರಿಡೇಟರ್ಸ್ ಅಂತ. ನಾವು ಸುಳ್ಳು ಹೇಳಿದ್ರೆ ಅಥವಾ ಮೋಸ ಮಾಡಬೇಕು, ಕೆಟ್ಟ ಇಂಟೆನ್ಷನ್ ಇದ್ರೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ಅವ್ರ ಎನರ್ಜಿ ಸುಳ್ಳು ಹೇಳಲ್ಲ. ಹಾಗಿದ್ಮೇಲೆ ನಾವು ಕೆಲವು ಸತಿ ಏನು ಮಾಡ್ತೀವಿ, ಕೆಲವ್ರ ಜೊತೆ ತುಂಬ ಕ್ಲೋಸ್ನೆಸ್ಸನ್ನು ತೋರ್ಸೋಕ್ಕೆ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ, ಅಥವಾ ಏನೋ ಯಾರ್ದೋ ಬಗ್ಗೆ ಹೇಳೋದು, ಯಾರು ಇರಲ್ವ ಟೇಬಲಲ್ಲಿ ಅವ್ರ ಬಗ್ಗೆ ಮಾತಾಡೋದು. ಇದೇನಾಗುತ್ತೆ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ಲಿ ಅವ್ರಿಗೆ ನಿಮ್ಮನ್ನು ನೋಡಿದ ತಕ್ಷಣ ಈ ವ್ಯಕ್ತಿ ಟ್ರಸ್ಟ್ ವರ್ತಿ ಅಲ್ಲ ಅಂತ ಗಾಸಿಪ್ ಮಾಡೋದಾಗಿರ್ಬೋದು, ಅಥವಾ ಬೇರೆಯವರನ್ನು ನಿಂದಿಸೋದಾಗಿರ್ಬೋದು, ಕಂಪ್ಲೇಂಟ್ ಮಾಡೋದಾಗಿರ್ಬೋದು, ಅದು ಕೂಡ ನಿಮಗೆ ಒಂದು ನೆಗೆಟಿವ್ ಪರ್ಸ್ನಾಲಿಟಿಯನ್ನು ಇಂಪ್ರೆಷನ್ ಕೊಡುತ್ತೆ. ತದನಂತರ ಈಗ ಯಾರೋ ನಿಮ್ಮ ಮೇಲೆ ಇವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಂತ ಗೊತ್ತಾಗೋಕ್ಕೆ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಜೊತೆ ಯಾವಾಗ ಮಾತಾಡಬೇಕಾದ್ರೂ ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೋಬೇಕು. ನಾನು ಇವಾಗ ನಿಮ್ಮ ಕಣ್ಣನ್ನೇ ಕಣ್ಣು ನೋಡಿ ಮಾತಾಡ್ತಿದ್ದಾಗ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ, ಇಲ್ಲೆಲ್ಲೋ ನೋಡಿಕೊಂಡು ಅಲ್ಲೆಲ್ಲೋ ನೋಡ್ಕೊಂಡು ಹಂಗೆ ಹಿಂಗೆ ಅಂತ ಮಾಡಬೇಕಾದ್ರೆ ಇನ್ನು ಯಾರಿಗೋ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಮತ್ತು ಸಬ್ಕಾನ್ಷಿಯಸ್ಲಿ ಫೀಟ್ ಇರುತ್ತಲ್ವ, ನಮ್ಮ ಪಾದ, ನಿಮ್ಗೆ ಯಾರಿಗೋ ನಿಮಗೆ ತಿಳ್ಕೊಬೇಕು ಅಂತಿರುತ್ತೆ, ಈ ವ್ಯಕ್ತಿಗೆ ನನ್ನ ಮೇಲೆ ಏನು ಇಂಪ್ರೆಷನ್ ಇದೆ, ಇಷ್ಟ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಪಾದ ನಿಮ್ಮನ್ನು ಪಾಯಿಂಟ್ಔಟ್ ಮಾಡ್ತಾ ಇರುತ್ತೆ. ಹೀಗೆ ಇದ್ದರೆ ನೀವು ಹೇಳೋದನ್ನು ಕೇಳಿಸ್ಕೊತಾ ಇದ್ದಾರೆ, ಆದರೆ ಅದನ್ನು ಫಾಲೋ ಮಾಡಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಸಟಲ್ ಸೈನ್ಸ್ ಇರುತ್ತೆ, ಆ ಬಾಡಿ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡ್ಬೋದು. ಮತ್ತು ಯು ಟಾಕಿಂಗ್ ಅಬೌಟ್ ಸೆಲ್ಫ್ ಲವ್. ಹೆಣ್ಮಕ್ಳು ಮನೆ ಮಕ್ಕಳು ಚೆನ್ನಾಗಿರಬೇಕು ಅಂತ ಅಂತಾರೆ, ಅವರೇ ಅವ್ರನ್ನ ಪ್ರೀತಿಸೋದು ಮರ್ತೋಗಿರ್ತಾರೆ.
ಹೆಣ್ಮಕ್ಳು ಆ್ಯಕ್ಚುಲಿ ಅವ್ರನ್ನ ಅವರು ಸೆಲ್ಫ್ ಲವ್ ಮಾಡೋದಂದ್ರೆ ಏನಂತ? ಒಂದು ಹೇಳ, ಈಗ ನನ್ನ ಗ್ಲಾಸು ಒಂದು ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ನಾನು ಅದರಿಂದ ನೀರು ಹಾಕಬೇಕು ಅಂದರೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗೆ ನಾನು ಪ್ರತಿ ಸತಿ ನನ್ನನ್ನು ನಾನು ಪ್ರೀತಿಸ್ಕೊಳ್ದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ ಎನರ್ಜಿಯನ್ನು ತೋರಿಸ್ತಾ ಹೋಗುತ್ತೆ. ಸೊ ನಾನು ಫಸ್ಟು ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ಎಷ್ಟೋ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮದುವೆ ಆದ ತಕ್ಷಣ ತನ್ನ ಎಲ್ಲ ಆಸಕ್ತಿಯನ್ನು ತನ್ನ ಗಂಡನಿಗೆ, ಮಕ್ಕಳಿಗೆ ಎಲ್ಲವನ್ನು ಕೊಡ್ತಾರೆ. ತಪ್ಪು ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಒಂದು ಹೆಣ್ಣು ಅಂತ ಹೇಳಿದ್ರೆ ಒಂದು ಕರುಣಾಮಯಿ, ಅದಕ್ಕೆ ಎಲ್ಲರನ್ನೂ ಲಾಲನೆ ಪಾಲನೆ ಮಾಡ್ತಾಳೆ. ಆದರೆ ಈ ಪ್ರೋಸೆಸ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳು ಬೆಳೀತಾರೆ, ಅವರು ದೊಡ್ಡವರಾಗ್ಬಿಡ್ತಾರೆ, ಗಂಡನಿಗೆ ಅವನದೇ ಆದ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಆದರೆ ಇವರೆಲ್ಲರಲ್ಲೂ ಸಂತೋಷ ಕಂಡಿರ್ತಕ್ಕಂಥ ನಾವು ಕೊನೆಗೆ ಒಂಟಿ ಆಗ್ಬಿಡ್ತೀವಿ. ಯಾಕೆ? ಆಗ ಕಡೆಯಾಗಿ ನಮ್ಗೆ ಏನಪ್ಪ ಅನ್ಸುತ್ತೆ ಅಂತ ಹೇಳಿದ್ರೆ ಯಾಕಾದರೂ ಬದುಕಿದ್ದೀನಪ್ಪ, ಪರ್ಪಸ್ ಆಫ್ ಲೈಫೇ ಇಲ್ಲ ಅನ್ಸ್ಬಿಡುತ್ತೆ. ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿ ಸತಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇರಲಿ, ಮಕ್ಕಳ ಜೊತೆ ಇರಲಿ, ಅವರಿಗೆ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಬೇಕಾಗತ್ತೆ. ನೀವು ಹೆಂಗೆ ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಎಷ್ಟು ಪ್ರೀತಿ ಮಾಡ್ಕೋತೀರೋ ಅವರೆಲ್ಲರೂ ನಿಮ್ಮನ್ನು ಪ್ರೀತಿಯನ್ನು ಮಾಡ್ತಾರೆ. ನಿಮ್ಮನ್ನು ನೀವು ಎಷ್ಟು ಗೌರವಿಸ್ತೀರೋ ಅವ್ರು ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ. ಮನೇಲಿದ್ದರೂ ಕೂಡ ಯಾವುದೇ ಒಂದು ಒಳ್ಳೆ ಬಟ್ಟೆ, ಯಾಕಂತ ಹೇಳಿದ್ರೆ ನೋಡಿ, ಎಷ್ಟೋ ಸತಿ ನಾವು ಒಂದು ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಬಟ್ಟೆನ ಇಟ್ಟಿರ್ತೀವಿ. ಅದರ ಪ್ರಾಮಿಸ್ ಆಗಿ ನೋಡಿದಿರಾ ಆ ದಿನ ಬರುತ್ತೆ ಅಂತ? ಇಲ್ಲ. ಮತ್ತು ಯಾವಾಗಲೂ ಅಷ್ಟೇ, ಮನೆಯಲ್ಲಿದ್ದಾಗ ನಾವು ಕ್ಲೋಸ್ ಡೋರಲ್ಲಿ ಏನು ಮಾಡ್ತೀವೋ ಅದನ್ನು ಓಪನ್ ಡೋರಲ್ಲಿ ಮಾಡ್ತೀವಿ. ಎಷ್ಟೋ ಸತಿ ಯಾರೋ ಗೆಸ್ಟ್ ಬರ್ತಾರೆ ಅಂತ ಯಾವುದೋ ಒಂದು ಎಕ್ಸ್ಪೆನ್ಸಿವ್ ಲೋಟ, ತಟ್ಟೆ ಎಲ್ಲವನ್ನು ಇಟ್ಟಿರ್ತೀವಿ. ಮತ್ತು ಮನೇಲಿ ಇರಬೇಕಾದ್ರೆ ನಾವು ಯಾವುದೋ ಹಳೆ ನಮ್ಮ ತಾತನ ಕಾಲದ್ದಾದರೂ ಆಗಿರ್ಬೋದು ಆ ಸ್ಟೀಲ್ ತಟ್ಟೆಯಲ್ಲಿ ತಿಂತಾ ಇರ್ತೀವಿ. ಆದರೆ ಯಾವಾಗಲೂ ಬರ್ತಕ್ಕಂಥ ಗೆಸ್ಟಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀರಾ? ನಿಮ್ಮ ಜೊತೆ ನೀವು ಇರ್ತೀರಾ, ನಿಮ್ಮ ಜೊತೆ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಯಾವಾಗಲೂ ನಿಮ್ಮ ಜೊತೆ ಇರ್ತೀರಾ. ನಿಮ್ಮನ್ನು ಯಾಕೆ ನೀವು ಅಷ್ಟು ನಿರ್ಲಕ್ಷ್ಯದಿಂದ ಕಾಣ್ಕೋತೀರಾ? ಇವತ್ತು ನಿಮ್ಮನ್ನು ನೀವು ಪ್ರತಿದಿನ ಸೆಲೆಬ್ರೇಟ್ ಮಾಡಿ. ನಿಜವಾದ ಸೆಲೆಬ್ರಿಟಿ ಯಾರು ಗೊತ್ತಾ ನಿಮ್ಮ ಲೈಫಲ್ಲಿ? ಅದು ನೀವೇ ಕಣ್ರಿ. ಯಾಕೆ ಯಾವಾಗಲೂ ನಾವು ಪ್ರತಿ ಸತಿ ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ, ಯಾರಿಗೋಸ್ಕರನೋ ಬದುಕೋ ಬದಲು ಇವತ್ತಿಂದ ನಿಮಗೋಸ್ಕರ ನೀವು ಬದುಕಿ. ಆಗ ನೋಡಿ ಎಲ್ಲರ ಜೊತೆನೂ ನಿಮ್ಮ ರಿಲೇಷನ್ಶಿಪ್ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಶೂಸ್ ಹಾಕ್ಬೇಕಂದ್ರೆ ಯಾವ ಥರದ ಶೂಸ್ ಹಾಕಬೇಕು? ಕೆಲವರು ಒಂದೇ ಶೂಸ್ ಇಟ್ಕೊಂಡು ಯಾವಾಗಲೂ ಅದನ್ನೇ ಹಾಕ್ತಿರ್ತಾರೆ. ಶೂಸ್ ಮತ್ತು ಚಪ್ಪಲಿಗಳು ಹೇಗೆ ಸೆಲೆಕ್ಟ್ ಮಾಡಬೇಕು? ಏನಾಗುತ್ತೆ ಅಂತ ಹೇಳಿದ್ರೆ ಶೂ, ಆಯಿತಾ, ಶೂ ಯಾಕಂತ ಹೇಳಿದ್ರೆ ಫಸ್ಟ್ ನೀವು ಯಾರನ್ನಾರು ನೋಡಿದಾಗ ನಿಮ್ಮ ಕಾಲು ಕೆಳಗಡೆ ಹೋಗುತ್ತೆ, ಕಣ್ಣು ಕೆಳಗಡೆ ದೃಷ್ಟಿಯಲ್ಲಿ ನೋಡ್ತೀರಾ. ಎಷ್ಟೋ ಸತಿ ನಾವು ಎಲ್ಲ ಬಟ್ಟೆ ಎಲ್ಲ ಕರೆಕ್ಟಾಗಿ ಹಾಕೊಂಡಿರ್ತೀವಿ, ಶೂ ಪಾಲಿಷ್ ಮಾಡೋದನ್ನು ಮರ್ತು ಹೋಗ್ಬಿಟ್ಟಿರ್ತೀವಿ. ಸಬ್ಕಾನ್ಷಿಯಸ್ಲಿ ಇದು ಎಲ್ಲವೂ ಕೂಡ ಇಂಪ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಉಗುರಾಗಿರ್ಬಹುದು, ನಿಮ್ಮ ಶೂ ಆಗಿರ್ಬೋದು, ಎಸ್ಪೆಷಲಿ ನಿಮ್ಮ ಕೂದಲು ಕೂಡ. ಸೊ ಯಾವಾಗಲೂ ತಿಳ್ಕೊಳ್ಳಿ, ಯಾರನ್ನೇ ಸ್ಪೆಷಲ್ ವ್ಯಕ್ತಿಯನ್ನು ಮೀಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಕೂಡ ತಲೆಗೆ ಸ್ನಾನ ಮಾಡಿ. ನೋಡಿ, ಸಾಮಾನ್ಯವಾಗಿ ತಲೆಗೆ ಸ್ನಾನ ಮಾಡಿದ ತಕ್ಷಣ ನಿಮಗೆ ಎನರ್ಜಿ ಲಿಬ್ರೇಟ್ ಅನಿಸುತ್ತೆ. ಕೆಲವು ಸತಿ ಅಬ್ಸರ್ವ್ ಮಾಡಿದ್ದೀರಾ, ನಂಗೆ ತುಂಬ ಸಾಕಾಗೋಗಿದೆಯಪ್ಪ ಈ ಲೈಫಲ್ಲಿ ಅಂತ ತಕ್ಷಣ ಹೋಗಿ ಕೂದಲು ಕಟ್ ಮಾಡಿಸ್ಕೊಂಬರೋಣ ಅಂತ ಒಂದು ಅರ್ಜೆನ್ಸಿ ಬರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಸೊ ಹಿಂಗೆ ಇರಬೇಕಾದ್ರೆ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲು ಆಗಿರಬಹುದು ಅಥವಾ ನಿಮ್ಮ ಈ ಶೂ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ವೆಲ್ ಕೆಪ್ಟ್ ಶೂಸ್ ಆಗಿರ್ಬೋದು, ಪಾಲಿಶ್ಡ್ ಆಗಿರಬಹುದು, ಅಥವಾ ಯಾವಾಗಲೂ ಕಲರ್ಸ್ ಶೂಸನ್ನು ತೊಗೊಳ್ಲಿಕ್ಕೆ ಹೋಗಬೇಡಿ. ಯಾವತ್ತೂ ತಿಳ್ಕೊಳ್ಳಿ, ಬ್ಲ್ಯಾಕ್ ಶೂ ಹಾಕಿದಾಗ ಏನಾಗುತ್ತೆ, ನಿಮ್ಮ ಬ್ಲ್ಯಾಕ್ ಪ್ಯಾಂಟ್ ಹಾಕಿದಾಗ ಅದು ಮರ್ಜ್ ಆಗಿಬಿಡುತ್ತೆ. ಸೊ ಆಲ್ವೇಸ್ ಗೋ ಫಾರ್ ಟ್ಯಾನ್ ಕಲರ್ ಆಗಿರಬಹುದು, ಡಾರ್ಕ್ ಬ್ರೌನ್ ಆಗಿರಬಹುದು. ಬ್ಲ್ಯಾಕ್ ಆಗ್ತಿದ್ದಾಗ ನಾವು ಅನ್ಕೋತೀವಿ ಬ್ಲ್ಯಾಕ್ ಯೂನಿವರ್ಸಲ್ ಕಲರ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ. ಇಲ್ಲ, ಗೋ ಫಾರ್ ನ್ಯೂಟ್ ಕಲರ್ಸ್ ಅಥವಾ ಟ್ಯಾನ್ ಕಲರ್ಸ್ ಅಥವಾ ಯಾವುದಾದ್ರೂ ಒಂದು ಈ ಬೇಜ್ ಕಲರ್ ಇರುತ್ತಲ್ವ ಅಂತಹ ಕಲರ್ಸನ್ನು ಪ್ರಿಫರ್ ಮಾಡಿ. ನಾವು ತಿನ್ನೋ ಆಹಾರ ಏನಿರುತ್ತಲ್ವ ಡೈರೆಕ್ಟ್ ನಮ್ಮ ಬಾಡಿ ಮೇಲೆ ಅದು ರಿಯಾಕ್ಟ್ ಮಾಡುತ್ತೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು? ಸಿ ವಾಟ್ ಯು ಪುಟ್ ಆನ್ ಯುವರ್ ಲಿಪ್ಸ್ ಇಟ್ ಶೋಸ್ ಆನ್ ಯುವರ್ ಹಿಪ್ಸ್ ಅಂತ ಹೇಳ್ತಾರೆ. ಎಷ್ಟೋ ಸತಿ ನಾವು ಏನೇನೋ ಸಿಕ್ಕಿದ್ದನ್ನು ತಿನ್ಬಿಡ್ತೀವಿ, ಹಳಸಿದ್ದು ಅಥವಾ ಫ್ರಿಜ್ಜಲ್ಲಿ ಇಟ್ಟಿದ್ದು ಎಲ್ಲೋ ಹಾಳಾಗೋಗುತ್ತೆ ಅಂತ ಹೇಳಿ ಪರವಾಗಿಲ್ಲಪ್ಪ ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂಥರ ಉದಾಸೀನ ಆಗಿ ಎಷ್ಟೋ ಸತಿ ತಿಂತೀವಿ. ನೋಡಿ, ಇವಾಗ ಎಕ್ಸಾಂಪಲ್ ನಾನು ಬೆಳಗ್ಗೆ ಎದ್ದೆ, ಪೂರಿ ಸಾಗು ಎಲ್ಲ ಹೆವಿ ಫುಡ್ ತಿನ್ಬಿಡೋಣ, ಆಯಿತಾ, ಕೆಲಸ ಮಾಡಬೇಕು ಅಂತ ಅನ್ಸತ್ತಾ? ಇಲ್ಲ. ಆಹಾರಂ ತತ್ ತ್ವಂ ಅಸಿ ಅಂತ ಆಯುರ್ವೇದ ಹೇಳುತ್ತೆ. ಹಾಗಾದ್ರೆ ನಾವು ಏನನ್ನು ತಿಂತೀವೋ ಅದನ್ನು ನಾವಾಗ್ಬಿಡ್ತೀವಂತೆ. ಯಾವತ್ತೂ ತಿಳ್ಕೊಳ್ಳಿ, ನಿಮಗೋಸ್ಕರ ಗೌರವ ಕೊಟ್ಕೊಳ್ಳಿ. ಯಾವುದೇ ಒಂದು ಆಹಾರ ಕೊಡಬೇಕಾದ್ರೆ ದೇವ್ರಿಗೆ ಹೇಗೆ ನೈವೇದ್ಯ ಇಡ್ತೀರೋ ಅಂಥದ್ದನ್ನು ತಿನ್ನಿ. ಈಗ ದೇವ್ರಿಗೆ ನೈವೇದ್ಯ ಅಂತ ಹೇಳ್ಬಿಟ್ಟು ನಾವು ಯಾವುದಾದ್ರೂ ಪಿಜ್ಜಾ ಇಡೋದು ಅಥವಾ ಪಾನಿಪುರಿ ಅದೆಲ್ಲ ಇಡ್ತೀವ? ಇಲ್ಲ ಅಲ್ವಾ? ಮತ್ತೆ ಯಾಕೆ ನೀವು ಯಾವುದಕ್ಕೆ ಅದನ್ನು ತಿಂತೀರಾ? ಆತ್ಮದಲ್ಲೇ ಪರಮಾತ್ಮ ಇರ್ತಾನೆ. ಹಾಗಿದ್ಮೇಲೆ ಆಹಾರವನ್ನು ತುಂಬ ಗೌರವವಾಗಿ ತಿನ್ನಿ ಅಂತ ಹೇಳಿದ್ರೆ, ಹೆಲ್ತನ್ನು ಫಸ್ಟ್ ದೇವ್ರು ಕೊಟ್ಟಿರೋ ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇಸ್ ರಿಯಲ್ ವೆಲ್ತ್. ಹೋಗಿ ಯಾರಾದ್ರೂ ಹಾಸ್ಪಿಟಲ್ ಇದ್ದಾಗ ಸುಮ್ಮನೆ ಒಂದು ಸೋಷಿಯಲ್ ಸರ್ವಿಸ್ ಆಗಿ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಹೇಳೋ ಥರ ಕೆಲಸ ಮಾಡಿ.
ಹೋಗಿ ಅವ್ರು ಕೂತ್ಕೊಳ್ಳಿ, ಎಷ್ಟು ಪರಿತಪಿಸ್ತಾ ಇರ್ತಾರೆ ಮನೇಲಿ, ಸುತ್ತ ಎಲ್ಲರೂ ಕೂಡ ನೋವಲ್ಲಿರ್ತಾರೆ, ಏನೋ ಒಂಥರ ಆತಂಕದಲ್ಲಿ ಇರ್ತಾರೆ. ಹಾಗಿದ್ಮೇಲೆ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಹಾಗಾಗಿ ಏನನ್ನೂ ತಿನ್ನಕ್ಕೆ ಹೋಗಬೇಡಿ. ಎಷ್ಟು ಹಿತವಾಗಿ ತಿನ್ನಲಿಕ್ಕೆ ಸಾಧ್ಯನೋ, ನಿಮಗೆ ಹೊಟ್ಟೆ ಇನ್ನೇನು 80% ತುಂಬತ್ತೆ ಅಂದ ತಕ್ಷಣ ನಿಲ್ಲಿಸ್ಬಿಡಿ. ಯಾವತ್ತೂ ಅಷ್ಟೇ ಹಸುವಾದಾಗಲೇ ತಿನ್ನಬೇಕಂತೆ. ಹಾಗಾಗಿ ಯಾವಾಗಲೂ ಹಿತವಾಗಿ ಆಹಾರವನ್ನು ತಿನ್ನೋದು, ಬಿಸಿ ಬಿಸಿಯಾಗಿ ತಿನ್ನೋದು, ಇದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಒಂದು ಹುಮ್ಮಸ್ಸನ್ನು ಕೊಡುತ್ತೆ, ಪ್ರಾಣ ಎನರ್ಜಿಯನ್ನು ಕೊಡುತ್ತೆ. ಯಾವಾಗಲೂ ತಮಸ್ ಗುಣ ಇರ್ತಕ್ಕಂಥ ಆಹಾರವನ್ನು ತಿಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉದಾಸೀನ ಬರುತ್ತೆ. ತುಂಬ ಜನ ಮೊಬೈಲಿಗೆ ಯಾವ ರೇಂಜ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ನೀವು ಮಾತಾಡ್ತಾ ಕೂಡ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, 2033 ಇಸ್ವಿಲಿ ಮೆಂಟಲ್ ಹೆಲ್ತ್ ಕೇಸಸ್ ತುಂಬ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು. ಎಗೇನ್ ಇಟ್ ಈಸ್ ಬಿಕಾಸ್ ಆಫ್ ಮೊಬೈಲ್. ಈ ಮೊಬೈಲ್ನ ಸರಿಯಾದಂಥ ಬಳಕೆ ಎಷ್ಟು ಬೆಳೆಸಬೇಕು, ಹೇಗೆ ಬೆಳೆಸಬೇಕು. ಎಗೇನ್ ಮೊಬೈಲ್ ಇಸ್ ರಾಹು ಅಲ್ವಾ? ಹೌದು. ಸೊ ಹೇಗದು ಹ್ಯಾಂಡಲ್ ಮಾಡಬೇಕು? ಈಗ ನಾನು ನಿಮ್ಗೊಂದು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ಈ ನೆಕ್ಸ್ಟ್ ಬ್ರೇಕ್ ಡೌನ್ ಬರೋದು 2033 ಅಂತ. ಯಾಕೆ ಹಂಗಂದೆ ಅಂತ ಹೇಳಿದ್ರೆ, ನಿಮ್ಮ ಬ್ರೈನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಗಳು ರಿಲೀಸ್ ಆಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ಮೊನ್ನೆ ಯಾವುದೋ ಒಂದು ಹುಡುಗ ಎಕ್ಸಾಮ್ ಬರೆಯೋಕ್ಕೆ ಹೋದವನು ಕಾಪಿ ಹೊಡಿಬೇಕು ಅಂತ ಮೊಬೈಲನ್ನು ಟಾಯ್ಲೆಟಲ್ಲಿ ಇಟ್ಟಿದ್ನಂತೆ. ಅವನೇನು ಮಾಡ್ತಾನೆ, ಹೊಟ್ಟೆ ನೋವು, ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದವನು ಆ ಕಾಪಿ ಹೊಡೆಯೋದು ಮರ್ತು ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡ್ತಾ 1 ಅವರ್ ಆದರೂ ಬರಲ್ಲಂತೆ. ಗೊತ್ತೇ ಆಗಲ್ಲ ಅವನಿಗೆ 1 ಅವರ್ ಆಗಿದೆ ಅಂತ. ತಕ್ಷಣ ಇನ್ವಿಜಿಲೇಟರ್ ಬಂದು ಕರೆದಾದ್ಮೇಲೆ ಅವನಿಗೆ ಅರಿವಾಗುತ್ತೆ. ಆಗ ಮೊಬೈಲ್ ಜೊತೆ ಸಿಕ್ಕಿ ಬೀಳ್ತಾನೆ. ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರಬಹುದು, ಎಲ್ಲವನ್ನು ಟಾಪ್ ಡಿಜಿಟಲ್ ಅನಲಿಸ್ಟು, ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಇವರೆಲ್ಲ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ನಿಮ್ಮನ್ನು ಆ ಲೂಪಲ್ಲಿ ಇಡೋದಕ್ಕೆ ಇಂಥ ಆ್ಯಪ್ಗಳನ್ನು ಸೃಷ್ಟಿ ಮಾಡ್ತಾರೆ. ಈಗ ಒಂದೊಂದು ಎಮೋಷನ್, ಈಗ ನಗ್ತಿದ್ದೀನಿ ಅಂತ ಹೇಳಿದ್ರೆ ನಗ್ಗಕ್ಕೆ ಮಾತ್ರ ನಗಕ್ಕೆ ಕಳ್ಕೊಂಡು 2 ಮಾಡೋಕ್ಕಾಗತ್ತಾ? ಇಲ್ಲ. ಪ್ರತಿ ಒಂದು ಎಮೋಷನ್ನು ಕೂಡ 1 ಸೆಕೆಂಡಲ್ಲಿ ಅಥವಾ 1 ನಿಮಿಷಕ್ಕೆ ಪ್ರೊಸೆಸ್ ಆಗುತ್ತೆ ಅಲ್ವಾ? ಒಂದು ನಿಮಿಷ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದಾದ್ಮೇಲೆ ದುಃಖ, ಅದಾದ್ಮೇಲೆ ನೋವು, ನಲಿವು ಎಲ್ಲರಿಗೂ ಆಗ್ತಾ ಇರುತ್ತೆ. ಹಾಗಿದ್ಮೇಲೆ ನಮಗೆ ಈಗ ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಯಾವುದೋ ಒಂದು ಪ್ರೀತಿ ವಿಡಿಯೋ ನೋಡ್ತಾ ಇದ್ದೀನಿ ಅಂದರೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಇನ್ನೊಂದು ಯಾರೋ ಒಬ್ರು ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೆರಾಟಿನಿನ್ ರಿಲೀಸ್ ಆಗುತ್ತೆ. ಹೀಗೆ ಡಿಫ್ರೆಂಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅದು ಬಿಟ್ಟು ಒಂದೇ ಎಲ್ಲ ಥರದ್ದು ನೋಡ್ತೀವಿ. ಯಾರೋ ಜಿಗಿತಾ ಇರೋದು ನೋಡ್ತೀವಿ, ಡ್ಯಾನ್ಸ್ ಮಾಡ್ತಾ ಇರೋದು ನೋಡ್ತೀವಿ, ಇನ್ನೊಬ್ಬ ಹಾಡು ಹೇಳ್ತಾ ಇರೋದು ನೋಡ್ತೀವಿ. ಹೀಗೆ ಎಲ್ಲ ಎಮೋಷನನ್ನು ಮಿಕ್ಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ಯಾವುದ್ರ ಮೇಲೂ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಈಗ ಮುಂಚೆ ಯಾವುದೋ ಒಂದು ವೆಕೇಷನ್ಗೆ ಹೋದರೆ ಎಷ್ಟು ಎಕ್ಸೈಟ್ಮೆಂಟ್ ಇರೋದು. ಈಗ ಏನಕ್ಕೆ ಹೋಗ್ತೀವಿ? ಫೋಟೋ ತೆಗೆದು ಹಾಕಬೇಕು. ಫಸ್ಟು ಫೋಟೋ ಹಾಕಿಲ್ಲ ಅಂತ ಹೇಳಿದ್ರೆ ಅಯ್ಯೋ ನನ್ನ ಲೈಫ್ ಬೋರಿಂಗ್ ಇದೆ ಅಂತ ಅನ್ಕೋತಾರೆ. ಏನೋ ಒಂದು ಈ ಫೋಮೋ ಅಂತ ಹೇಳ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಯಾವಾಗಲೂ ಇದರಲ್ಲೇ ಇರ್ತೀವಿ. ಒಂದು ಫೋಟೋ ಹಾಕೋದು, ಅದಕ್ಕೆ ಎಷ್ಟು ಜನ ಲೈಕ್ಸ್ ಬಂತು ಅನ್ನೋದು, ಸ್ಟೋರಿಗೆ ಏನು ರಿಪ್ಲೈ ಮಾಡಿದ್ದಾರೆ, ಎಲ್ಲವೂ ಕೂಡ ಒಂದು ಕಾಂಪಿಟೇಷನ್ ಯುಗದಲ್ಲಿ ಜೀವನ ನಡೆಸ್ತಾ ಇದ್ವಿ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಲೈಫಿನ ಮೌಲ್ಯಗಳನ್ನು ಮರಿತಾ ಇದ್ದೀವಿ. ನಮ್ಮ ನರ್ವಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಆಗಿದೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಈ ಚೀಪ್ ಡೊಪಮೈನನ್ನು ಹುಡುಕ್ತಾ ಹೋಗ್ತಿರ್ತೀವಿ. ನೋಡಿ, ಒಂದು ರಿಯಲ್ ಡೊಪಮೈನ್ ಒಂದು ವರ್ಕೌಟ್ ಮಾಡಿ, ಒಂದು ಜಾಗಕ್ಕೆ ಹೋಗಿ ಟ್ರೆಕ್ ಮಾಡಿ, ಇದೆಲ್ಲದರಿಂದ ಬರ್ತಕ್ಕಂಥದ್ದು. ಆದರೆ ಈ ಚೀಪ್ ಡೊಪಮೈನನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಕೆಲಸ ಮಾಡ್ದೇನೆ ನಿಮ್ಗೆ ಸುಸ್ತು ಅನಿಸ್ತಾ ಇರುತ್ತೆ. ಎಕ್ಸಾಂಪಲ್, ಈಗ ಕೂತಿದ್ದೀರಾ, ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಖಾಲಿ ಮೈದಾನದಲ್ಲಿ ಜೋರಾಗಿ ಓಡ್ತಾ ಇರೋ ಥರ ನೆನೆಸ್ಕೊಳ್ಳಿ. ನೋಡಿ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಯಿತು. ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಸುಳ್ಳ ನಿಜನ ಅಂತ ಗೊತ್ತಾಗಲ್ಲ. ಯಾರೋ ಒಬ್ಬ ದುಡ್ಡು ಕಳ್ಕೊಂಡ, ಯಾರ್ದೋ ಮನೇಲಿ ದರೋಡೆ ಆಯಿತು, ಕಳ್ತನ ಆಯಿತು, ಇದೆಲ್ಲವನ್ನು ನೀವು ನೋಡ್ತಾ ಇದ್ದಾಗ ನಿಮಗೆ ರಿಯಲ್ ಆಗಿ ಎಮೋಷನ್ಸನ್ನು ಫೀಲ್ ಆಗ್ತಿದ್ದಂಗೆ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ನಿಮ್ಮ ದೇಹ ಸ್ಟ್ರೆಸ್ಸಿಗೆ ಒಳಗಾಗುತ್ತೆ. ಸೊ ಇಂಥದನ್ನೆಲ್ಲ ಮಾಡೋದು ಬಿಟ್ಟು ಯಾವುದೋ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ಅರ್ಧ ಗಂಟೆ ಏನನ್ನಾದರೂ ನೋಡ್ತೀರಾ, ಕೇಳ್ತೀರಾ, ಅಥವಾ ಎಜುಕೇಟಿವ್ ರಾಜೇಶ್ ಥರದ್ದು ಪಾಡ್ಕಾಸ್ಟ್ ಆಗಿರಬಹುದು, ಇಂಥದ್ದೆಲ್ಲ ಕೇಳಿದಾಗ ನಮಗೆ ಏನೋ ಒಂದು ನಾಲೆಜ್ ಬರೋದು, ಒಂದು ವಿಸ್ಡಮ್ ಬರೋದು ಇರುತ್ತೆ. ಅದು ಬಿಟ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ಸಬ್ಕಾನ್ಷಿಯಸ್ಲಿ ಗೊತ್ತಿಲ್ಲದ ಹಾಗೆ ನಿಮಗೆ ಸುಸ್ತು ಅಂತ ಅನಿಸ್ತಾ ಇರುತ್ತೆ. ಕೆಲವು ಸತಿ ಮುಂಚೆ ಬೆಳಗ್ಗೆಲ್ಲ ಕೆಲಸ ಮಾಡಿ ರಾತ್ರಿ ತನಕ ಇನ್ನೂ ಚೈತನ್ಯ ಇರೋದು. ಇವಾಗ ಏನೂ ಕೆಲಸ ಮಾಡಿದೆ, ಬೆಳಗ್ಗೆ ಎದ್ದ ತಕ್ಷಣ 1 ಅವರ್ ಸ್ಕ್ರೋಲ್ ಮಾಡಿ ಎಷ್ಟರ ಮಟ್ಟಿಗೆ ಸುಸ್ತಾಗ್ತಿರುತ್ತೆ ಅಂತ ಹೇಳಿದ್ರೆ ಏನೂ ಮಾಡಬಾರ್ದು, ಬೇಡಪ್ಪ ಅಂತ ಅನಿಸ್ತಾ ಇರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯರ್ ಮೆಂಟಲ್ ಡ್ರೈನ್. ವಾಚ್ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಿಗೆ ಕಟ್ಟಬೇಕಾ, ರೈಟ್ ಹ್ಯಾಂಡಿಗೆ ಕಟ್ಟಬೇಕಾ? ಅದು ತುಂಬ ಜನದ ಕನ್ಫ್ಯೂಷನ್ ಇರುತ್ತೆ. ಮತ್ತು ಅದರಲ್ಲೂ ಕೂಡ ಕಲರ್ ಚೂಸ್ ಮಾಡಬೇಕಾ? ಈಗ ವಾಚ್ ಹಾಕ್ತಿರಲ್ವ, ಸೊ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ, ಲೆಫ್ಟ್ ಹ್ಯಾಂಡ್ ಹಾಕಬೇಕಾ, ರೈಟ್ ಹ್ಯಾಂಡ್ ಹಾಕಬೇಕಾ ಅಂತ. ಈಗ ವಾಚ್ ಹಾಕೋಬೇಕೇನಂತಂದ್ರೆ ನಿಮ್ಮದು ಯಾವುದು ಡಾಮಿನೇಟಿಂಗ್ ಇರುತ್ತೆ. ಈಗ ಎಕ್ಸಾಂಪಲ್, ನಾನು ಲೆಫ್ಟಿ, ನನ್ನ ಡಾಮಿನೇಟಿಂಗ್ ಯಾಕಂತೇಳಿದ್ರೆ ನಾನು ಏನೇ ಕೆಲಸ ಮಾಡೋಕ್ಕೆ ಹೋದರೂ ನನ್ನ ಎಡಗೈಯನ್ನು ಮುಂದೆ ತೊಗೊಂಡು ಬರ್ತೀನಿ. ಸೊ ನಿಮ್ಮದು ಡಾಮಿನೇಟಿಂಗ್ ಹ್ಯಾಂಡ್ ಯಾವುದಿರುತ್ತೋ ಅದನ್ನು ಹಾಕಿ. ಮುಂಚೆ ಎಲ್ಲ ಬ್ರಿಟಿಷರ್ಸು ಮೋಸ್ಟ್ ಆಫ್ ದೆಮ್ ವೇರ್ ಲೆಫ್ಟ್ ಹ್ಯಾಂಡಿಗಳಾಗಿದ್ದರು.
ಸೊ ಅದಕ್ಕಾಗಿ ನಮ್ಮ ಮುಂದೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಈ ವಾಚನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದಲ್ವಾ. ಸೊ ಹಾಗಾಗಿ ಅವ್ರೇನು ಮಾಡೋರು ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡಿಗೆ ಹಾಕೋರು. ಸೊ ಹಾಗಾಗಿ ಇವತ್ತು ನಾವೆಲ್ಲ ಲೆಫ್ಟ್ ಹ್ಯಾಂಡನ್ನು ಹಾಕ್ತಾ ಹೋಗ್ತೀವಿ. ಬಟ್ ವಾಚ್ ಅಂತ ಹೇಳಿದಾಗ ಈ ವಾಚ್ಗೆ ಯಾವುದೇ ಕಾರಣಕ್ಕೂ ಸತ್ತವರ ವಾಚನ್ನು ಯೂಸ್ ಮಾಡೋದು, ಸೆಕೆಂಡ್ಸಲ್ಲಿ ವಾಚನ್ನು ತೊಗೊಳ್ಳೋದು, ಇದು ಯಾವುದನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ನನಗೆ ಈಗ ಗುಡ್ ಟೈಮ್ ಇದ್ದರೆ ನನಗೆ ಗುಡ್ ಟೈಮ್ ಇರುತ್ತೆ, ಕೆಲವರಿಗೆ ಬ್ಯಾಡ್ ಟೈಮ್ ಇದ್ದು ಅವರು ಅದನ್ನು ಸೇಲ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ನೀವು ತೊಗೊಂಡಾಗ ಆ ಬ್ಯಾಡ್ ಟೈಮನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಹಾಗಾಗಿ ವಾಚನ್ನು ತೊಗೋಬೇಕಾದ್ರೆ ತುಂಬಾ ಕಾನ್ಷಿಯಸ್ ಆಗಿ ತೊಗೊಳ್ಳಿ. ಮತ್ತು ಎಸ್ಪೆಷಲಿ ಗೋಲ್ಡ್ ಬಣ್ಣದಲ್ಲಿರಬೇಕು, ಅಥವಾ ರೋಸ್ ಗೋಲ್ಡು, ಎನಿ ಫಾರ್ಮ್ ಆಫ್ ಕಲರ್ಸ್ ಆಫ್ ಗೋಲ್ಡ್ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿ ಗೋಲ್ಡ್ ಇಸ್ ಅ ವೈಬ್ರೆಂಟ್ ಎನರ್ಜಿ. ಎಲ್ಲೋ ಆಗಿರಬಹುದು, ಇದೆಲ್ಲವೂ ಕೂಡ ಎಲ್ಲೋ ಗೋಲ್ಡ್ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೈಬ್ರೇಷನ್ ಇರುತ್ತೆ, ವೈಬ್ರೆಂಟ್ ಎನರ್ಜಿ. ಸೊ ಇದನ್ನು ಹಾಕೋದ್ರಿಂದ ಕೂಡ ನಿಮ್ಮ ಎನರ್ಜಿ ಆಗಿರ್ಬೋದು, ಇದು ವಾಚ್ ಆಗಿರ್ಬೋದು, ಎಸ್ಪೆಷಲಿ ಹೊಸ ವಾಚ್ ತಗೊಂಡ ತಕ್ಷಣ ಕಾಳಭೈರವ ಅಷ್ಟಕಮ್ಮನ್ನು ಹೇಳಿಕೊಂಡು ಇವತ್ತಿಂದ ನನ್ನ ಸಮಯ ತುಂಬ ಚೆನ್ನಾಗಿರುತ್ತೆ ಅಂತ ಮಹಾಕಾಳು ಅಥವಾ ಯಾವುದೋ ಒಂದು ಕಾಳಭೈರವದ ಅಷ್ಟೋತ್ತರ ಆಗಿರಬಹುದು, ಯಾವುದಾದ್ರೂ ಒಂದು ಹೇಳ್ಕೊಂಡು ವಾಚನ್ನು ಹಾಕೊಳ್ಳಿ. ಇಷ್ಟೊತ್ತು ನಾವು ಮಾತಾಡಿದ್ದಲ್ಲ, ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಬೇಕಾಗ್ತಕ್ಕಂಥ ವಿಚಾರಗಳು, ಹತ್ತಾರು ಕನ್ಫ್ಯೂಷನ್ಸ್. ಸೊ ತುಂಬ ಸಿಂಪಲ್ ಆಗಿ ಸರಳವಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಆಸ್ ಯೂಶುವಲ್, always having pleasure you on my podcast. Thank you so much, Sajjan. Thank you so much, Rajesh, for giving me this exposure. Thank you so much. Thank you.